नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯ ವತಿಯಿಂದ ಅನವರತವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ರುದ್ರ ಭಾಷ್ಯದ ಮುಂದುವರೆದ ಭಾಗ ಚಮಕ ಇವತ್ತು ಸಂಪನ್ನಗೊಳ್ಳಲಿದೆ. ಹಿಂದಿನ 2024 ವಾಮನ ಜಯಂತಿ ಪ್ರಾರಂಭ ಆಗಿದ ಈ ಪ್ರವಚನ ಅನವರತವಾಗಿ ಮೊದಲನೇ ಮತ್ತು ಮೂರನೇ ಭಾನುವಾರ ನಡೀತಾ ಇತ್ತು. ನಂತರ ಹಿರಿಯರ ಒಂದು ಆಶಯದ ಮೇಲೆ ಪ್ರತಿ ಭಾನುವಾರ ಅದನ್ನು ನಡೆಸಿ ಸಂಪನ್ನಗೊಳಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸಲಾಯಿತು. ಅದೇ ಥರ ಇವಾಗ ಅದನ್ನು ಮುಂದುವರಿಸ್ಕೊಂಡು ಬಂದು ಇವತ್ತು ನಮಕ ಆಯಿತು, ರುದ್ರ ಆಯಿತು, ರುದ್ರದ ನಮಕ, ಆಮೇಲೆ ಚಮಕ ಪ್ರಾರಂಭ ಆಯಿತು. ಚಮಕದ ಕೊನೆಯ ಹಂತ, ಕೊನೆಯ ಒಂದು ಕನ್ಕ್ಲೂಷನ್ ಇವತ್ತು ಚರ್ಚೆ ಮಾಡ್ಕೋಬೇಕಾಗಿದೆ. ಅದನ್ನು ಇವತ್ತು ಚರ್ಚೆ ಮಾಡ್ಕೊತಾ ಇದ್ದೀವಿ. ಈಗ ಒಂದ್ಸಲಿ ಅದನ್ನು ಹೇಳ್ಕೊಳ್ಳೋಣ, ಎಲ್ಲರೂ ಜೋರಾಗಿ ಹೇಳೋಣ. ಓಂ ಇಡಾ ದೇವ ಓರ್ಮನೋರ್ಯಜ್ಞನೇ ಬೃಹಸ್ಪತಿರುಕ್ತಾಮ ಹಾನಿಷಗಂ ಸಿಷದ್ವಿಷೇ ದೇವಾಸ್ಸು ಉಕ್ತವಾಚಃ ಪೃಥ್ವಿರ್ಮಾತರ್ಮ ಮಾಹಿಗುಂಸೆ ಮಧುಮನಿಷ್ಯೆ ಮಧುಜನಿಷ್ಯೆ ಮಧುವಕ್ಷಾಮಿ ಮಧುವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾ ಸಗುಂ ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತ ಮಾ ದೇವಾ ಅವಂತು ಶೋಭಾಯೈ ಪಿತರೋನುಮದಂತೋ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ವೇದವಿದರಾಗಿರ್ತಕ್ಕಂಥ ಋಷಿಗಳು, ತಪಸ್ವಿಗಳು, ಅವರು ಏನು ಬಯಸ್ತಾ ಇದ್ದಾರೆ ಅಂತಂದ್ರೆ, ದೇವತೆಗಳಿಗೆ ಇಷ್ಟವಾಗಿರ್ತಕ್ಕಂಥ ಗುಣಗಳೇನು, ನಾವು ಹೇಗೆ ನಡ್ಕೊಂಡ್ರೆ ದೇವತೆಗಳಿಗೆ ಇಷ್ಟ ಆಗ್ತೀವಿ, ಸಮಾಜದಲ್ಲಿ ನಾವು ಹೇಗೆ ನಡ್ಕೊಂಡ್ರೆ ನಾವು ಅನುಕೂಲವಾಗಿರ್ತಕ್ಕಂಥ ಜೀವನನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ, ಪರಸ್ಪರವಾಗಿ ನಾವು ಹೆಂಗೆ ನಾವು ಬಾಳ್ಬೇಕು ಅಂತಕ್ಕಂಥದ್ದನ್ನ ಮಾರ್ಗದರ್ಶನ ಇಲ್ಲಿ ಕೊಡ್ತಾ ಇದ್ದಾರೆ. ಓಂ ಇಡಾ. ಇಡಾ ಅಂತಂದ್ರೆ ಏನು ಅಂತಂದ್ರೆ
ಧರ್ಮರೂಪಿಣಿಯಾಗಿರ್ತಕ್ಕಂಥ ಗೋರೂಪಿಣಿಯಾಗಿರ್ತಕ್ಕಂಥ ಹೇ ಧರ್ಮದೇವತೆಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಧರ್ಮದೇವತೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಡ ಅಂತಂದ್ರೆ ಧರ್ಮದೇವತೆ, ಅಂದ್ರೆ ಗೋರೂಪಿಣಿಯಾಗಿರ್ತಕ್ಕಂಥ ಹೇ ಧರ್ಮದೇವತೆಯೇ ನಿನ್ನಲ್ಲಿ ನಾನು ಪ್ರಾರ್ಥಿಸ್ಕೊತಾ ಇದ್ದೀವಿ. ಇಡ ಎಂದರೆ ಗೋರೂಪಿಣಿಯಾದ ಬ್ರಹ್ಮವಿದ್ಯೆಯು ದೇವತೆಗಳನ್ನು ಆಹ್ವಾನಿಸತಕ್ಕದ್ದಾಗಿರುವಂತಹದ್ದು. ದೇವತೆಗಳನ್ನ ನೋಡಿ, ಎಲ್ಲಿ ಧರ್ಮ ಇದ್ರೆ ಅಲ್ಲಿ ಭಗವಂತ ಇರ್ತಾನೆ. ಯಥೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ ಅಂತ ಹೇಳ್ಬಿಟ್ಟು ಅಂತ. ನಾವೆಲ್ಲ ಜಯ ಬೇಕು, ಸಕ್ಸಸ್ ಬೇಕು ಜೀವನದಲ್ಲಿ ಅಂತ ಬಯಸ್ತಾ ಇರ್ತೀವಿ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ಹೇಳ್ಬಿಟ್ಟು ಅಂತ. ಹರಿಚಿತ್ತ ಒಂದೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ ಹೇಳ್ಬಿಟ್ಟು ಅಂತ. ನಾವು ಅನ್ಕೊಂತಾ ಇರ್ತೀವಿ, ಅಯ್ಯೋ ಏನೋ ಕೆಲಸ ಮಾಡೋದಕ್ಕೆ ಹೋದೆ, ಪ್ರಾರಂಭ ಮಾಡಿದೆ, ಅರ್ಧಕ್ಕೆ ನಿಂತೋಗ್ಬಿಡ್ತು, ಏನೋ ಪ್ರಾರಂಭ ಮಾಡಿದೆ, ಇದು ಸಕ್ಸಸ್ ಆಗಲಿಲ್ಲ, ಏನೋ ಅವಘಡಗಳಾಗೋಯ್ತು, ತೊಂದರೆಗಳು ಬಂದ್ಬಿಡ್ತು ಅಂತ ಅನ್ಕೊಂತಾ ಇರ್ತೀವಿ. ಹಂಗೇನೂ ತೊಂದರೆಗಳು ಬರ್ದಿರ ನಾವು ಅನ್ಕೊಂಡಿದ್ದು ಸಕ್ಸಸ್ ಆಗಬೇಕು ಅಂತಂದ್ರೆ, ನಾವು ಜಯನ ಸಾಧಿಸ್ಬೇಕು ಅಂತಂದ್ರೆ, ಇಲ್ಲಿ ಋಷಿಮುನಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಧರ್ಮದೇವತೆ ಕೈಯಿಂದ ನಾವು ಬಿಗ್ಗಿಯಾಗಿ ಹಿಡ್ಕೊಂಡಿರ್ಬೇಕು. ಧರ್ಮದೇವತೆ ಕೈಯನ್ನು ನಾವು ಎಲ್ಲಿವರೆಗೂ ಬಿಗ್ಗಿಯಾಗಿ ಹಿಡಿದಿರ್ತೀವಿ ಅಲ್ಲಿವರೆಗೂ ಕೂಡ ನಾವು ಮಣ್ಣು ಹಿಡಿದ್ರೂ ಕೂಡ ಬಂಗಾರ ಆಗತ್ತೆ. ಮಣ್ಣು ಹಿಡಿದ್ರೂ ಕೂಡ ಬಂಗಾರ ಆಗತ್ತೆ. ಕಸದಲ್ಲಿ ರಸ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ದರಿದ್ರ ದೇವತೆ ಅಂತಕ್ಕಂಥದ್ದು ನಮ್ಮ ಮನೆ ಹತ್ತಿರಕ್ಕೆ ಕೂಡ ಸುಳಿಯೋದಿಲ್ಲ. ಮಹಾಲಕ್ಷ್ಮಿ ಅಂತ ಅವಳು ತಿಷ್ಟೆ ಹಾಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತಾಳೆ. ದೇವಾನುದೇವತೆಗಳು ಅಂತಹ ಮನೆಯವರು ಅಂದ್ರೆ ಧರ್ಮನ ಯಾರು ಪಾಠಿಸ್ತಾ ಇರ್ತಾರೋ ಅಂಥವ್ರ ಮನೆಗಳಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬಂದು ಅವ್ರ ಹವಿರ್ಭಾಗಗಳನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅಂತ ಅವ್ರ ಮನೆಗಳಿಗೆ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಬಂದು ಅಂತ ಧರ್ಮ ಪರರಾಗಿರ್ತಕ್ಕಂಥ ಅವ್ರ ಮನೆಯಲ್ಲಿ ಹವಿರ್ಭಾಗಗಳನ್ನ ಸ್ವೀಕರಿಸಿ ಹೋಗ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ದೇವತೆಗಳು ಓಡಾಡ್ತಕ್ಕಂಥ ಮನೆ ಆಗಿರುತ್ತೆ ಅಂತ ಧರ್ಮವಿಧರಾಗಿರ್ತಕ್ಕಂಥ ಅವ್ರ ಮನೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಧರ್ಮವನ್ನು ಆಶ್ರಯಿಸಿರಬೇಕು. ಧರ್ಮದೇವತೆಯ ಕೈಯನ್ನು ಬಿಗ್ಗಿಯಾಗಿ ಹಿಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ. ಸಂಸ್ಕೃತದಲ್ಲಿ ವೃಷ ಅಂತಂದರೆ ಧರ್ಮ ಅಂತ ಹೇಳ್ಬಿಟ್ಟು ಅಂತ. ವೃಷ ನಾವೆಲ್ಲ ಕೇಳಿರ್ತೀವಿ. ವೃಷ ಅಂದರೆ ಧರ್ಮ. ವೃಷಭ ಅಂತ ಕರೀತಾರೆ, ಅಂದರೆ ಎತ್ತು ಅಥವಾ ನಂದಿ ಅಂತ ಕರೀತಾರೆ. ಯಾಕೆ ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನ ಎದುರು ಯಾಕೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂತಕ್ಕಂಥದ್ದು ನಮಗೆ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ. ಆಮೇಲೆ ನಾವೆಲ್ಲ ನೋಡಿರ್ತೀವಿ, ಹಿರಿಯರು ಒಂದು ಪದ್ಧತಿ ಮಾಡಿದ್ದಾರೆ. ಏನು ಅಂದರೆ, ಆ ವೃಷಭದ ಬಲಭಾಗಕ್ಕೆ ನಿಂತ್ಕೊಂಡು ಆ ಕೊಂಬುಗಳ ಮೇಲೆ ಕೈ ಇಟ್ಟು ಆ ಕೊಂಬುಗಳ ಮಧ್ಯದಿಂದ ಆ ಈಶ್ವರನನ್ನ ದರ್ಶನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಯಾಕದನ್ನು ಮಾಡಿದ್ದಾರೆ ಅಂತಂದ್ರೆ, ಈ ವೃಷ ದೇವತೆ ಅಂದ್ರೆ ಧರ್ಮ ದೇವತೆ, ಆ ನಂದಿ ಇದೆಯಲ್ಲ, ಶಿವನ ಮುಂದೆ ಇರತಕ್ಕಂಥ ನಂದಿ ಧರ್ಮಕ್ಕೆ ಸಂಕೇತ. ಹಂಗಾಗಿ ಅದರ ಕೊಂಬುಗಳ ಮೂಲಕ ನಾನು ಪರಮಾತ್ಮನನ್ನ ನೋಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಲೇನು ಅಂದ್ರೆ ಪ್ರಮಾಣ ಮಾಡೋದು ಭಗವಂತನಿಗೆ, ನಾನು ಧರ್ಮನ ಯಾವತ್ತೂ ಬಿಟ್ಟು ನಡೆಯಲ್ಲ, ಧರ್ಮಬದ್ಧವಾಗಿ ಇರ್ತೀನಿ, ಧರ್ಮದ ಜೀವನನ್ನೇ ನಡೆಸ್ತೀನಿ, ನಿನ್ನ ದರ್ಶನನೂ ಕೂಡ ನಾನು ಧರ್ಮದ ಮುಖಾಂತರವೇ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಕ್ಯೂನಲ್ಲಿ ಹೋಗ್ತಾ ಇರ್ತೀವಿ, ಸ್ಪೆಷಲ್ ದರ್ಶನ ಇರುತ್ತೆ, ಸಾರ್ವಜನಿಕವಾಗಿರ್ತಕ್ಕಂಥ ದರ್ಶನ ಇರುತ್ತೆ. ಅಲ್ಲೂ ಕೂಡ ಏನು ಮಾಡ್ತಾ ಇರ್ತೀವಿ, ಈ ಕಡೆ ಆ ಕಡೆ ತಳ್ಕೊಂಡು ಮುದುಕರು ಮುಪ್ಪರು ಇದ್ರೆ ಅವರನ್ನೆಲ್ಲ ಹಿಂದಕ್ಕೆ ಹಾಕಿ ಮುಂದೆ ಹೋಗಿ ಇವೆಲ್ಲ ಮಾಡ್ತಾ ಇರ್ತೀವಿ. ಇದು ಧರ್ಮಬದ್ಧವಾಗಿರ್ತಕ್ಕಂಥ ದರ್ಶನ ಅಂತ ಅನ್ನಿಸ್ಕೊಳೋದಿಲ್ಲ. ನಾವು ಶ್ರೀರಾಮಚಂದ್ರನ ಜೀವನವನ್ನು ನೋಡಿದಾಗ ರಾಮಾಯಣದಲ್ಲಿ ಅರ್ಥ ಆಗುತ್ತೆ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ರಾಮ ಧರ್ಮವನ್ನು ತಪ್ಪಲಿಲ್ಲ. ಯುಧಿಷ್ಠಿರ ಪಾಂಡವಾದಿಗಳು ಕೂಡ ಧರ್ಮವನ್ನು ಯಾವತ್ತೂ ಕೂಡ ತಪ್ಪಲಿಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಹಾಯ ಹಸ್ತ, ಅವನ ಸಪೋರ್ಟು ಅಂತಕ್ಕಂಥದ್ದು ಪಾಂಡವರಿಗೆ ಯಾವತ್ತಿಗೂ ಕೂಡ ಇತ್ತು. ಅದೇ ಥರನೇ ಒಂದ್ಸಲಿ ಏನಾಗುತ್ತೆ ಅಂತಂದರೆ, ಈ ಅಕ್ಷೋಹಿಣಿ ಸೈನ್ಯಗಳಿರುತ್ತೆ, ಏನೋ ಯುದ್ಧ ಪ್ರಾರಂಭ ಆಗ್ತಾ ಇರುತ್ತೆ, ಕುರುಕ್ಷೇತ್ರ ಸಂಗ್ರಾಮ ಪ್ರಾರಂಭ ಆಗ್ತಾ ಇರಬೇಕಾಗಿದ್ರೆ ಇಬ್ಬರಿಗೂ ಕೂಡ ಬಂದು ಶ್ರೀಕೃಷ್ಣ, ಯಾಕೆ ಅಂತಂದರೆ ಬಲರಾಮನ ಮಗಳನ್ನ ದುರ್ಯೋಧನನ ಮಗನಿಗೆ ಕೊಟ್ಟಿರ್ತಾರೆ. ಬಲರಾಮನ ಮಗಳನ್ನ ದುರ್ಯೋಧನ ಮಗನಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ಕಡೆಯಿಂದ ದುರ್ಯೋಧನನಿಗೆ ಸಂಬಂಧ ಬಲರಾಮ ಅಂತಕ್ಕಂಥವ್ರು, ಇನ್ನೊಂದು ಕಡೆಯಿಂದ ಏನು ಅಂದ್ರೆ ಭಾವ ಆಗ್ಬೇಕು, ಶ್ರೀಕೃಷ್ಣ ದುರ್ಯೋಧನನಿಗೆ ಬೀಗರ್ ಆಗ್ಬೇಕು. ಇತ್ಲ ಕಡೆ ಶ್ರೀಕೃಷ್ಣನ ತಂಗಿ ಸುಭದ್ರೆಯನ್ನ ಇವ್ರಿಗೆ ಅರ್ಜುನನಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಸದ್ಯ ಭಾವ ಆಗ್ಬೇಕು ಶ್ರೀಕೃಷ್ಣ. ಹಾಗಾಗಿ ಇಬ್ಬರೂ ಕೂಡ ಬಂಧು ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಇಬ್ಬರು ಕೂಡ ಸೈನ್ಯದ ಸಹಾಯನ್ನ ಕೇಳ್ಕೊಂಡು ಬರ್ತಾರೆ. ಕುರುಕ್ಷೇತ್ರ ಸಂಗ್ರಾಮ ಪ್ರಾರಂಭ ಆಗಿದೆ, ನೀವೇನನ್ನ ನನಗೆ ಸಹಾಯ ಮಾಡಬಲ್ಲಿಯಾ ಅಂತ ಹೇಳ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಏನು ಅಂತಂದ್ರೆ ಹಗಲ್ ನಿದ್ದೆ ಮಾಡ್ತಾ ಇರಲಿಲ್ಲ. ನಮ್ಗೆ ಇವತ್ತಿಗೂ ಕೂಡ ಪ್ರಮಾಣ ಮಾಡಿಸ್ತಾರೆ, ಏನು ಅಂದ್ರೆ ಅಗ್ನಿ ಮೇಲೆ ದಿವೇ ನ ಸ್ವಪಿನಿ ಅಂತ ಹೇಳ್ಬಿಟ್ಟು ಅಂತ, ಹಗಲ್ ನಿದ್ದೆ ಮಾಡಲ್ಲ ಅಂತ ಅಗ್ನಿ ಮೇಲೆ ಪ್ರಮಾಣ ಮಾಡಿಸ್ತಾರೆ. ಹಾಗಾಗಿ ಹಗಲ್ ನಿದ್ದೆ ನಿಷೇಧ ಧರ್ಮಬದ್ಧವಾಗಿ.
ಸ್ವಲ್ಪ ಕೆಮ್ಮಿದೆ. ಹಗಲ್ ನಿದ್ದೆ ನಿಷೇಧ. ಶ್ರೀಕೃಷ್ಣ ಏನು ಮಾಡ್ತಾನೆ, ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಹಗಲ್ ನಿದ್ದೆ ಮಾಡ್ತಾ ಮಲ್ಕೊಂಡು ಡ್ರಾಮಾ ಆಡ್ತಾ ಇರ್ತಾನೆ. ಇಬ್ರು ಬರ್ತಾರೆ. ಫಸ್ಟ್ ಏನು ಮಾಡ್ತಾನೆ, ದುರ್ಯೋಧನ ಬರ್ತಾನೆ ಸಹಾಯ ಹಸ್ತಾನೆ ಕೇಳ್ಕೊಂಡು. ಶ್ರೀಕೃಷ್ಣ ಮಲ್ಕೊಂಡಿರ್ತಾನೆ. ಶ್ರೀಕೃಷ್ಣನ ಪಾದದ ಹತ್ರ ಒಂದು ಆಸನ, ತಲೆ ಹತ್ರ ಒಂದು ಆಸನ ಇರುತ್ತೆ. ಶ್ರೀಕೃಷ್ಣ ಇವನು ದುರ್ಯೋಧನ ಅನ್ಕೊಂತಾನೆ, ಈ ಗೊಲ್ಲನ ಕಾಲ ಹತ್ರ ನಾನ್ಯಾಕೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೀದಾ ಬಂದು ತಲೆ ಹತ್ರ ಕೂತ್ಕೊಂತಾನೆ. ಕಡೆಗೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ನಮಸ್ಕಾರ ಮಾಡಿ ಶ್ರೀಕೃಷ್ಣನ ಪಾದದ ಹತ್ರ ಕೂತ್ಕೊಂತಾನೆ. ಶ್ರೀಕೃಷ್ಣ ಎದ್ದ ತಕ್ಷಣ ಅರ್ಜುನನನ್ನು ನೋಡ್ದಂಗೆ ನಟನೆ ಮಾಡಿಬಿಟ್ಟು, ಯಾವಾಗ ಬಂದೆ, ಏನು ಬಂದೆ, ನಿಂಗೆ ಏನು ಬೇಕಾಗಿತ್ತು ಅಂತ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ಅವನಿಗಿಂತ ಫಸ್ಟ್ ನಾನು ಬಂದಿದ್ದೀನಿ ಅಂತ. ಶ್ರೀಕೃಷ್ಣ ಹೇಳ್ತಾನೆ, ನಾನು ಫಸ್ಟ್ ಅರ್ಜುನನ್ನ ನೋಡಿದ್ದೀನಿ, ಹಾಗಾಗಿ ಅರ್ಜುನನಿಗೆ ಫಸ್ಟ್ ಚಾನ್ಸ್. ಚಿಕ್ಕವನು ಪಾಪ, ಹಾಗಾಗಿ. ಯಾಕೆಂದರೆ ದುರ್ಯೋಧನ ಇವನು ಧರ್ಮರಾಜ ಬೈಕೊಂತಾನೆ, ಮತ್ತೆ ಯಾರೋ ಚಿಕ್ಕವನಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ತನ್ನ ಸೈನ್ಯನ 2 ಭಾಗ ಮಾಡ್ತಾನೆ ಭಗವಂತ. ಏನು ಅಂದರೆ, ತಾನು ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಯ, ನಾರಾಯಣಿ ಸೈನ್ಯ ಅಂತ ಇರುತ್ತೆ. ಆ ನಾರಾಯಣಿ ಸೈನ್ಯ ಅದನ್ನೊಂದು ಕಡೆ ಮಾಡ್ತಾನೆ. 2 ಅಕ್ಷೋಹಿಣಿನೂ ಏನೋ ಇರುತ್ತೆ, ಒಂದು ಕಡೆ ಭಾಗ ಮಾಡ್ತಾನೆ. ಒಂದು ಕಡೆ ತಾನು ಮಾತ್ರ ಒಂದು ಕಡೆ ಇರ್ತಾನೆ. ಅಂದರೆ ತಾನೇನು ಅಂದರೆ ಆಯುಧ ಹಿಡಿಯಲ್ಲ, ಯುದ್ಧ ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಷ್ಟೇ, ಸಪೋರ್ಟಿವ್ ಆಗಿ ಇರ್ತೀನಷ್ಟೇ ಅಂತ ಹೇಳ್ಬಿಟ್ಟು ಅಂತ. ಆವಾಗ ದುರ್ಯೋಧನ ಅನ್ಕೊತಾನೆ, ನೋಡು ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಆ ಸೈನ್ಯನೆಲ್ಲ ತೊಗೊಂಡೋಗಿ ಅರ್ಜುನನ್ಗೆ ಪಾಲ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಏನೂ ಇಲ್ಲದೆ ಇರ್ತಕ್ಕಂಥ ಈ ಶ್ರೀಕೃಷ್ಣನ್ ಕರ್ಕೊಂಡೋಗಿ ಏನು ಮಾಡೋದು, ಇವ್ರಿಗೆ ದಿನ ಇಟ್ಕೊಳ್ಳೋದಕ್ಕೆ ಕಸ್ತೂರಿ ತಿಲಕಾನೇ ಬೇಕು, ಪೀತಾಂಬರನೇ ಬೇಕು, ಇವನಿಗೆಲ್ಲ ಸೇವೆಗಳನ್ನು ನಾನು ಮಾಡ್ಕೊಂಡಿರ್ಬೇಕಾ ಅಂತ ಬೇಜಾರು ಮಾಡ್ಕೊತಾನೆ. ಕಡೆಗೆ ಅರ್ಜುನನ್ಗೆ ಚಾಯ್ಸ್ ಕೊಡ್ತಾನೆ. ಫಸ್ಟ್ ಚಾಯ್ಸು ನೀನು ಸೆಲೆಕ್ಟ್ ಮಾಡ್ಕೊಪ್ಪ ಅಂತ ಹೇಳ್ಬಿಟ್ಟು ಅಂತ. ಅರ್ಜುನ ಹೇಳ್ತಾನೆ, ಅಪ್ಪ ನೀನು ಆಯುಧ ಹಿಡಿಬೇಡ, ಯುದ್ಧ ಮಾಡಬೇಡ, ನಮ್ಮ ಪಕ್ಷದಲ್ಲಿರು ಸಾಕು, ನೀನು ನಮಗೆ ಸಪೋರ್ಟಿವ್ ಆಗಿ ನಮ್ಮ ಪಕ್ಷದಲ್ಲಿರು ಸಾಕು ಅಂತ ಹೇಳ್ತಾನೆ. ಆವಾಗ ದುರ್ಯೋಧನನಿಗೆ ಖುಷಿ ಆಗ್ಬಿಡುತ್ತೆ. ಅಲ್ಲಿಗೆ 2ನೇ ಚಾಯ್ಸ್ ಈತಂದಿರ್ತಾನೆ, ಅಲ್ಲಿಗೆ ನಾರಾಯಣಿ ಸೈನ್ಯ ನನ್ನದಾಯಿತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಸೈನ್ಯ ತೊಗೊಂಡು ಬಂದ್ಬಿಡ್ತಾನೆ. ಗಾಂಧಾರಿ ಮಹಾಪತಿವ್ರತೆ ಮನೆಗೆ ಬಂದ ತಕ್ಷಣ ಆ ವಿಷಯ ಗೊತ್ತಾಗುತ್ತೆ. ಖುಷಿಯಾಗಿ ದುರ್ಯೋಧನ ವಾಪಸ್ ಬಂದಿದ್ದಾನೆ ನಾರಾಯಣಿ ಸೈನ್ಯನ ತಗೊಂಡು ಅಂತ ಹೇಳ್ಬಿಟ್ಟಂತ. ಅಂದರೆ ಶ್ರೀಕೃಷ್ಣನೂ ಕರ್ಕೊಂಬಂದ್ಬಿಟ್ಟಿದ್ದಾನೆ ನಾರಾಯಣಿ ಸೈನ್ಯದ ಜೊತೆನಲ್ಲಿ ಅಂತ ಗಾಂಧಾರಿ ತಿಳ್ಕೊಂಡ್ಬಿಡ್ತಾಳೆ. ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾನೆ ಗಾಂಧಾರಿಗೆ. ಗಾಂಧಾರಿ ಹೇಳ್ತಕ್ಕಂಥ ಮಾತೇನು ಅಂದರೆ, ಯಥೋ ಧರ್ಮ ತತಃ ಕೃಷ್ಣ, ಯಥಾ ಕೃಷ್ಣ ತಥೋ ಜಯ ಅಂತ ಹೇಳ್ಬಿಟ್ಟು. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಶ್ರೀಕೃಷ್ಣ ಇರ್ತಾನೆ, ಎಲ್ಲಿ ಶ್ರೀಕೃಷ್ಣ ಇದ್ದಾನೋ ಅಲ್ಲಿ ಜಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಅಂತ. ತಕ್ಷಣ ಕುಸಿದು ಬೀಳ್ತಾನೆ ಕೆಳಗಡೆಗೆ ದುರ್ಯೋಧನ. ಯಾಕೆಂದರೆ ತಾಯಿ ಮಾತು ಅಸತ್ಯ ಆಗೋದಿಲ್ಲ. ಮಹಾಪತಿವ್ರತೆ ಗಾಂಧಾರಿ, ಆಕೆ ಬಾಯಿನಲ್ಲಿ ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಅಲ್ಲಿಗೆ ಯಾರು ವಿಜಯ ಆಗುತ್ತೆ ಅಂತಾಯಿತು. ಶ್ರೀಕೃಷ್ಣ ಇರ್ತಕ್ಕಂಥದ್ದು ಪಾಂಡವರ ಪಕ್ಷದಲ್ಲಿ, ಪಾಂಡವರಿಗೆ ಜಯ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಋಷಿಮುನಿಗಳು ಅಂದರೆ, ಹೇ ಇಡಾದೇವಿಯೇ, ಹೇ ಧರ್ಮದೇವತೆಯೇ, ನಿನ್ನ ಕೈಯನ್ನು ನಾವು ಯಾವತ್ತಿಗೂ ಕೂಡ ಬಿಡ್ದಿರ ಇರೋಂಗೆ ಹಿಡ್ಕೊಂಡಿರೋಂಗಾಗಲಿ. ನೀನು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕೈಗಳನ್ನು ಬಿಡಬೇಡ. ನಾವು ಧರ್ಮಬದ್ಧವಾಗಿರ್ತಕ್ಕಂಥ ಧರ್ಮಮಯವಾಗಿರ್ತಕ್ಕಂಥ ಜೀವನನ ನಡೆಸೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ. ಯಾಕೆಂದರೆ ಧರ್ಮ ಒಂದು ನಮ್ಮ ಜೊತೆನಲ್ಲಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಸೋಲನ್ನು ಅನುಭವಿಸೋದಿಲ್ಲ. ಜಯ, ಕಟ್ಟ ಕಡೆಯ ಜಯ ಅಂತಕ್ಕಂಥದ್ದು ನಮಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಬೃಹಸ್ಪತಿ ಎಂಬ ಕರ್ಮಸಾಕ್ಷಿಯಾದ ಈಶ್ವರನು ಕರ್ಮದಿಂದುಂಟಾದ ಸುಖಗಳನ್ನು ಪ್ರತಿಪಾದಿಸುತ್ತಿರುವನು. ಅಷ್ಟೇ ಅಲ್ಲ, ಬೃಹಸ್ಪತಿ ಅಂತ ಹೇಳ್ಬಿಟ್ಟು ನಮ್ಮ ಬುದ್ಧಿನಲ್ಲಿ ಕೂತ್ಕೊಂಡಿರ್ತಾನಂತ. ಕರ್ಮಸಾಕ್ಷಿಯಾಗಿರ್ತಕ್ಕಂಥ ಆ ದೇವರು ಈಶ್ವರ ಅವನೇನು ಮಾಡ್ತಾನೆ, ನಾವು ಏನು ಮಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಆಲೋಚನೆ ಮಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಇದನ್ನೆಲ್ಲ ಕೂಡ ಲೆಕ್ಕ ಹಾಕ್ತಾ ಇರ್ತಾನೆ ಕರೆಕ್ಟಾಗಿ. ನೋಡಿ, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದೇನು ಅಂದರೆ, ಧರ್ಮದೇವತೆ ಕೈಯನ್ನು ಭದ್ರವಾಗಿ ಹಿಡ್ಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆಂದರೆ ಅದನ್ನೇ ನಮಗೆ ಪೂರ್ವಜರಿಂದ ಬಂದಿರತಕ್ಕಂಥ ಒಂದು ಇದು. ಅದನ್ನೇ ಶಿವಾಲಯಗಳಿಗೆ ನಾವು ಹೋದರೆ ಆ ವೃಷಭದ ರೂಪದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಅದೇ ಧರ್ಮದೈವತೆ. ಧರ್ಮನ ಮುಂದಿಟ್ಕೊಂಡು ನಾನು ಎಲ್ಲ ಕರ್ಮಗಳನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿ ಬರ್ತೀವಿ ಈಶ್ವರನಿಗೆ. ಹಾಗಾಗಿ ಧರ್ಮದ ಮಾರ್ಗನ ತಪ್ಪಬಾರ್ದು. ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥವನಿಗೆ ಕೆಲವು ನಷ್ಟಗಳಾಗತ್ತೆ, ಕೆಲವು ಬಾಧೆಗಳು ಅಂತಕ್ಕಂಥದ್ದು ಆಗತ್ತೆ. ಈ ಧರ್ಮ ಮಾರ್ಗದಲ್ಲಿ ನಡೆಯೋರನ್ನ ಅದೇ ಕೆಲಸವಾಗಿ ಟಾರ್ಗೆಟ್ ಮಾಡ್ತಾರೆ, ಅದೇ ಕೆಲಸವಾಗಿ ಹಿಂಸೆ ಮಾಡ್ತಾರೆ, ಅದೇ ಕೆಲಸವಾಗಿ ಅವಮಾನ ಮಾಡ್ತಾರೆ. ಯಾಕೆ ಅಂತಂದರೆ ಆತ ಗೊತ್ತು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಈತ ಯಾವುದೇ ಕಾರಣಕ್ಕೂ ಕೂಡ ಹಿಂಸೆಗೆ ಇಳಿಯೋದಿಲ್ಲ ಅಂತ ಹೇಳ್ಬಿಟ್ಟಂತ. ಹಂಗಂದು ಮಾತ್ರಕ್ಕೆ ನಮಗೇನು ಸಪೋರ್ಟ್ ಇಲ್ಲ ಅಂತ ತಿಳ್ಕೊಬಾರ್ದು. ಭಗವಂತನೇ ನಮಗೆ ಸಪೋರ್ಟಿವ್ ಆಗಿರ್ತಾನೆ. ಬುದ್ಧಿ ರೂಪದಲ್ಲಿ ಕೂತಿರ್ತಕ್ಕಂಥ ಬೃಹಸ್ಪತಿ ಅಂತಕ್ಕಂಥ ಈಶ್ವರ ನಾವು ಮಾತಾಡ್ತಾ ಇರ್ತಕ್ಕಂಥದ್ದನ್ನು, ನಾವು ನೋಡ್ತಾ ಇರ್ತಕ್ಕಂಥದ್ದನ್ನು,
ನಾವು ಕೇಳ್ತಾ ಇರ್ತಕ್ಕಂಥದ್ದನ್ನ, ನಾವು ಆಡ್ತಾ ಇರ್ತಕ್ಕಂಥ ಮಾತುಗಳನ್ನ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದನ್ನ ಪ್ರತಿಯೊಂದು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಅವನು ಹಾಕಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ತಕ್ಕಂತೆ ನಮಗೆ ಫಲಗಳು ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರು ಯಾವುದನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲ ರುದ್ರಭಾಷ್ಯ ಹೇಳುವಾಗ ನಾನು ಸಾಕಷ್ಟು ಹೇಳಿದ್ದೀನಿ. ವ್ಯಾಪಾರದಲ್ಲಿ ಹೇಗೆ ನಡ್ಕೋಬೇಕು, ಏನು ಮಾಡಬೇಕು ಅಂತಕ್ಕಂಥ ಸುಮಾರು ಎಕ್ಸಾಂಪಲ್ಗಳನ್ನೆಲ್ಲ ಹೇಳಿದ್ದೀನಿ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಅದಕ್ಕೊಬ್ಬ ಕರ್ಮಸಾಕ್ಷಿ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ ಅಂತಕ್ಕಂಥ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ನಮಗಿಲ್ಲಿ ಋಷಿಮುನಿಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಎಚ್ಚರಿಕೆಯಿಂದ ನಡಿಬೇಕು ಅಂತ ಹೇಳ್ಬಿಟ್ಟು ವಿಶ್ವೇ ದೇವತೆಗಳು ಶೋಭನವಾದ ವಾಕುಗಳಿಂದ ನಮಗೆ ಮಂಗಳವನ್ನುಂಟು ಮಾಡಲಿ. ವಿಶ್ವೇ ದೇವತೆಗಳು ಅಂದರೆ ಇಡೀ ವಿಶ್ವವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ದೇವಗಣಗಳಿರುತ್ತೆ. ಅವರೆಲ್ಲ ಕೂಡ ನಮಗೆ ಶುಭವಾಗಿರ್ತಕ್ಕಂಥ ಮಾತುಗಳಿಂದ ಸದಾಕಾಲ ಆಶೀರ್ವದಿಸ್ತಾ ಇರಲಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿರುತ್ತೆ. ಏನು ಅಂತಂದರೆ ಈ ತಥಾಸ್ತು ದೇವತೆಗಳಿದ್ದಾರೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಸಂಜೆ ಹೊತ್ತು ಹೆಂಗಂದ್ರಂಗೆ ಮಾತಾಡಬೇಡ, ತಥಾಸ್ತು ದೇವತೆಗಳಿರ್ತಾರೆ, ಇವ್ರು ತಥಾಸ್ತು ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹಿರಿಯರು ನಮ್ಗೇನು ಹೇಳ್ತಾ ಇದ್ರು ಅಂತಂದರೆ, ನಿಜವಾಗ್ಲೂ ತಥಾಸ್ತು ದೇವತೆಗಳಿರೋದು ನಿಜ, ಅವರು ತಥಾಸ್ತು ಅನ್ನೋದು ನಿಜ. ಹಾಗಾಗಿ ನಾವು ಅಂದಿದ್ದಕ್ಕೆಲ್ಲ ತಥಾಸ್ತು ಅನ್ನೋದಾದರೆ ನಾವು ಕೆಟ್ಟದ್ದು ಮಾತಾಡೋದೇ ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದೇ ಬೇಡ. ನಾವು ಮಾಡಬೇಕಾದ್ದೇನೂ ಇಲ್ಲ, ನಾವೇನು ದುಡ್ಡು ಕಳ್ಕೋಬೇಕಾದಿಲ್ಲ, ಏನು ಇದು ತೊಂದರೆ ತಗೋಬೇಕಾದಿಲ್ಲ. ಏನು ಅಂದರೆ ಎಲ್ಲರಿಗೂ ಒಳ್ಳೇದು ಕೊಡೋದು, ಆತನಿಗೂ ಒಳ್ಳೇದಾಗಲಿ, ಈತನಿಗೂ ಒಳ್ಳೇದಾಗಲಿ, ಅವ್ರಿಗೆ ಆರೋಗ್ಯ ಬರಲಿ, ಇವ್ರ ಮನೆಗೆ ಒಳ್ಳೇದಾಗಲಿ, ಇವ್ರ ಮನೆಯಲ್ಲಿ ಎಲ್ಲ ಸಂಪತ್ತುಗಳಿರಲಿ ಅಂತ ಹೇಳ್ಬಿಟ್ಟು ಒಳ್ಳೇದು ಕೋರ್ಕೊಳೋದಕ್ಕೆ ನಾವೇನು ಕಷ್ಟಪಡಬೇಕಾದಿಲ್ಲ, ದುಡ್ಡು ಖರ್ಚು ಮಾಡಬೇಕಾದಿಲ್ಲ. ಸದಾ ಕಾಲ ಎಲ್ಲರಿಗೂ ಒಳ್ಳೇದಾಗಲಿ ಕೋರ್ಕೊತಾ ಇದ್ರೆ ತಥಾಸ್ತು ದೇವತೆಗಳು ಏನು ಮಾಡ್ತಾರೆ? ತಥಾಸ್ತು ಅಂತಾರೆ. ಅಂದರೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಂತ ನಾವು ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀವಿ, ನೀವು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀವಿ. ಅವಾಗೇನಾಗುತ್ತೆ? ತಥಾಸ್ತು ದೇವತೆಗಳು ಇಬ್ಬರಿಗೂ ಕೂಡ ಒಳ್ಳೇದು ಮಾಡ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಆ ಲೋಕದಲ್ಲಿ ನಾನು ಒಂದು ಪಾರ್ಟ್ ತಾನೆ, ಒಂದು ಭಾಗ. ಹಾಗಾಗಿ ಇಡೀ ಲೋಕಕ್ಕೆ ಒಳ್ಳೇದಾಯ್ತು ಅಂದರೆ ನನಗೂ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಹಾಗಾಗಿ ಯಾವಾಗಲೂ ಕೂಡ ಒಳ್ಳೇದನ್ನ ಕೋರ್ಕೋಬೇಕು. ಅಶ್ವಿನಿ ದೇವತೆಗಳು ಸಬಕೋ ಸನ್ಮತಿ ದೇ ಭಗವಾನ್ ಮುಜೆ ಚೋಡ್ಕೆ ಅಂತ ಆಗ್ಬಿಡತ್ತ. ಆಮೇಲೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ನನಗ್ ಬಿಟ್ಟು ಅಂತ ಹೇಳ್ಬಿಟ್ಟು ಅದು ಎಷ್ಟು ಮೂರ್ಖತನೋ. ಎಲ್ರಿಗೂ ಒಳ್ಳೇದಾಗೋದು ಬೇಡ, ನನಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋದು ಹಂಗೆ ಆಗತ್ತೆ. ಹಾಗಾಗಿ ನಾವ್ಯಾವತ್ತೂ ಏನ್ ಕೇಳ್ಕೊಬೇಕು? ಸಬಕೋ ಸನ್ಮತಿ ದೇ ಭಗವಾನ್ ಅಂದ್ರೆ ನನಗೂ ಕೂಡ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದ್ರೆ ನನಗೂ ಒಳ್ಳೇದಾಗ್ಲಿ ಅನ್ನೋ ಆಶೀರ್ವಾದ ಅದರಲ್ಲಿ ಇದ್ದೇ ಇರುತ್ತೆ. ನೋಡಿ ಏನಾಗುತ್ತೆ ಅಂತಂದ್ರೆ, ನಾನು ಆಲ್ರೆಡಿ ಒಂದ್ಸಲಿ ಕತೆ ಹೇಳಿದ್ದೀನಿ, ಇನ್ನೊಂದ್ಸಲಿ ಹೇಳ್ತೀನಿ. ಮರಳುಗಾಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಂತೆ ಒಬ್ಬ ವ್ಯಕ್ತಿ. ಆತನ ಹತ್ರ ಒಂದು ಒಂಟೆ ಇತ್ತಂತೆ. ಏನಿತ್ತಂತೆ? ಒಂಟೆನ ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ನಂತೆ. ಹೋಗ್ತಾ ಇರ್ಬೇಕಾಗಿದ್ರೆ ಏನಾಯ್ತಂತೆ, ಆ ಮರಳುಗಾಡಲ್ಲಿ ದಿಕ್ ತಪ್ಪೋಯ್ತಂತೆ. ಗೊತ್ತಲ್ವಾ, ಮರಳುಗಾಡಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಗೊತ್ತಾಗಲ್ಲ, ಎಲ್ಲಾ ಕಡೆ ಮರಳು. ದಾರಿ ತಪ್ಪೋಗ್ಬಿಡ್ತಂತೆ. ಅಯ್ಯೋ ದಾರಿ ತಪ್ಪೋಯ್ತಲ್ಲ, ಇವಾಗ ಏನ್ ಮಾಡೋದು, ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಆತ ಏನ್ ಮಾಡೋದಂತೆ, ಕೂತ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡೋದಂತೆ. ಅಪ್ಪ ನನಗೆ ದಾರಿ ತೋರಿಸು, ಈ ಮರಳುಗಾಡಿಂದ ಆಚೆಗೆ ಹೋಗ್ತಕ್ಕಂಥ ಮಾರ್ಗನ ಸೂಚಿಸ್ಕೊಡು ಅಂತ ಹೇಳ್ಬಿಟ್ಟು. ಏನೇ ಮಾಡಿದ್ರು ಕೂಡ 3 ದಿವಸ ಪ್ರಾರ್ಥನೆ ಮಾಡೋದಂತೆ. 3 ದಿವಸನು ಆ ಕಡೆ ಹತ್ತಿ ನೋಡೋದಂತೆ, ಆ ಕಡೆ ಗುಡ್ಡ ಹತ್ತದಂತೆ, ಈ ಕಡೆ ಗುಡ್ಡ ಹತ್ತದಂತೆ, ಹೋಗೋದು ಗುಡ್ಡ ಹತ್ತೋದು, ಆ ಕಡೆ ಈ ಕಡೆ ನೋಡೋದು, ಬರೋದು, ದೇವರನ್ನ ಪ್ರಾರ್ಥನೆ ಮಾಡೋದು. ಅಪ್ಪ ಈ ಮರಳುಗಾಡಿಯಿಂದ ನಮ್ಗೆ ಆಚೆಗೆ ಹಾಕು ಅಂತ ಹೇಳ್ಬಿಟ್ಟು ದೀನವಾಗಿ ಆ ಒಂಟೆ ಇವನ್ ಕಡೆನೇ ನೋಡ್ತಾ ಇತ್ತಂತ. ಏನನ್ನ ಆಹಾರನೋ ನೀರೋ ಕೊಡ್ತಾನ, ಪಾನೀಯನೋ ಏನನ್ನ ಕೊಡ್ತಾನೇನೋ ಅಂತ ಹೇಳ್ಬಿಟ್ಟು ಇವನ ಹತ್ರ ಸ್ವಲ್ಪ ಖರ್ಜೂರ ಇಟ್ಕೊಂಡಿದ್ದಂತೆ. ಖರ್ಜೂರ ಆ ಒಂಟೆ ನೋಡ್ತಾ ಇದ್ದಂಗೆ ಖರ್ಜೂರ ಎಲ್ಲ ತಿಂದಾಕ್ಬಿಟ್ನಂತೆ. ಸ್ವಲ್ಪ ನೀರಿತ್ತಂತೆ, ಕುಡಿಯೋದಕ್ಕೆ ಒಂದು ಬಾಟ್ಲಷ್ಟು ನೀರು. ಅದನ್ನು ಏನ್ ಮಾಡದಂತೆ, ತನ್ನ ಸ್ವಾರ್ಥಕ್ಕೆ ಅಂತ ಹೇಳ್ಬಿಟ್ಟು ತಾನೇ ಕುಡಿದ್ಬಿಟ್ನಂತೆ. ಆ ಒಂಟೆ ನೋಡ್ತಾ ಇತ್ತಂತೆ, ಒಂದು ತೊಟ್ಟು ನೀರು ಕೂಡ ಆ ಒಂಟೆಗೆ ಕೊಡ್ಲಿಲ್ವಂತೆ, ಕುಡಿದ್ಬಿಟ್ನಂತೆ. ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡೋದಂತೆ, ಅಪ್ಪ ಈ ಮರಳುಗಾಡಿಂದ ನನ್ನನ್ನು ಆಚೆಗೆ ಹೋಗೋದಕ್ಕೆ ಏನನ್ನ ವ್ಯವಸ್ಥೆ ಮಾಡು ಅಂತ ಹೇಳ್ಬಿಟ್ಟಂತೆ. ಏನು ಎಷ್ಟು ದೀನವಾಗಿ ಕೇಳ್ಕೊಂಡ್ರು ದೇವರು ಕರುಣೆ ತೋರಿಸ್ತಾ ಇಲ್ಲ. ಕಡೆಗೆ ಒಂದು ವಾರ ಆಗೋಗ್ತಾ ಬಂತಂತೆ. 3 ದಿವಸ ಕಳೀತು, 4 ದಿವಸ ಕಳೀತು, 5 ದಿವಸ ಕಳೀತು. ಕಡೆಗೆ ಒಂದು 6-7 ದಿನ ಕಳೀತಾ ಬಂತಂತೆ. ಒಂಟೆ ದೀನಾವಸ್ಥೆಗೆ ಬಂದ್ಬಿಡ್ತಂತೆ. ಆಹಾರ ಇಲ್ಲ, ನೀರಿಲ್ಲ, ದಿಕ್ಕು ತಪ್ಪಿ ಕಣ್ಣಲ್ಲಿ ನೀರು ಸುರಿಸ್ಕೊಂತ ಯಜಮಾನ ಕೂತಿದ್ದಾನೆ ಎದುರುಗನೆ. ಆದ್ರೆ ನಮ್ಗೇನು ಸಹಾಯ ಮಾಡ್ತಾ ಇಲ್ವಲ್ಲ ಅಂತ ನೋಡ್ತಾ ಇತ್ತಂತೆ. 7ನೇ ದಿವಸ ಆ ಯಜಮಾನನ್ಗೆ ತುಂಬಾ ಕನಿಕರ ಬಂತಂತೆ. ಯಾವ್ದ್ರ ಬಗ್ಗೆ? ಒಂಟೆ ಬಗ್ಗೆ. ಆವಾಗ ಮತ್ತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಂತೆ. ಅದ್ರ ದೀನಾವಸ್ಥೆ ನೋಡೋಕ್ ಆಗ್ತಾ ಇಲ್ಲ, ಅಸಹಾಯಕನಾಗ್ಬಿಟ್ಟಿದೀನಿ, ಅದಕ್ಕೆ ಆಹಾರ ನೀರು ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಮತ್ತೆ ಕೇಳ್ಕೊಂಡಂತೆ, ಹೇ ಭಗವಂತ, ನೀನ್ ನನ್ನನ್ನ ಈ ಮರಳುಗಾಡಿಂದ ಆಚೆ ಕಡೆ ಕಳಿಸದೇ ಇದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಸತ್ತೋದ್ರೂ ಪರವಾಗಿಲ್ಲ, ನನ್ನನ್ನೇ ನಂಬ್ಕೊಂಡು ಬಂದಿರತಕ್ಕಂಥ ಈ ಒಂಟೆಯನ್ನ ಆಚೆ ಕಡೆ ಕಳಿಸು.
ಅದಕ್ಕಾದ್ರೂ ಏನನ್ನ ವ್ಯವಸ್ಥೆ ಮಾಡು ಹೊರಗಡೆ ಹೋಗೋದಕ್ಕೆ ಅಂತ ಪ್ರಾರ್ಥನೆ ಮಾಡ್ಕೊಂಡಂತೆ. ತಕ್ಷಣ ಒಂದು ಪಾರಿವಾಳ ಅದ್ರ ಮೇಲೆ ಅವನ ಮೇಲ್ಗಡೆ ಹಿಂಗೆ ಹಾರೋಯ್ತಂತೆ. ಆಕಾಶದ ಕಡೆ ನೋಡ್ತಾ ಇದ್ದಂತೆ, ಹೇ ಭಗವಂತ ಅಂತ. ಆ ಪಾರಿವಾಳ ಹಾರೋದಾಗ ನೋಡಿದಿರ ರೆಕ್ಕೆಗಳು ಪಟ 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 ಅಂತ ಹೊಡೆಯುತ್ತೆ. ನೀರಿನ ಹನಿಗಳು ಮುಖದ ಮೇಲೆ ಬಿತ್ತಂತೆ. ಯಾರಿಗೆ ಆ ಪ್ರೇಯರ್ ಮಾಡ್ತಾ ಇದ್ದವನಿಗೆ ನೀರಿನ ಹನಿಗಳು ಮುಖದ ಮೇಲೆ ಬಿಡ್ತಂತೆ. ಅಂದ್ರೆ ಅದ್ರ ಅರ್ಥ ಏನು? ಇಲ್ಲೇ ಎಲ್ಲೋ ಸುತ್ತಮುತ್ತಲೂ ನೀರಿದೆ ಅಂತ. ಎಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಅಂದಂತೆ. ಮತ್ತೆ ಆ ಕಡೆ ಗುಡ್ಡ ಹತ್ತಂದಂತೆ, ಈ ಕಡೆ ಗುಡ್ಡ ಹತ್ತಂದಂತೆ. ನೋಡಿದ್ರೆ ಹತ್ರದಲ್ಲೇ ಒಂದು ಹಳ್ಳಿ ಕಾಣ್ತಾ ಇದೆ ಅಂತೆ. ಇಷ್ಟು ದಿವಸ ಕಂಡಿಲ್ಲ. ಈ ಮರಳುಗಾಡಿನಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಮರಳು ಇವತ್ತು ದೊಡ್ಡ ಬೆಟ್ಟ ಆಗ್ಬಿಡುತ್ತೆ, ನಾಳೆ ಆ ಬೆಟ್ಟ ಕರ್ಗೋಗ್ಬಿಟ್ಟು ಇನ್ನೊಂದ್ ಕಡೆ ಬೆಟ್ಟ ಸಾಗುತ್ತೆ. ಈ ತರ ಮರಳು ಏನಾಗುತ್ತೆ, ಗಾಳಿಗೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಚಲನೆ ಆಗ್ತಾ ಇರುತ್ತೆ. ನೋಡಿದ್ರೆ ಇಲ್ಲೇ ಒಂದು ಹಳ್ಳಿ, ಗುಡಾರಗಳು ಎಲ್ಲ ಕಾಣ್ತಾ ಇದೆಯಂತೆ. ಹಸಿರಿದೆ, ಓಯಸಿಸ್ ಇದೆ. ಓಹೋ, ಇಲ್ಲೇ ಎಲ್ಲೋ ಹತ್ರದಲ್ಲಿದೆ ನೀರು ಅಂತ ಹೇಳ್ಬಿಟ್ಟು ಆ ಒಂಟೆಯನ್ನು ಕರ್ಕೊಂಡು ಕಷ್ಟಪಟ್ಕೊಂಡು ಆ ಹಳ್ಳಿಗೆ ಬಂದಂತೆ. ಆ ಹಳ್ಳಿಯವರು ಆ ಒಂಟೆಗೆ ಇವನ್ಗೆ ಕುಡಿಯೋಕೆ ನೀರೆಲ್ಲ ಕೊಟ್ಟು ಇವನ್ ದೀನಾವಸ್ಥೆ ಕಥೆಗಳನ್ನೆಲ್ಲ ಕೇಳಿ ಆಹಾರ ಎಲ್ಲ ಕೊಟ್ರಂತೆ. ಈ ಕಥೆಯಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂದ್ರೆ, ಎಲ್ಲಿವರೆಗೂ ನನ್ನನ್ನು ಪಾರ್ ಮಾಡಪ್ಪ, ನನ್ನ ಈ ಮರಗಾಡಿಂದ ಆಚೆಗೆ ಹಾಕಪ್ಪ ಅಂತ ಅವ್ನು ಕೇಳ್ಕೊಂತ ಇದ್ದ, ಅಲ್ಲಿವರೆಗೂ ಭಗವಂತ ಕರುಣೆ ತೋರಿಸ್ಲಿಲ್ಲ. ಅಪ್ಪ ನಾನೇನಾದ್ರೂ ಪರವಾಗಿಲ್ಲ, ನನ್ನನ್ನೇ ನಂಬ್ಕೊಂಡಿರ್ತಕ್ಕಂಥ ಒಂಟೆಯನ್ನು ಉದ್ಧಾರ ಮಾಡಪ್ಪ ಅಂತ ಯಾವಾಗ ಕೇಳ್ಕೊಂಡ, ಆವಾಗ ಅವನಿಗೆ ದಾರಿ ಅಂತಕ್ಕಂಥದ್ದು ಕಾಣಿಸ್ತು. ನಮಗೂ ಅಷ್ಟೇ ಜೀವನದಲ್ಲಿ ನಾವೇನ್ ಮಾಡ್ತೀವಿ, ದೇವರ ಹತ್ರಕ್ಕೆ ಹೋಗಿ ನನ್ನನ್ನ MBBS ಅಂತಾರೆ. MBBS ಮೇ ಬಿಬಿ ಬಚ್ಚೆ ಸುಕೂನ್ ಅಂತ ಹೇಳ್ಬಿಟ್ಟು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸುಖವಾಗಿದ್ರೆ ಸಾಕು, ಇನ್ ಯಾರು ಏನನ್ನ ಹಾಕೊಂಡು ಹೋಗ್ಲಿ, ಪ್ರಪಂಚ ಪ್ರಳಯ ಆಗೋಗ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ MBBS ಅಂತ ಕರೀತಾರಂತೆ. ಮೇ ಬಿಬಿ ಬಚ್ಚೆ ಸುಕೂನ್ ಅಂತ ಹೇಳ್ಬಿಟ್ಟು ಅಂತ. ಆ ಬುದ್ಧಿಯಿಂದ ಬಿಟ್ಟು ಬಿಡ್ಬೇಕು ನಾವು ಯಾವತ್ತೂ ಕೂಡ. ನಾವು ಯಾವಾಗಲೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೇಳ್ಕೊಂಡು, ಸರ್ವೇ ಜನ ಸುಖಿನೋ ಭವಂತು ಅಂತ ಯಾವಾಗ ಕೇಳ್ಕೊಂತೀವಿ, ಭಗವಂತ ಆವಾಗ ನಮ್ಮ ಮೊರೆಯನ್ನ ಕಿವಿಗೆ ಹಾಕೊಂತಾನೆ. ವಸುದೈವ ಕುಟುಂಬಕಂ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ನ್ಯಾರೋ ಮೈಂಡ್ ಆಗಿರ್ತಕ್ಕಂಥ ಅವನಿಗೆ ತನ್ನ ಮನೆಯೇ ತನ್ನ ಕುಟುಂಬ ಅಂತ ತಿಳ್ಕೊಂತಾನಂತೆ. ಆದ್ರೆ ಉದಾರ ಚರಿತಾನಾಂತು, ಉದಾರವಾಗಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥವ್ರು, ಮನಸ್ಸಿರ್ತಕ್ಕಂಥವ್ರಿಗೆ ವಸುದೈವ ಕುಟುಂಬಕಂ. ವಸುಧಾ ಅಂತಂದ್ರೆ ಭೂಮಿ ಅಂತ. ಇಡೀ ಭೂಮಿಯೇ ನನ್ನ ಕುಟುಂಬ ಅಂತ ಹೇಳ್ಬಿಟ್ಟು. ಇಡೀ ಭೂಮಿಯಲ್ಲಿರ್ತಕ್ಕಂಥ ಸರ್ವ, ಬರೀ ಮನುಷ್ಯರು ಅಂತಲ್ಲ, ಸರ್ವ ಚರಾಚರ ಪ್ರಾಣಿಗಳು ನನ್ನ ಕುಟುಂಬನೇ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಭಗವಂತ ಹೇಳಿದ್ದಾನೆ. ನಾನು ಬರೀ ಮನುಷ್ಯ ನನ್ನ ಅಂಶ ಅಂತ ಹೇಳಿಲ್ಲ, ಇಡೀ ಜೀವಿಗಳು ನನ್ನ ಅಂಶ. ಒಂದು ಸೊಳ್ಳೆ ಆಗಿರ್ಲಿ, ಒಂದು ತಿಗಣೆ ಆಗಿರ್ಲಿ, ಪ್ರತಿಯೊಂದು ಜೀವಿಗಳು ಕೂಡ ನನ್ನ ಅಂಶ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಋಷಿಮುನಿಗಳು, ಹೇ ವಿಶ್ವೇ ದೇವತೆಗಳಿರ, ಇಡೀ ನನ್ನ ಪ್ರಾರ್ಥನೆಗೆ ನೀವು ಅಸ್ತು ಅಸ್ತು ಅಂತ ಇರ್ರಿ. ನಾನು ಏನೇ ಪ್ರಾರ್ಥನೆ ಮಾಡಲಿ ಆ ಒಳ್ಳೆ ಪ್ರಾರ್ಥನೆಗಳಿಗೆಲ್ಲ ಕೂಡ ನೀವು ಅಸ್ತು ಅಂದ್ರಿ. ಅಂದ್ರೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಈ ರುದ್ರ ನಮಕ ಚಮಕ ಆದ್ಮೇಲೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ನಾನು ಧರ್ಮದೇವತೆಯ ಕೈಯನ್ನ ಬಿಡದಿರ ಇರೋಂಗಾಗ್ಲಿ, ನನ್ನ ಬುದ್ಧಿಯಲ್ಲಿ ಕೂತಿರ್ತಕ್ಕಂಥ ಪರಮೇಶ್ವರ, ಬೃಹಸ್ಪತಿ ಅಂತಕ್ಕಂಥ ಪರಮೇಶ್ವರ ನನ್ನ ಎಲ್ಲ ಕರ್ಮಗಳಿಗೆ ಸಾಕ್ಷಿಯಾಗಿರ್ಲಿ. ನನ್ನ ಸುತ್ತುವರೆದಿರ್ತಕ್ಕಂಥ ವಿಶ್ವೇ ದೇವತೆಗಳು ನನ್ನ ಎಲ್ಲ ಸಂಕಲ್ಪಗಳಿಗೆ ಅಸ್ತು ಅಸ್ತು ಅಂತ ಇರಲಿ ಅಂತಕ್ಕಂಥ ಒಂದು ಭಾವನೆ ಇಲ್ಲಿ. ಶೋಭನ ವಾಕ್ಯಗಳಿಂದ ನಮಗೆ ಮಂಗಳವನ್ನುಂಟು ಮಾಡಲಿ. ಪೃಥ್ವೀ ದೇವಿಯು ನಮ್ಮನ್ನು ಹಿಂಸಿಸದೇ ಇರಲಿ. ಪೃಥ್ವೀ ಮಾತರ್ಮ ಮಾಹಿಗುಂಸಿ ಅಂತ, ನನ್ನನ್ನು ಹಿಂಸಿಸಬೇಡ. ಪೃಥ್ವೀ ದೇವತೆ ಏನಂತೆ ಗೊತ್ತಾ, ಹಿಂಸಿಸೋದಕ್ಕೆ ರೆಡಿಯಾಗಿರ್ತಾಳಂತೆ. ನಮ್ಗದು ಗೊತ್ತೇ ಇರೋದಿಲ್ಲ. ಅವಳು ಮನಸ್ಸು ಮಾಡಿದ್ರೆ ಭೂಮಿ ಗಟ್ಟಿಯಾಗಿರುತ್ತಂತೆ, ನಾವು ಕಾಲಿಡೋದಕ್ಕೆ, ನಡೆಯೋದಕ್ಕೆ. ಭೂಮಿ ಕೇಳುತ್ತಂತೆ ದೇವರನ್ನ, ನೀನು ಹೂ ಅಂದ್ರೆ ಈಗಲೇ ಹಿಂಗೆ ತಿರುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ತಿಪ್ಪ ಬಿಟ್ಟು ದೊಬ್ಬ ಬಿಡ್ತೀನಿ ಇವನನ್ನ ಅಂತ ಹೇಳ್ಬಿಟ್ಟು ಅಂತ. ನಾವು ಅನ್ಕೊಂತ ಇರ್ತೀವಿ, ಅಯ್ಯೋ ಅದು ಹ್ಯಾಕ್ ಕಾಲಿಟ್ನೋ ಗೊತ್ತಿಲ್ಲ ಜಾರ್ ಬಿದ್ದೋಗ್ಬಿಟ್ಟೆ, ಅಯ್ಯೋ ಅದು ಹ್ಯಾಕ್ ಕಾಲಿಟ್ನೋ ಗೊತ್ತಿಲ್ಲ ಕಾಲು ಹಿಂಗೆ ಮೌಚ್ಕೊಂಡ್ಬಿಟ್ಟು ಬಿದ್ದೋಗ್ಬಿಟ್ಟೆ ಅಂತ. ಅದೆಲ್ಲ ಯಾಕೆ ಆಗುತ್ತೆ ಅಂದ್ರೆ ಭಗವಂತನ ಕೃಪೆ ಅದು. ನಾವು ಎಷ್ಟೋ ಸಲ ಓಡಾಡಿರ್ತಕ್ಕಂಥ ದಾರಿನೇ ಆಗಿರುತ್ತೆ, ಎಷ್ಟೋ ಸಲ ಓಡಾಡ್ತಾ ಇರ್ತಕ್ಕಂಥ ನೆಲನೇ ಆಗಿರುತ್ತೆ. ಮನಸ್ಸು ಮಾಡಿದ್ರೆ ಭೂಮಿ ಹೆಂಗ್ ಬೇಕಾದ್ರೂ ಬೀಳಿಸ್ಬಿಡುತ್ತೆ. ಹಾಗಾಗಿ ಭೂಮಿನ ಇಲ್ಲಿ ಕೇಳ್ಕೊಂತ ಇದ್ದಾರೆ, ಅಮ್ಮ ಭೂಮಿ ತಾಯಿ, ನಿನಗೆ ನಾನು ಯಾವತ್ತಿಗೂ ಭಾರ ಆಗೋದಿಲ್ಲ. ಯಾವತ್ತಿಗೆ ಭೂಮಿಗೆ ಭಾರ ಆಗತ್ತೆ ಅಂತಂದ್ರೆ, ಮನುಷ್ಯ ಯಾವತ್ತಿಗೆ ಭೂಮಿಗೆ ಭಾರ ಆಗ್ತಾನೆ ಅಂತಂದ್ರೆ, ಎಲ್ಲಿವರೆಗೂ ಪರೋಪಕಾರ ಮಾಡೋದಿಲ್ವೋ, ಅಂದ್ರೆ ಪರಹಿಂಸೆನೇ ಮಾಡ್ಕೊಂಡಿರ್ತಾನೋ, ಆಮೇಲೆ ಸ್ವಾರ್ಥಿ ಆಗಿರ್ತಾನೋ, ಅಲ್ಲಿವರೆಗೂ ಕೂಡ ಭಾರವಾಗಿರ್ತಾನಂತೆ, ಭೂಮಿಗೆ ಭಾರ ಅಂತಂದ್ಬಿಟ್ಟು. ಆಮೇಲೆ ಭಗವಂತನ ಸ್ಮರಣೆ ಎಲ್ಲಿವರೆಗೂ ಮಾಡಲ್ವೋ ಅವನು ತುಂಬಾ ಭಾರನಂತೆ, ಭೂಮಿಗೆ ತಡೆಯೋಕ್ಕಾಗದೇ ಇರೋಷ್ಟು ಭಾರನಂತೆ. ಹಾಗಾಗಿ ಭೂಮಿ ಅಂತವ್ರನ್ನ ಸಹಿಸೋದಿಲ್ವಂತೆ, ಕೇಳ್ತಾ ಇರ್ತಾಳಂತೆ ಪರಮಾತ್ಮನ, ನೀನು ಹೂವನ್ನು ಇವಾಗಲೇ ಹಿಂಗೆ ನುಂಗು ಬಿಡ್ತೀನಿ ಇವನನ್ನ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಹೇ ಭೂಮಿ ತಾಯಿನೇ,
ನಮ್ಮನ್ನು ಯಾವುದೇ ಕಾರಣಕ್ಕೂ ಹಿಂಸಿಸಬೇಡ, ನಮ್ಮನ್ನು ಕೃಪೆಯಿಂದ ನೋಡು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ಕೊಂತದೆ. ಹಾಗಾಗಿ ಭೂಮಿಗೆ ಭಾರವಾಗಿ ನಾವು ಯಾವತ್ತಿಗೂ ಕೂಡ ಬದುಕಬಾರ್ದು. ಏನು ಹಾಗಾದ್ರೆ ಭೂಮಿಗೆ ಭಾರವಲ್ಲೇ ಹೆಂಗ್ ಬದುಕಬೇಕು ಅಂದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ಬಿಟ್ಟಂತ. ಮನಸ್ಸಿನಿಂದಾಗ್ಲಿ, ಮಾತಿನಿಂದಾಗ್ಲಿ ಅಥವಾ ಕೃತಿಯಿಂದಾಗ್ಲಿ ಯಾರಿಗಾದ್ರೂ ಹಿಂಸೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿಗೆ ನಾವು ಭೂಮಿಗೆ ಭಾರ ಆಗಿದ್ದೀವಿ ಅಂತಾನೆ ಅರ್ಥ. ಹಿಂಸೆ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಭೂಮಿಗೆ ಭಾರ ಅಲ್ಲ. ಹಗುರವಾಗಿ ಈ ತಾಯಿ ಮೇಲ್ಗಡೆ ಹೆಂಗೆ ಮಕ್ಕಳು ಆಟ ಆಡ್ಕೊಂಡಿರ್ತಾರೋ ಬಳ್ಳಿಗೆ ಕಾಯಿ ಭಾರವೇ ಅಂತ ಹೇಳ್ತಾರೆ. ಬಳ್ಳಿಗೆ ಯಾವತ್ತೂ ಕೂಡ ಎಷ್ಟು ಗಾತ್ರದ ಕಾಯಿ ಆದ್ರೂ ಕೂಡ ಭಾರ ಆಗೋದಿಲ್ಲ. ಹಾಗಾಗಿ ಭೂಮಿಗೆ ಭಾರ ಆಗೋದಿಲ್ವಂತೆ. ಆದ್ರೆ ನಾವು ಆ ನೇಚರ್ ಬೆಳೆಸ್ಕೊಳ್ದೇ ಇದ್ರೆ ಆ ಭೂಮಿ ನಮ್ಮನ್ನ ನುಂಗು ಬಿಡುತ್ತೆ. ಹಾಗಾಗಿ ಹೇ ಭಗವತಿ ತಾಯೇ, ಭೂಮಿ ತಾಯಿ, ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಂತೀವಿ, ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಹಿಂಸಿಸಬೇಡ. ಆಮೇಲೆ ದೇವತೆಗಳಾದ ನಿಮಗೆಲ್ಲ ನಾನು ಮನಸ್ಸಿನಿಂದ ಮಧುರವಾದದ್ದನ್ನೇ ಚಿಂತಿಸುವೆನು. ನೋಡಿ, ಮನಸ್ಸಿನಿಂದ ಏನ್ ಮಾಡಬೇಕು ಅಂತ. ದೇವತೆಗಳಾದ ನಿಮಗೆ ನಾನು ಮನಸ್ಸಿನಿಂದ ಮಧುರವಾಗಿರ್ತಕ್ಕಂಥದ್ದನ್ನೇ ಚಿಂತಿಸ್ತೀನಿ. ಅಂದ್ರೆ ಸ್ವೀಟ್ ಆಗಿರ್ತಕ್ಕಂಥದ್ದನ್ನೇ ಚಿಂತನೆ ಮಾಡ್ತೀನಿ. ಅಂತಂದ್ರೆ ಏನೆಲ್ಲ ಸ್ವೀಟ್ ಕೊಡ್ತೀನಿ, ಜಿಲೇಬಿ ಕೊಡ್ತೀನಿ, ಜಾಂಗೀರ್ ಕೊಡ್ತೀನಿ ಅಂತಲ್ಲ, ಉತ್ತಮವಾಗಿರ್ತಕ್ಕಂಥ ಯೋಚನೆಗಳನ್ನ ನಾನು ಮಾಡ್ತೀನಿ, ಸದ್ವಿಚಾರಗಳನ್ನೇ ಮಾಡ್ತೀನಿ ದೇವತೆಗಳ ವಿಚಾರದಲ್ಲಿ. ಇವಾಗ ನೋಡಿ, ಪ್ರಕೃತಿನಲ್ಲೂ ದೇವತೆ ಇದೆ. ನಾವೊಂದು ನೀರನ್ನ ಹಾಳು ಮಾಡ್ತೀವಿ, ಕಲುಷಿತ ಮಾಡ್ತೀವಿ ಅಂತಂದ್ರೆ, ಅಥವಾ ಕೆರೆಗಳನ್ನ ನಾವು ಕಲುಷಿತ ಮಾಡ್ತೀವಿ ಅಂತಂದ್ರೆ, ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳುತ್ತೆ, ಏನು, ನೀರಿಗೆ ಉಗಿಬಾರ್ದು ಅಂತ ಹೇಳುತ್ತೆ. ನೀರಿಗೆ ಯಾವುದೇ ಕಾರಣಕ್ಕೂ ಉಗಿಬಾರ್ದು, ಮಲ ಮೂತ್ರಗಳನ್ನ ವಿಸರ್ಜನೆ ಮಾಡಬಾರ್ದು ನೀರೊಳಗೆ. ಆಮೇಲೆ ನೀರನ್ನ ಕಲುಷಿತ ಮಾಡಬಾರ್ದು. ಇದೆಲ್ಲ ಕೂಡ ಕೆಲವು ಕಂಡೀಷನ್ಸ್. ಹೋಗಿ ಬರತಕ್ಕಂಥ ಅವರ ದಾರಿಗಳಿಗೆ ಅಡ್ಡ ಹಾಕಬಾರ್ದು, ಮುಳ್ಳುಗಳನ್ನ, ಕಂಪೆಗಳನ್ನ, ಗಾಜನ್ನ ಹರಡಬಾರ್ದು. ಇವೆಲ್ಲ ಕೂಡ ಅದೆಲ್ಲ ಗರುಡ ಪುರಾಣದಲ್ಲಿ ಬರುತ್ತೆ. ಅಂತ ಅವ್ರಿಗೆಲ್ಲ ಎಂತೆಂಥ ಶಿಕ್ಷೆ ಹಾಕ್ತೀವಿ, ಏನೇನು ಶಿಕ್ಷೆ ಹಾಕ್ತೀವಿ ಅಂತ ಅದರಲ್ಲೆಲ್ಲ ವರ್ಣನೆ ಬರುತ್ತದು. ಗರುಡನ್ಗೆ ಹೇಳ್ತಾನೆ ಮಹಾವಿಷ್ಣು, ಈ ಥರ ಶಿಕ್ಷೆಗಳು ಬೀಳುತ್ತೆ ಇಂಥ ಅವ್ರಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ರಕೃತಿಯಿಂದ ನಾವು ಹಾಳು ಮಾಡಬಾರ್ದು. ನಾವೇನ್ ಮಾಡ್ತಾ ಇದೀವಿ, ಏರ್ ಪೊಲ್ಯೂಷನ್ ಮಾಡ್ತಾ ಇದೀವಿ, ಸಾಯಿಲ್ ಪೊಲ್ಯೂಷನ್ ಮಾಡ್ತಾ ಇದೀವಿ, ವಾಟರ್ ಪೊಲ್ಯೂಷನ್ ಮಾಡ್ತಾ ಇದೀವಿ, ಮೈಂಡ್ ಪೊಲ್ಯೂಷನ್ ಮೈಂಡ್ ಆಮೇಲೆ ಮೈಕಾಸುರ ಅಂತ ಹೇಳ್ಬಿಟ್ಟು ಮೈಕಾಸುರ ನಾನ್ ಮಾಡ್ಬಿಟ್ಟು ಓ ಅಂತ ಹೇಳ್ಬಿಟ್ಟು ಕಿರಿಸ್ತಾ ಇದೀವಿ. ಅದರಲ್ಲಿ ವೃದ್ಧರು ಯಾರು, ಕಾಯಿಲೆ ಮನುಷ್ಯರು ಯಾರು, ಮಕ್ಕಳು ಯಾರು ಗೊತ್ತಾಗ್ತಾ ಇಲ್ಲ. ಮೈಂಡ್ ಪೊಲ್ಯೂಷನ್ ಹಿರಿಯರು ಹೇಳ್ದಂಗೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ನಾವು ಇತ್ತೀಚೆಗೆ ನಾವು ಕೇಳಿದ್ದು, ಇದು ಬೆಂಗಳೂರು ಮತ್ತೆ ಹೈದರಾಬಾದಲ್ಲಿ ಒಂದು ಮೊನ್ನೆ ತಾನೇ ಒಂದು ಘಟನೆ ನಡೆದಿದೆ. ಏನು ಅಂತಂದ್ರೆ, ಯಾರೋ ಕ್ಯಾಬ್ ಬುಕ್ ಮಾಡ್ಕೊಂಡ್ರಂತೆ. ಕ್ಯಾಬ್ ಬುಕ್ ಮಾಡ್ಕೊಂಡ್ರು. ಅವ್ರು ಕ್ಯಾಬ್ ಹತ್ತಿದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರಂತೆ, ಮೊಬೈಲ್ ನೋಡ್ಕೊಂಡು ಬರ್ತಾ ಇದ್ರಂತೆ. ಅವರು ಲೇಡಿ ನೈಟು ಯಾವುದೋ ಫ್ಯಾಕ್ಟ್ರಿನೋ ಏನೋ ಮುಗಿಸ್ಕೊಂಡು, ಅವರ ಕೆಲಸ ಮುಗಿಸ್ಕೊಂಡು ಕ್ಯಾಬಲ್ಲಿ ಕೂತಿದ್ದಾರೆ. ಹತ್ತಿದ ತಕ್ಷಣ ಏನು ಮಾಡಿದ್ದಾರೆ ಅಂದರೆ, ಅವ್ರಿಗೆ ಏನು ಅಂದ್ರೆ ಕ್ಯಾಬ್ ಹತ್ತಿದ್ರೆ ಅವ್ನು ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಒಂದು ನೇಚರ್. ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ರಂತೆ. ಆಕೆ ಗಮನಿಸ್ಕೊಳ್ಳಿಲ್ವಂತೆ. ಆಕೆ ರೊಟೀನಾಗಿ ಓಡಾಡ್ತಾ ಇರ್ತಕ್ಕಂಥ ದಾರಿ ಬಿಟ್ಟು ನಿರ್ಜನವಾಗಿರ್ತಕ್ಕಂಥ ದಾರಿಗೆ ಬಂದ್ಬಿಟ್ಟಿದ್ರಂತೆ. ನೋಡಿ, ಇವೆಲ್ಲ ಪ್ರತಿಯೊಂದು ಕೇಳ್ಕೋಬೇಕಾಗಿರ್ತಕ್ಕಂಥ ವಿಚಾರ ಇದು. ದಯವಿಟ್ಟು ಕೇಳ್ಕೊಳ್ಳಿ, ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಇದನ್ನ. ನಿರ್ಜನವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬಂದ್ಬಿಟ್ಟಿದ್ರಂತೆ. ಅಲ್ಲಿ ಆ ಡ್ರೈವರ್ ಏನ್ ಮಾಡದಂತೆ ಅಂದ್ರೆ, ಆತನ ಧೋರಣೆ ಫಸ್ಟ್ ಎಲ್ಲ ಹತ್ತಿಸ್ಕೊಂಡಾಗ ತುಂಬಾ ಸ್ಮೂತ್ ಆಗಿ ಮಾತಾಡ್ತಾ ಇದ್ದಂತೆ. ಆತನ ಧೋರಣೆ ಚೇಂಜ್ ಆಗಿತ್ತಂತೆ. ಇವಳು ಗಮನಿಸ್ಕೊಂಡಿಲ್ಲ ಬೇರೆ ದಾರಿಗೆ ಬಂದಿದ್ದೀನಿ ಅಂತ. ಆಮೇಲೆ ಸ್ವಲ್ಪ ಆದ್ಮೇಲೆ ಏನಕ್ಕೋ ತಲೆ ಎತ್ತಿ ನೋಡಿದಾಳೆ, ಇದು ಆ ದಾರಿ ಅಲ್ಲ ಅಂತ ಗೊತ್ತಾಗಿದೆ. ಬಟ್ ಈಗ ಏನ್ ತಿಳ್ಕೊಂಡಿದ್ದಾಳೆ, ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರ್ತಾನೆ ಡ್ರೈವರು. ಕೇಳಿದ್ರೆ ಚೆನ್ನಾಗಿರಲ್ಲ, ನಿಮ್ಗೆ ಅಷ್ಟು ಗೊತ್ತಿಲ್ವಮ್ಮ, ಗೂಗಲ್ ಮ್ಯಾಪಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ ನಂಗೆ ಅವಮಾನ ಆಗತ್ತೆ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಲಂತೆ. ಸ್ವಲ್ಪ ಆದ್ಮೇಲೆ ಡ್ರೈವರು ದಾಟಿ ಚೇಂಜ್ ಆಗ್ಬಿಟ್ಟು ಕೇಳದಂತೆ, ನನ್ನನ್ನು ನೀನು ಮದುವೆ ಆಗ್ತೀಯಾ ಅಂತ ಹೇಳ್ಬಿಟ್ಟು ಉರ್ದುನಲ್ಲಿ ಕೇಳದಂತೆ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಹೇಳ್ಬಿಟ್ಟು. ಆವಾಗ ಅವಳಿಗೆ ಗಾಬರಿ ಆಗಿದೆ. ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚಿಲ್ಲ. ನಿರ್ಜನವಾಗಿರತಕ್ಕಂಥ ಪ್ರದೇಶ, ಹೋಗ್ತಾ ಇದೆ ಕಾರು. ಇವಾಗ ಏನ್ ಮಾಡ್ಬೇಕು, ಇವಾಗ ಕಡೆಗೆ ಏನ್ ಮಾಡೋದಂತೆ ಅಂತಂದ್ರೆ, ಸೈಲೆಂಟ್ ಆಗಿ ಅವರ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಲೈವ್ ಲೊಕೇಶನ್ ಗೊತ್ತಲ್ವಾ, ನಿಮ್ಗೆಲ್ಲ ಗೊತ್ತಾ ಲೈವ್ ಲೊಕೇಶನ್? ಮೊಬೈಲ್ನಲ್ಲಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾ? ದಯವಿಟ್ಟು ತಿಳ್ಕೊಳ್ಳಿ, ಗೊತ್ತಿಲ್ದಿರೋ ತಿಳ್ಕೊಳ್ಳಿ. ಲೈವ್ ಲೊಕೇಶನ್ ಶೇರ್ ಮಾಡೋದಂತೆ. ಶೇರ್ ಮಾಡ್ಬಿಟ್ಟು ಕೆಳಗಡೆ ಒಂದು ಮೆಸೇಜ್ ಹಾಕೋದ್ಲಂತೆ, ಸೇವ್ ಮೀ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ಫ್ರೆಂಡ್ಸ್ಗೂ ಮೆಸೇಜು ಪಾಸ್ ಮಾಡಿದ್ದಾಳೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಮಾಡಿದ್ದಾಳೆ. ಆಮೇಲೆ ಏನಾಗಿದೆ, ಇನ್ನು ಸ್ವಲ್ಪ ದೂರ ಬಂದ್ಮೇಲೆ ಡ್ರೈವರ್ ಏನ್ ಮಾಡಿದ್ದಾನೆ, ಎಚ್ಚರಿಕೆ ಕೊಟ್ಟಿದ್ದಾನೆ. ನೀನು ನನ್ನನ್ನು ಮದುವೆ ಆಗದೆ ಇದ್ರೆ ನಿನ್ನನ್ನು ನಾನು ಏನು ಬೇಕಾದರೂ ಮಾಡ್ಬೋದು. ಇವಾಗ ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹೋಗ್ತಾ ಇದೆ ಕಾರು, ಈ ರೋಡು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನನ್ನ ಏರಿಯಾ ಇದು, ಇಲ್ಲಿ ನಿನ್ನ ಬಾಲ ಏನು ಬಿಚ್ಚೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆದರಿಸಿದ್ದಾನೆ. ಕಡೆಗೆ ಏನಾಗಿದೆ, ಅಷ್ಟೊತ್ತಿಗೆ ಲೈವ್ ಲೊಕೇಶನ್ ಎಲ್ಲ ಶೇರ್ ಆಗಿತ್ತಲ್ಲ, ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡ ಮುಗಿಬಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರೆಲ್ಲ ಕೂಡ ಆ ಲೈವ್ ಲೊಕೇಶನ್ ಇಟ್ಕೊಂಡು ಬಂದಿದ್ದಾರೆ. ಕಡೆಗೆ ಹೋಗ್ತಾ ಇದ್ದಿದ್ದ ಕಾರ್ಗೆ ಪೊಲೀಸ್ನವ್ರು ಬಂದು ಅಡ್ಡ ಹಾಕಿ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಅವಳನ್ನ ಸೇವ್ ಮಾಡಿ ಆತನ್ನ ಅರೆಸ್ಟ್ ಮಾಡಿದ್ದಾರೆ.
ಕಡೆಗೆ ಆ ಅರೆಸ್ಟ್ ಆಗಿರತಕ್ಕಂಥ ವ್ಯಕ್ತಿಯನ್ನ ಕೇಳಿದ್ರೆ ಆತ ರೋಹಿಂಗ್ಯಾ ಅಂತೆ, ಅಂದ್ರೆ ನುಸುಳುಕೋರ, ಆಚೆ ಕಡೆ ದೇಶದಿಂದ ಬಂದಿರತಕ್ಕಂಥ ನುಸುಳುಕೋರ ಆತ ಏನು ಅಂದ್ರೆ ಇಲ್ಲಿರೋನೊಬ್ಬ ನ್ಯಾನನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಆತನಿಗೆ ಸಿಟಿಸನ್ಶಿಪ್ ಸಿಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಪೊಲೀಸ್ ಎನ್ಕ್ವೈರಿನಲ್ಲಿ ಗೊತ್ತಾಯ್ತಂತೆ. ನೋಡಿ, ಆತ ಇಲ್ಲಿಗೆ ಬಂದು ಭಾರತ ದೇಶದಲ್ಲಿ ಲೈಸೆನ್ಸ್ ತಗೊಂಡು ಎಲ್ಲ ಮಾಡಿ ಇಷ್ಟೆಲ್ಲ ನಡೀತಾ ಇದೆ ಅಂತಂದ್ರೆ ನಾವು ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಅದರಲ್ಲೂ ಹೆಣ್ಮಕ್ಳಂತೂ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಯಾಕೆಂತಂದ್ರೆ ಯಾವ ಟೈಮ್ಗೆ ಎಲ್ಲಿ ಹೆಂಗ್ ನಡೆಯುತ್ತೆ ಅಂತಾನೆ ಗೊತ್ತಿಲ್ಲ. ಕ್ಯಾಬ್ಗಳು ಬುಕ್ ಮಾಡ್ಕೊಂಡು ನಾವು ಏನೋ ಆಟ ಹತ್ಕೊಂಡು ಹೋಗ್ತೀವಿ. ಆಟ ಕೆಲವರು ಒಳ್ಳೆಯವರು ಇರ್ತಾರೆ, ಪಾಪ ಸರ್ವಿಸ್ ಮೈಂಡೆಡ್, ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಕೆಲವರು ಇದೇ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದೇನು ಅಂದ್ರೆ ವೃದ್ಧೆ ಒಬ್ಬಳು ಪಾಪ ಮೊಮ್ಮಗಳು ಏನ್ ಮಾಡಿದಾಳೆ, ಒಂದು ಆಟೋ ಬುಕ್ ಮಾಡಿ ವೃದ್ಧೆಯನ್ನ ಹತ್ಸಿ ಕಳಿಸಿದಾಳೆ. ಈ ವೃದ್ಧೆಯನ್ನ ಕರ್ಕೊಂಡೋಗಿ ಗಮ್ಯನ್ನ ಸೇರಿಸ್ತಾನೆ ಆಟೋದವನು ಅಂತ ಹೇಳ್ಬಿಟ್ಟು ಅಂತ. ಆಕೆ ಉಮಾ ಗೋಲ್ಡ್ದು ಚೈನ್ ಹಾಕೊಂಡಿದ್ಲಂತೆ, ಅಂದ್ರೆ ರಿಯಲ್ ಗೋಲ್ಡ್ ಅಲ್ಲ, ಉಮಾ ಗೋಲ್ಡ್. ಯಾವ್ದೋ ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ಲಂತೆ. ಅವನ ಆಟೋವನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ದಪ್ಪದ್ದೇನೋ ಚೈನ್ ಹಾಕ್ಬಿಟ್ಟಿದ್ದಾಳೆ ಅಜ್ಜಿ, ದಬ್ಬಾಕಿದ್ರು ಇವಳಿಗೆ ಏನ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆ ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದಿದ್ದ ಆಟೋ ಇಂದ ದಬ್ಬಾಕ್ಬಿಟ್ಟಿದ್ದಾನೆ. ಆ ಅಜ್ಜಿಗೆ ಸೊಂಟ ಮುರಿದು ಹಾಸ್ಪಿಟಲೈಸ್ ಆಗಿ ಇವೆಲ್ಲ ಆಗಿದೆ ಸಮಸ್ಯೆಗಳು. ಅದಕ್ಕೆ ಏನು ಹೇಳೋದು ಅಂತಂದ್ರೆ ಹೆಣ್ಣುಮಕ್ಳಂತೂ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ರೆ, ಮನಸ್ಸಿನಿಂದ ಯಾರಿಗೂ ಕೂಡ ಕೇಡನ್ನ ಚಿಂತಿಸಬಾರದು. ದೇವತೆಗಳು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಸುತ್ತೂರ ದೇವತೆಗಳಿದ್ದಾರೆ, ಎಲ್ಲ ಪ್ರಕೃತಿ ಸ್ವರೂಪಿಣಿಯರಾಗಿ ಎಲ್ಲ ದೇವತೆಗಳು ನಮ್ಮನ್ನ ವ್ಯಾಪಿಸ್ಕೊಂಡಿದ್ದಾರೆ. ನಾವು ಪ್ರಕೃತಿಯನ್ನ ಹಾಳು ಮಾಡ್ತೀವಿ ಅಂತಂದ್ರೆ ಕಸನ ಎಲ್ಲಂದ್ರಲ್ಲೇ ಎಸೆದು ಬಿಡೋದು, ಹಸುಗಳೆಲ್ಲ ಕಸಗಳನ್ನ ತಿನ್ನೋದಕ್ಕೆ ಅಂತ ಬಂದು ಆ ಪ್ಲಾಸ್ಟಿಕ್ನೆಲ್ಲ ತಿಂದ್ಬಿಟ್ಟು ಹಸುಗಳು ಹೊಟ್ಟೆಗಳೆಲ್ಲ ಕೆಟ್ಟೋಗಿ ಇವೆಲ್ಲ ಅಲ್ವಾ, ಸಮುದ್ರ ಜೀವಿಗಳೆಲ್ಲ ಹಾಳಾಗ್ತಾ ಇದೆ ಇವತ್ತೆಲ್ಲ ಕೂಡ. ಹಾಗಾಗಿ ಪ್ರಕೃತಿಯನ್ನ ನಾವು ಹಾಳು ಮಾಡಬಾರ್ದು. ಹೇ ದೇವತೆಗಳಿರ, ನಾವು ಮನಸ್ಸಿನಿಂದ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ಚಿಂತಿಸದೇ ಇರೋ ತರ ಮಾಡ್ರಿ. ನಮ್ಮ ಮನಸ್ಸಿನಿಂದ ಯಾವತ್ತೂ ಕೂಡ ಒಳ್ಳೆಯದನ್ನೇ ಚಿಂತಿಸೋ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು. ಚಿತ್ರ ಆಮೇಲೆ ವಿಚಿತ್ರ ಅಂತಕ್ಕಂಥ ಅವರು ಚಿತ್ರಗುಪ್ತನಿಗೆ ಇಬ್ಬರು ಅಸಿಸ್ಟೆಂಟ್ಗಳಂತೆ. ಯಮ ಚಿತ್ರಗುಪ್ತ ಅವ್ರಿಗೆ ಚಿತ್ರ ವಿಚಿತ್ರ ಅಂತ ಇಬ್ಬರು ಅಸಿಸ್ಟೆಂಟ್ಗಳಂತೆ. ಬಲಗಡೆ ಚಿತ್ರ ಇರ್ತಾನಂತೆ, ವಿಚಿತ್ರ ಎಡಗಡೆ ಇರ್ತಾನಂತೆ. ಇಬ್ರು ಕೂಡ ನಮ್ಮ ಬಲಭುಜಗಳ ಮತ್ತೆ ಭುಜಗಳಲ್ಲೇ ಇರ್ತಾನಂತೆ. ನೋಡಿ, ಎಲ್ಲಿ ಹುಡ್ಕೊಂಡು ಹೋಗ್ಬೇಡಿ. ನಾವು ಅನ್ಕೊಂತೀವಲ್ಲ ಹೆಂಗೆ ನಮ್ಮ ಲೆಕ್ಕ ಬರೀತಾನೆ, ನಾವು ಮಾಡಿದ್ದು ಒಳ್ಳೇದು ಕೆಟ್ಟದ್ದು ಹೆಂಗ್ ಗೊತ್ತಾಗುತ್ತೆ ಯಮಧರ್ಮರಾಜನ್ಗೆ ಅಂತಂದ್ರೆ, ಈ ಚಿತ್ರ ವಿಚಿತ್ರ ಈ ಕಡೆ ಆ ಕಡೆ ಸೇರ್ಕೊಂಡು ಒಳ್ಳೇದು ಕೆಟ್ಟದನ್ನ ಬರಿತಾ ಇರ್ತಾರಂತೆ. ನಾವೇನೋ ಒಳ್ಳೇದನ್ನ ಥಿಂಕ್ ಮಾಡಿದ್ರೆ, ಯಾರಿಗಾದ್ರು ಅಯ್ಯೋ ಅವ್ರಿಗೆ ಒಳ್ಳೇದಾಗ್ಲಿನಪ್ಪ, ಅವ್ರ ಮನೆಗೆ ಒಳ್ಳೇದಾಗ್ಲಿ ಅಂತ ಏನೋ ಥಿಂಕ್ ಮಾಡಿದ್ರೆ, ಇಲ್ಲ ಅಯ್ಯೋ ನಾನು ಯಾವುದೋ ಒಂದು ತೀರ್ಥಯಾತ್ರೆಗೆ ಹೋಗ್ಬೇಕಾಗಿತ್ತು, ಅಲ್ಲೆಲ್ಲೋ ಗಂಗಾ ಸ್ನಾನ ಮಾಡ್ಬೇಕಾಗಿತ್ತು, ಈ ದೇವರ ದರ್ಶನ ಮಾಡ್ಬೇಕಾಗಿತ್ತು ಅಂತ ಅಂದ ತಕ್ಷಣ ಇವನ್ ಅಣ್ಣನಂತೆ, ಯಾರು ಚಿತ್ರ ಅಣ್ಣ, ವಿಚಿತ್ರ ತಮ್ಮ, ಅವನಿಗೆ ಸ್ವತಂತ್ರ ಇರೋದ್ರಿಂದ ಅವನೇನ್ ಮಾಡ್ತಾನಂತೆ, ಬರ್ಕೊಂಡ್ಬಿಡ್ತಾನಂತೆ. ಇವ್ನು ಗಂಗಾ ಸ್ನಾನ ಮಾಡದ್ನ ಅನ್ಕೊಂಡ ಅಷ್ಟೇ, ಗಂಗಾ ಸ್ನಾನ ಮಾಡ್ತೀನಿ ಅಂತ ಅನ್ಕೊಂಡ, ಗಂಗಾ ಸ್ನಾನ ಮಾಡ್ದ ಅಂತ ಬರ್ಕೊಂಡ್ಬಿಡ್ತಾನಂತೆ. ಆಮೇಲೆ ದೇವ್ರ ದರ್ಶನ ಮಾಡ್ದ ಅಂತ ಬರ್ಕೊಂಡ್ಬಿಡ್ತಾನಂತೆ. ಸುಮ್ಮನೆ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕಂತೆ, ಬರ್ಕೊಂಡ್ಬಿಡ್ತಾನಂತೆ. ಆಮೇಲೆ ಎಲ್ಲ ತೀರ್ಥ ಯಾತ್ರೆ ಹೋದ, ಅವ್ರಿಗೆ ಯಾರಿಗೋ ಒಳ್ಳೇದಾಗ್ಲಿ ಅಂತ ಬಯಸ್ದ, ಒಳ್ಳೇದ್ ಮಾಡ್ದ ಅಂತೆಲ್ಲ ಬರ್ಕೊಂಡ್ಬಿಡ್ತಾನಂತೆ. ಇವ್ನು ವಿಚಿತ್ರ ಇದನ್ನಲ್ಲ, ಇವನು ಅಣ್ಣನ್ ಕೇಳಿದ್ರೆ ಏನು ಮಾಡೋಂಗಿಲ್ಲ, ಇವನು ಪಾಪ ಚಿಕ್ಕೋನು, ಇವನು ವಿಚಿತ್ರ ಎಡಭುಜದಲ್ಲಿ ಇರ್ತಾನಂತೆ. ಅವ್ರಿಗೆ ಅದು ಯಾವುದೋ ಒಂದು ನಾಯಿ ಬರ್ತದೆ, ಒಂದು ಕೋಲ್ ತಗೊಂಡು ಚೆನ್ನಾಗಿ ಹೊಡೆದು ಬಿಡ್ಬೇಕು ಅಂತ ಅನ್ಕೊಳ್ತೀವಿ ಅನ್ಕೊಳ್ಳಿ ನಾವು ಮನಸ್ಸಿನಲ್ಲಿ. ವಿಚಿತ್ರ ಕೇಳ್ತಾನಂತೆ, ಅಣ್ಣ ನಾಯಿಗೆ ಹೊಡೆದು ಬಿಟ್ಟ ಅಂತ ಬರ್ಕೊಂಡ್ಬಿಡ್ಲಾ ಅಂತ ಹೇಳ್ಬಿಟ್ಟು. ಅವಾಗ ಚಿತ್ರ ಹೇಳ್ತಾನಂತೆ, ಇನ್ನು ಹೊಡೆದಿದ್ದಾನ, ಇನ್ನು ಹೊಡೆದಿಲ್ಲ ಅಲ್ವಾ, ಇನ್ನು ಅನ್ಕೊಂತ ಇದ್ದಾನೆ, ತಡಿ ನೋಡೋಣ ಹೊಡಿಲಿ ಆಮೇಲೆ ಬರ್ಕೊಂಬಿಂತಿ ಅಂತ ಹೇಳ್ಬಿಟ್ಟು. ಅಂದ್ರೆ ಕೆಟ್ಟದ್ದು ಅನ್ಕೊಂಡ್ರೆ ತಕ್ಷಣ ಬರ್ಕೊಳೋದಕ್ಕಾಗೋದಿಲ್ಲ, ಒಳ್ಳೇದು ಅನ್ಕೊಂಡಿದ ತಕ್ಷಣ ಬರ್ಕೊಂತಾರಂತೆ. ಹಾಗಾಗಿ ಮನಸ್ಸಿನಲ್ಲಿ ನಾವು ಯಾವತ್ತೂ ಕೂಡ ಒಳ್ಳೇದನ್ನೇ ಚಿಂತನೆ ಮಾಡ್ತಾ ಇರ್ಬೇಕು. ತಪ್ಪೇನಿದೆ, ನಾವು ಕಳ್ಕೊಳೋದೇನಿದೆ, ನಮ್ಗೇನು ಆಸ್ತಿ ಹೋಗಲ್ಲ, ಇದು ಐಶ್ವರ್ಯ ಹೋಗಲ್ಲ, ಏನೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ, ಅವರು ಸುಖವಾಗಿರ್ಲಿ, ಇವರು ಸುಖವಾಗಿರ್ಲಿ, ಕೇಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಭಗವಂತ ಅಶ್ವಿನಿ ದೇವತೆಗಳು ಏನನ್ನ ಅಸ್ತು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಾಗಾಗಿ ವೈಸ್ ವರ್ಷ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಒಳ್ಳೇದನ್ನೇ ಚಿಂತನೆ ಮಾಡೋಣ. ನಾನು ಮಧುವನ್ನೇ ಆಡುತ್ತಾ ಸಜ್ಜನರ ವಿಷಯದಲ್ಲಿಯೂ ಮಧುವಾಗಿಯೇ ವ್ಯವಹರಿಸುವೆನು. ಅಂದ್ರೆ ಸಿಹಿಯಾಗಿರ್ತಕ್ಕಂಥ ಮಾತುಗಳನ್ನ ನಾನು ಸಜ್ಜನರಿಗೆ ಮಾತಾಡ್ತಾ ಇರ್ತೀನಿ. ನೋಡಿ, ಸಜ್ಜನರು ಇರ್ತಾರಲ್ವಾ, ಸಜ್ಜನರು ಅಂದ್ರೆ ಭಗವದ್ ಭಕ್ತರು, ಸಾಧು ಸಂತರು ಅಂತ ಹೇಳ್ಬಿಟ್ಟು ಅಂತ. ಈ ಸಜ್ಜನರಿಗೆ ನಾವ್ ಯಾವತ್ತೂ ಕೂಡ ಒಳ್ಳೇದನ್ನೇ ಮಾತಾಡ್ಬೇಕು. ಇವಾಗ ಸಜ್ಜನರೇ ಅಂತಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರು ನಾವು ಹುಬ್ಬುಗಂಟಿಕೊಂಡು ಗದ್ರಕೊಂಡು ಮಾತಾಡಿದ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಆದ್ರೆ ಒಳ್ಳೆ ಮಾತಿನಿಂದ ಬನ್ನಿ ಅಂತ ಹೇಳ್ಬಿಟ್ಟು ವಿನಯವಾಗಿ ಮಾತಾಡಿದ್ರೆ ಯಾರಾದ್ರೂ ಕೂಡ ಇಷ್ಟಪಡ್ತಾರೆ. ದೇವತೆಗಳು ಕೂಡ ವಿನಯನ್ನೇ ಇಷ್ಟಪಡ್ತಾರೆ. ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಈಶ್ವರಸ್ಯ ಅಭಿಮಾನ ದ್ವೇಷಿತ್ವಾತ್ ದೈನ್ಯ ಪ್ರಿಯತ್ವಾಚ ಅಂತ ಹೇಳ್ಬಿಟ್ಟು.
ಅಂದರೆ ಪರಮೇಶ್ವರ ಕೂಡ ಅಭಿಮಾನನ ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ, ದೈನ್ಯತ್ವನ್ನೇ ಇಷ್ಟಪಡ್ತಾನೆ. ಹಾಗಾಗಿ ವಿನಯವಾಗಿ ಅಣಗಿ ಮಣಿಗಿ ಉಂಡೇವಾಡೆ ಅಂದರಿಲೋಕಿ ಗನುಡು ದೊಡ್ಡ ಮಾನುಲನು ಕೂಳ್ಚು ತುಫಾನು ಗಟ್ಟಿ ಪರಕನು ಕದಲ್ಚಗಲದ ಚಿನ್ನ ಚೀಮಕು ಚಕ್ಕರೆ ದೊರಕನು ಗೊಬ್ಬ ಮನುಷ್ಯಕಿ ಉಪ್ಪೇ ಕರುವು ಅಂತ ಹೇಳ್ಬಿಟ್ಟಂತ. ಅಂದರೆ ಯಾರು ಬೆನ್ನು ಬಾಗಿಸಿ ವಿನಯದಿಂದ ನಡ್ಕೊತಾರೆ ಅಂತ ಅವರೇ ನಿಜವಾಗ್ಲೂ ಎಲ್ಲರಿಗಿಂತ ಘನ, ಅಂದರೆ ದೊಡ್ಡವನು ಅಂತ ಅರ್ಥ. ಯಾಕೆಂದರೆ ದೊಡ್ಡ ದೊಡ್ಡ ಮರಗಳನ್ನ ಗಾಳಿ ಬಂದ್ರೆ ಏನು ಮಾಡುತ್ತೆ, ಬುಡ ಮೇಲೆ ಮಾಡಿಬಿಡುತ್ತೆ, ಯಾಕೆಂದ್ರೆ ಅದು ಬಾಗಲ್ಲ. ಆದರೆ ಗರಿಕೆ ಹುಲ್ಲು ಇವೆಲ್ಲ ಏನಿರುತ್ತೆ, ಗಾಳಿ ಬಂದ ತಕ್ಷಣ ಆರಾಮಾಗಿ ನೆಲಕ್ಕೆ ಮಲ್ಕೊಂಡ್ಬಿಡುತ್ತೆ. ಆಯ್ತಪ್ಪ ಶರಣಾಗತಿ ತಗೋ ನೀನೇ ದೊಡ್ಡವನು ಅಂತ ಹೇಳ್ಬಿಟ್ಟು. ಆಮೇಲೆ ಗಾಳಿ ಎಲ್ಲ ಹೋಗಿ ವಾತಾವರಣ ತಿಳಿ ಆದ್ಮೇಲೆ ಅದು ಎದ್ದು ನಿಂತ್ಕೊಂಡು. ನಾವು ಅಷ್ಟೇ, ಎಲ್ಲ ಕಡೆ ನಾವೇ ಗೆಲ್ಲಬೇಕು, ನಮ್ಮ ಮಾತೇ ಗೆಲ್ಲಬೇಕು, ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂಥದ್ದು ಅದು ಒಳ್ಳೇದಲ್ಲ. ಯಾಕೆಂದ್ರೆ ಕೆಲವರು ಇರ್ತಾರೆ ಏನು ಅಂದರೆ ಈಗೋ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಅಹಂಕಾರದಿಂದ ಯುಕ್ತರಾಗಿರ್ತಕ್ಕಂಥವ್ರು. ಅವ್ರಿಗೆ ನೀವು ಒಳ್ಳೇದು ಹೇಳಿದ್ರು ಕೂಡ ಯಾರು ಒಪ್ಪೋದಿಲ್ಲ. ಇವಾಗ ಯಾರಾದರೂ ಡಾಕ್ಟರ್ ಹತ್ರಕ್ಕೆ ಹೋಗ್ರಿ, ಆ ಡಾಕ್ಟ್ರ್ ಏನನ್ನ ಇದು ತಿನ್ಬೇಡ, ನಿಂಗೆ ಆರೋಗ್ಯಕ್ಕೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೀಗೆ ನಡ್ಕೋ ಹಾಗೆ ನಡ್ಕೋ ಅಂತಂದ್ರೆ ಆ ರೋಗಿಗಳೇನು ಮಾಡ್ತಾರೆ, ಈ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅನ್ನ ತಿನ್ಬೇಡ ಅಂತಾನೆ, ಪಾಯಸ ತಿನ್ಬೇಡ ಅಂತಾನೆ, ಕಬ್ಬು ತಿನ್ಬೇಡ ಅಂತಾನೆ, ಇನ್ನೇನು ತಿನ್ನೋದು, ಆ ಡಾಕ್ಟರ್ ಸರಿ ಇಲ್ಲ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು. ಅಂದರೆ ಪಥ್ಯ ಹೇಳಬಾರ್ದು, ಯಾವುದೇ ವೈದ್ಯರು ಪಥ್ಯ ಹೇಳಬಾರ್ದು. ಅದೇ ಥರನೇ ಈ ಅಹಂಕಾರ ಯುಕ್ತವಾಗಿರ್ತಕ್ಕಂಥ ಮನುಷ್ಯರಿಗೆ ಬುದ್ಧಿ ಮಾತುಗಳು ಇಡಿಸೋದಿಲ್ಲ, ರುಚಿಸೋದಿಲ್ಲ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಹೇಗಿರಬೇಕು ಹಿರಿಯರ ಹತ್ರ, ಹೇಗಿರಬೇಕು ಸಜ್ಜನರ ಹತ್ರ ಅಂದರೆ ಬಿಲ್ಲಾಗಿರಲು ಬೇಕು ಬಲ್ಲವರಳು ಅಂತ ಹೇಳ್ಬಿಟ್ಟಂತ. ಹಿರಿಯರ ಹತ್ರ ಹೇಗಿರ್ಬೇಕು ಅಂದರೆ ಬಿಲ್ ಥರ ಬಾಕೊಂಡಿರ್ಬೇಕಂತ. ಬಿಲ್ ಗೊತ್ತಲ್ವ ಹೇಗಿರುತ್ತೆ, ಬಿಲ್ಲು ಹೀಗೆ ಬಾಕೊಂಡಿರ್ಬೇಕಂತ. ಅಂದರೆ ವಿನಯದಿಂದ ನಡ್ಕೋಬೇಕು ಅಂತ ಹೇಳ್ಬಿಟ್ಟಂತ. ಅದಕ್ಕೆ ವಿನಯಶೀಲಿಗಳು ಯಾರಿದಾರೋ ಅವರು ಸಕ್ಸಸ್ ಆಗ್ತಾರೆ ಜೀವನದಲ್ಲಿ. ಅಂದರೆ ಒಂದು ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ಹೇಳ್ಬಿಟ್ಟು ತಾಳ್ಮೆ ಇರಬೇಕು, ಸ್ವಲ್ಪ ತಾಳ್ಮೆ ಇರಬೇಕು, ವಿನಯದಿಂದ ನಡೆಯೋದನ್ನು ಕಲ್ತ್ಕೋಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ದೇವತೆಗಳಿರ, ನಾವು ನಮ್ಮ ಸುತ್ತೂರು ಇರತಕ್ಕಂಥ ಜನಗಳ ವಿಚಾರದಲ್ಲಿ ಮಧುರವಾಗೇ ನಾವು ವ್ಯವಹಾರ ಮಾಡ್ತೀವಿ. ಅಂದರೆ ಅವ್ರಿಗೆ ನೋವಾಗದಿರ ಮಧುರವಾಗಿ, ಅದೇ ಹಿತವಾಗಿರ್ತಕ್ಕಂಥ ಒಂದು ನಡೆಯಿಂದ ನಾವು ನಡ್ಕೊತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಹಂಗೆ ನಡ್ಕೊಳೋ ಹಂಗೆ ಮಾಡಿ ಅಂತಕ್ಕಂಥ ಒಂದು ಪ್ರಾರ್ಥನೆ. ಮಧುವನ್ನೇ ಆಡುತ್ತಾ ಸಜ್ಜನರ ವಿಷಯದಲ್ಲಿಯೂ ಮಧುವಾಗಿಯೇ ವ್ಯವಹರಿಸುವೆವು. ಇನ್ನು ನಮ್ಮ ಮಾತು ಹೆಂಗಿರಬೇಕು ಅಂತಂದರೆ ಮಧುವಾಗಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟಂದು. ನುಡಿದರೆ ಮುತ್ತಿನ ಹಾರದಂತಿರ್ಬೇಕು. ಅಪ್ಪ ಆತ ಇನ್ನು ಸ್ವಲ್ಪ ಹೊತ್ತು ಮಾತಾಡಲಿ ಅನ್ಸತ್ತಪ್ಪ, ಮುತ್ತು ಮಾತಾಡ್ದಂಗೆ ಮಾತಾಡ್ತಾನೆ, ಒಂದೊಂದು ಮುತ್ತು ಒಂದೊಂದು ಮಾತು ಆಣಿ ಮುತ್ತು ಅಂತ ಹೇಳ್ತಾರೆ, ಹಂಗೆ ಮಾತಾಡ್ತಾನಪ್ಪ ಅಂತ ಅನ್ನೋ ಥರದಲ್ಲಿ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಅಂತ ಒಂದು ಇದೆಯಂತೆ. ಈ ದೀಪ ನೇರನ್ನ ಮೂಡಿಸಿಟ್ರೆ ಕೆಳಗಡೆ ಬುಡ ನೋಡಿದ್ರೆ ದೀಪದ ಬುಡ ಕತ್ಲಾಗಿರುತ್ತೆ. ಆದರೆ ಮಾಣಿಕ್ಯನ ಇಟ್ಟರೆ ಅದರ ಎಲ್ಲ ದಿಕ್ಕುಗಳಲ್ಲೂ ಕೂಡ ಬೆಳಕಿರುತ್ತೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಯಾರಿಗೋ ಮಾರ್ಗದರ್ಶನ ತೋರೋ ಥರ ಇರಬೇಕು, ಯಾರಿಗೋ ಒಂದು ಸಾಂತ್ವನ ನೀಡೋ ಥರ ಇರಬೇಕು ನಮ್ಮ ಮಾತುಗಳು, ಯಾರಿಗೋ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಥರ ಇರಬೇಕು. ಆ ಥರದ ಮಾತುಗಳನ್ನು ನಾವು ಆಡಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಶಲಾಕೆ ಅಂದರೆ ರಾಡ್ ನೋಡಿ, ಈ ಥರದೊಂದು ರಾಡ್. ಸ್ಫಟಿಕದ ಶಲಾಕೆ ಸುಸ್ಪಷ್ಟವಾಗಿರ್ತಕ್ಕಂಥದ್ದು, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರೆ. ಸ್ಫಟಿಕ ಅಂದರೆ ಏನೇನು ಹೇಳ್ತಾರೆ, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ಬಿಟ್ಟು ಅಷ್ಟು ಸ್ಪಷ್ಟವಾಗಿರಬೇಕು ಮಾತು ಮತ್ತು ನೇರವಾಗಿರಬೇಕು ಮಾತು. ಯಾವತ್ತೂ ಕೂಡ ಸುತ್ತಿ ಬಳಸಿ ಅಡ್ಡ ದಿಡ್ಡಿ ಮಾತಾಡೋದನ್ನ ನಾವು ರೂಢಿ ಮಾಡ್ಕೋಬಾರ್ದು. ನೇರ ಮಾತಾಡೋದನ್ನ ಕಲ್ತ್ಕೋಬೇಕು. ಹಂಗಂತ ಹೇಳ್ಬಿಟ್ಟು ಮನಸ್ಸಿಗೆ ಚುಚ್ಚೋ ಅಂಥ ಮಾತುಗಳನ್ನು ಯಾವತ್ತೂ ಕೂಡ ಆಡಬಾರ್ದು. ನಾನು ನೇರವಾಗಿ ಮಾತಾಡ್ತೀನಿ, ನಾನು ಖಂಡಿತವಾದಿ ಲೋಕ ವಿರೋಧಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಟೀಕೆ ಮಾಡಿಬಿಡೋದು, ಅವ್ರ ಮನಸ್ಸಿಗೆಲ್ಲ ನೋಯೋ ಥರ ಮಾಡಿಬಿಡೋದು, ಹಂಗೆಲ್ಲ ಮಾಡಬಾರ್ದು. ಏನಿದೆ ಅದನ್ನು ನೇರವಾಗಿ ನುಡಿಯತಕ್ಕಂಥದ್ದನ್ನು ಕಲ್ತ್ಕೋಬೇಕು. ನುಡಿದರೆ ಲಿಂಗ ಮೆಚ್ಚಿ ಆಗುವುದೆನ್ನಬೇಕು ಅಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಕ್ಕಂಥದ್ದು. ಲಿಂಗ ಅಂದರೆ ಇಲ್ಲಿ ಪರಮೇಶ್ವರ ಅಂತ. ಪರಮೇಶ್ವರ ಮೆಚ್ಕೋಬೇಕು. ನಾವು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಮೆಚ್ಕೋಬೇಕು. ಕರೆಕ್ಟ್, ನನ್ನ ಮಾತು ಒಂದೇ, ಆತನ ಮಾತು ಒಂದೇ. ಆತ ಮಾತಾಡಿದ್ರು ಒಂದೇ, ನಾನು ಮಾತಾಡಿದ್ರು ಒಂದೇ, ನನ್ನ ಮಾತಿಗೆ ಸಮಾನವಾಗಿರ್ತಕ್ಕಂಥ ಮಾತಿದು ಅಂತ ಹೇಳ್ಬಿಟ್ಟು ಭಗವಂತ ಮೆಚ್ಕೋಬೇಕು. ಹೌದು ಅನ್ನಬೇಕು, ಹೌದಪ್ಪ ಹೌದು ಕರೆಕ್ಟ್ ಆಗಿದೆ ಈತ ಹೇಳ್ತಾ ಇರ್ತಕ್ಕಂಥ ಮಾತು ಅಂತ. ಆ ಥರದ ಮಾತುಗಳನ್ನು ನಾವು ಮಾತಾಡಬೇಕು. ಅಂದರೆ ಸರ್ವಹಿತವಾಗಿರ್ತಕ್ಕಂಥ, ಸರ್ವಜನಾನುರಾಗಿಯಾಗಿರ್ತಕ್ಕಂಥ, ಸರ್ವಜನಗಳಿಗೆ ಸೌಕರ್ಯವನ್ನು ಉಂಟು ಮಾಡ್ತಕ್ಕಂಥ, ಅನುಕೂಲನ ಮಾಡ್ತಕ್ಕಂಥ ಮಾತುಗಳನ್ನೇ ನಾವು ಮಾತಾಡಬೇಕು.
ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ. ಆಡೋದೊಂದು ಮಾಡೋದೊಂದು ಅಂದ್ರೆ ಪರಮೇಶ್ವರ ಯಾವತ್ತಿಗೂ ಮೆಚ್ಚಲ್ಲ. ಆಚಾರ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟಂತ. ನಮ್ಮಲ್ಲೇನು ಅಂದ್ರೆ ಬದನೆಕಾಯಿ ತಿನ್ನಬಾರ್ದು ಅಂತಕ್ಕಂಥದ್ದು, ಯಾಕೆಂದ್ರೆ ಮೆಮೊರಿ ಲಾಸ್ ಆಗುತ್ತೆ ಅಂತ. ಬದನೆಕಾಯಿ ಹೆಚ್ಚಾಗಿ ತಿಂದರೆ ಈ ಬ್ರೈನ್ನಲ್ಲಿ ಸೆಲ್ಸ್ ಇರುತ್ತಂತೆ, ಏನಂತಾರೆ ನ್ಯೂರಾನ್ಸ್ ಅಂತಾರೆ. ಆ ನ್ಯೂರಾನ್ಸ್ನಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೋಗ್ತಾ ಇರತ್ತಂತೆ. ಆ ಎಲೆಕ್ಟ್ರಿಕ್ ಸಿಗ್ನಲ್ಸನ್ನು ಅದು ಇದು ಮಾಡುತ್ತಂತೆ, ಏನೋ ತೊಂದರೆ ಮಾಡುತ್ತಂತೆ. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ವೇದಗಳು ಬಾಯಿಂದ ಬಾಯಿಗೆ, ಅವಾಗೆಲ್ಲ ಪುಸ್ತಕಗಳಿರಲಿಲ್ಲ, ಬಾಯಿಂದ ಬಾಯಿಗೆ ಬರ್ತಾ ಇದ್ದಿದ್ದರಿಂದ ಆ ಮೆಮೊರಿ ಲಾಸ್ ಆಗುತ್ತೆ. ತುಂಬ ಮೆಮೊರಿ ಇಟ್ಕೊಳಕ್ಕಾಗೋದಿಲ್ಲ, ಸ್ಮೃತಿ. ಹಂಗಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಬದನೆಕಾಯಿ ತಿನ್ನಬೇಡಿ ಅಂತ ಒಂದು ಶಾಸ್ತ್ರ ಮಾಡಿ ಇಟ್ಟಿದ್ದಾರೆ. ಅದೇನಾಯ್ತು, ಕಡೆಗೆ ಏನಾಯ್ತು, ಬದನೆಕಾಯಿ ತಿನ್ನಬೇಡಿ ಎಲ್ಲ ಮಾಡಿಕೊಂಡು ಜೀವನ ಪರ್ಯಂತ ಬದನೆಕಾಯಿ ತಿಂದಿರೋದಕ್ಕಾಗತ್ತಾ? ಅದು ತರಕಾರಿಗಳ ರಾಜ. ಆಹಾ ಏಮಿ ರುಚಿ ತಿನ್ನರ ಮೈ ಮರಚಿ ರೋಜು ತಿನ್ನ ಮರಿ ಮೋಜೆ ತೀರನಿಧಿ ತಾಜಾ ಕೂರಲಲು ರಾಜ ఎవరండి ఇంకా చెప్పాల వంకాయేనండి ಬದನೆಕಾಯಿ ರಾಜ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅಯ್ಯೋ ತಿಂದಿರೋಕ್ಕಾಗುತ್ತ ಜೀವನ ಪರ್ಯಂತ ಬದನೆಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನ್ ಮಾಡ್ತೀವಿ, ಅದನ್ನ ಶಾಸ್ತ್ರ ಏನ್ ಮಾಡಿದ್ರು, ಆಯ್ತು ಬದನೆಕಾಯಿ ತಿನ್ಬೇಡ ಅಂತ ಪಾಪ ನೀವೆಲ್ಲ ಪಾಡ್ಸೋದಕ್ಕಾಗೋದಿಲ್ಲ, ದ್ವಾದಶಿ ದಿವಸ ತಿನ್ಬೇಡ್ರಿ. ಓಲಿ ಒಂದ್ ದಿವಸ ನನ್ನ 15 ದಿವಸದಲ್ಲಿ ಒಂದ್ ದಿವಸ ನನ್ನ ಬದನೆಕಾಯಿ ತಿನ್ಬೇಡಿ, ದ್ವಾದಶಿ ದಿವಸ ಬದನೆಕಾಯಿ ತಿನ್ಬೇಡಿ. ಯಾರೋ ಪ್ರವಚನಕಾರರು ಹೋದ್ರಂತೆ, ಚೆನ್ನಾಗಿ ಬಂದಿರ್ತಕ್ಕಂಥವ್ರಿಗೆಲ್ಲ ಪ್ರವಚನ ಮಾಡಿದ್ರಂತೆ, ದ್ವಾದಶಿ ದಿವಸ ಬದನೆಕಾಯಿ ತಿನ್ಬಾರ್ದು, ಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳ್ಬಿಟ್ಟು. ಮನೆಗೆ ಬಂದ ತಕ್ಷಣ ಹೆಂಡತಿ ಕೇಳಿದಂತೆ, ರೀ ಇವತ್ತು ತಿಂಡಿ ಏನ್ ಮಾಡಿದೆ? ಬದನೆಕಾಯಿ ನನ್ನ ಯಾವುದೋ ಸ್ವಯಂ ಪಾಕದಲ್ಲಿ ಬಂದಿದೆ, ಹಾಕ್ಬಿಟ್ಟು ಚೆನ್ನಾಗಿ ವಾಂಗಿ ಬಾತ್ ಮಾಡಾಕ್ಬಿಡು ಅಂತ ಹೇಳಿದ್ರು. ಹಂಗೆ ಏನಾಗುತ್ತೆ ಅಂದ್ರೆ ಆಚಾರ ಹೇಳಕ್ಕೆ ಬದನೆಕಾಯಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟಂತ. ನಮ್ದು ಆ ಥರ ವ್ಯವಹಾರ ಇರಬಾರ್ದು. ಮನಸ್ಸು, ಮಾತು ಮತ್ತೆ ಕೃತಿ ಮೂರು ಕೂಡ ಒಂದೇ ಆಗಿರ್ಬೇಕು. ಏನ್ ಮಾತಾಡ್ತೀವಿ, ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ಕರ್ಮಣ್ಯೇಕಂ ವಚಸ್ಸೇಕಂ ದುರಾತ್ಮನಃ ಅಂತ. ಅದು ಇನ್ನೊಂದು ಸ್ಟ್ಯಾನ್ಸ. ಅಂದ್ರೆ ಏನು ಅಂತಂದ್ರೆ ಸಜ್ಜನರಿಗೆ ಏನಾಗಿರುತ್ತಂತೆ ಅಂದ್ರೆ ಯಾವುದು ಮನಸ್ಸಿನಲ್ಲಿರುತ್ತೋ ಅದೇ ಮಾತಲ್ಲಿ ಬರುತ್ತೆ, ಯಾವ್ದು ಮಾತಿನಲ್ಲಿ ಬರುತ್ತೋ ಅದೇ ಕೃತಿನಲ್ಲಿ ಇರುತ್ತೆ. ಥಾಟ್ ವರ್ಡ್ ಡೀಡ್. ಇನ್ನು ದುರಾತ್ಮರಿಗೆ ಹೆಂಗಿರುತ್ತೆ ಅಂತಂದ್ರೆ ಮನಸ್ಸೇ ಒಂಥರ ಇರುತ್ತೆ, ವಚಸ್ಸನ್ಯಸ್ ಕರ್ಮಸ್ಯನ್ಯಸ್ ದುರಾತ್ಮನಃ ಅಂತ ಹೇಳ್ಬಿಟ್ಟು ಒಂದೊಂದು ಥರದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಮಾತು ಅಂತಕ್ಕಂಥದ್ದು ಯಾರಿಗೂ ಕೂಡ ನೋಯಿಸಬಾರ್ದು. ಏನು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಪ್ರಿಯಂಚ ನಾನೃತಂ ಬ್ರೂಯಾತ್ ಏತೇ ಧರ್ಮ ಸನಾತನಃ ಅಂತ ಹೇಳ್ಬಿಟ್ಟು ಅಂತ. ಏನೋ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯವನ್ನ ನುಡಿ, ನಾನು ಸತ್ಯನ ನುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಪ್ರಿಯವಾಗಿರ್ತಕ್ಕಂಥ ಸತ್ಯನ ನುಡಿಯೋದಕ್ಕೆ ಹೋಗ್ಬೇಡ. ಸ್ವಾಮಿ ನಿಮ್ಮ ಮುಖ ಒಳ್ಳೆ ಕೋಣದ ಮುಖ ಇದ್ದಂಗಿದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ನೋವಾಗುತ್ತೆ, ಹಂಗೆ ಹೇಳ್ಬಾರ್ದು. ಹಂಗಾಗಿ ಅದು ಸತ್ಯವಾಗೇ ಇರ್ಬೋದು, ಆದರೆ ಅದನ್ನು ನಾವು ಆ ಥರ ಹೇಳೋದಕ್ಕೆ ಹೋಗ್ಬಾರ್ದು. ಯಾರೋ ಒಬ್ಬ ಮಿಲಿಟ್ರಿನಲ್ಲಿ ಯಾರೋ ಇದ್ರಂತೆ, ಅವ್ರು ತೀರ್ಕೊಂಡ್ಬಿಟ್ಟಿದ್ರಂತೆ. ಅವ್ರ ತಂದೆಗೆ ವಿಷಯ ಹೇಳಬೇಕು. ಆತ ಹಾರ್ಟ್ ಪೇಷಂಟು, ಆತನಿಗೆ ಹೆಂಗೆ ಹೇಳಬೇಕು ಹಂಗೆ ಹೇಳ್ಬೇಕು. ಆತ ಬೆಲ್ಲ ಹೊತ್ತು ಬಾಗಿಲು ತೆಗೆದ ತಕ್ಷಣ ನಿಮ್ಮ ಮಗ ಮುಗೀತು ಢಮಾರ್ ಅಂತಂದ್ರೆ ಆತ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ. ಹಂಗಾಗಿ ಅದು ಸತ್ಯನೇ, ನಾವು ಹೇಳ್ತಾ ಇರೋದು ಸತ್ಯನೇ, ಆದ್ರೆ ಅಪ್ರಿಯವಾಗಿರ್ತಕ್ಕಂಥ ಸತ್ಯನ ಹೇಳಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಪ್ರಿಯವಾಗಿರ್ತಕ್ಕಂಥ ಸತ್ಯನ ಹೇಳಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್, ಯಾರಿಗೋ ಏನೋ ಪ್ಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲದ್ದೆಲ್ಲ ಹೊಗಳೋಕೆ, ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ದೇವೇಂದ್ರ ಅಂತೆಲ್ಲ ಹೊಗಳೋದಕ್ಕೆ ಹೋಗ್ಬಾರ್ದು. ಅವನೊಂದು ದಾರಿ ತಪ್ಪಿಸ್ದಂಗೆ ಆಗುತ್ತೆ, ಪಾಪ ಅವನನ್ನು ಅಡ್ಡದಾರಿ ಹಿಡಿಸ್ದಂಗೆ ಆಗುತ್ತೆ. ಹಾಗಾಗಿ ಹಾಗೂ ಮಾಡಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್ ಅಂತ ಹೇಳ್ಬಿಟ್ಟು ಅಂತ. ಇದನ್ನ ಇಲ್ಲಿ ದೇವತೆಗಳು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಸವಿಯಾದ ಮಾತುಗಳನ್ನೇ ಆಡ್ತೀನಿ, ಸವಿಯಾಗಿರ್ತಕ್ಕಂಥ ನಡೆಯಿಂದ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳನ್ನೆಲ್ಲ ನಾನು ವ್ಯವಹಾರದಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಒಂದ್ಸಲಿ ಏನಾಯ್ತಂತೆ ಅಂದರೆ ಯಾರೋ ಒಬ್ಬ ಭಕ್ತ ಮಹಾವಿಷ್ಣುವನ್ನ ಕುರಿತು ತಪಸ್ ಮಾಡೋದಂತ. ಮಹಾವಿಷ್ಣುವನ್ನ ಕುರಿತು ತಪಸ್ ಮಾಡಿಬಿಟ್ಟು, ಸ್ವಾಮಿ ನರಕ ಅಂತೇನೋ ಇದೆಯಂತೆ, ಸ್ವರ್ಗ ಅಂತೇನೋ ಇದೆಯಂತೆ, ಇದು ಹೇಗಿದೆಯೋ ನಮಗೆ ಗೊತ್ತಿಲ್ಲ, ಈ ಸ್ವರ್ಗ ನರಕಗಳು ಹೇಗಿದೆ ಅನ್ನೋದನ್ನ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ರಂತೆ. ಮಹಾವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ಟು ಹೇಳದ್ನಂತೆ, ಬಲಗಡೆಗೆ ಹಿಂಗ ಅಂದಂತೆ ಕೈಯನ್ನು, ನೋಡಪ್ಪ ಇದೇ ಸ್ವರ್ಗ ಅಂತ ಹೇಳದ್ನಂತೆ, ಅಲ್ಲ ಇದೇ ನರಕ ಅಂತ ಹೇಳದ್ನಂತೆ. ಫಸ್ಟ್ ನರಕನ್ನ ತೋರಿಸದ್ನಂತೆ.
ಏನು ಅಂದ್ರೆ ಅಲ್ಲೊಂದು ಡೋರ್ ಓಪನ್ ಆಯ್ತಂತೆ, ದೊಡ್ಡ ಡೈನಿಂಗ್ ಟೇಬಲ್, ಹೇಳಿದ್ದೆ ಅಂತ ಕಾಣುತ್ತೆ ಈ ಕತೆ ನಿಮಗೆ. ದೊಡ್ಡ ಡೈನಿಂಗ್ ಟೇಬಲ್ ನಲ್ಲಿ ಎಲ್ಲ ಒಳ್ಳೆ ಒಳ್ಳೆ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥವ್ರಿಗೆ ಏನು ಅಂದ್ರೆ ಕೈ ಬಾಗೋದಿಲ್ಲ ನೋಡಿ, ಹಿಂಗೆ ಕೈ ಎಲ್ಲ ನಿಗಡ್ಕೊಂಡ್ಬಿಟ್ಟಿರುತ್ತೆ, ಕೈ ಹಿಂಗೆ ಬಾಗೋದಿಲ್ಲ. ತಿನ್ನೋದು ಹೆಂಗೆ, ಸಾಲದಕ್ಕೆ ಒಂದೊಂದು ಸ್ಪೂನ್ ಇಟ್ಟಿದಾರಂತೆ, ಒಂದೊಂದು ಇಷ್ಟಿಷ್ಟು ಉದ್ದ ಇದೆ ಅಂತೆ, ಕಟ್ಟಿಗೆ ಸ್ಪೂನ್ಗಳು ಎಲ್ಲರೂ ಕೂಡ ತಿನ್ನಬೇಕು. ಹ್ಯಾಕ್ ತಿನ್ನೋದು ಆಗ್ತಾ ಇಲ್ವಂತೆ, ಬಹಳ ಕಷ್ಟ ಪಡ್ತಾ ಇದಾರಂತೆ. ಎಲ್ಲ ಕೃಷಿಸಿ ನಶಿಸಿ ಹೋಗ್ಬಿಟ್ಟು ಸಣ್ಣಕ್ಕಾಗೋಗಿದಾರಂತೆ. ಆಹಾರ ಮುಂದೆ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ, ಬಾಧೆ ಬೀಳ್ತಾ ಇದಾರಂತೆ. ನೋಡಿ ಇದೇ ನರಕ ಅಂತ ಹೇಳದಂತೆ ಮಹಾವಿಷ್ಣು. ಸ್ವಾಮಿ ಸ್ವರ್ಗ ಅಂದ್ರೆ ಏನು ಅಂತ ಕೇಳದಂತೆ. ಆ ಸ್ವರ್ಗನ ನೋಡಿ ಈ ಕಡೆ ಅಂತ ಹೇಳ್ಬಿಟ್ಟು ಹಿಂಗಂದಂತೆ. ಈ ಕಡೆ ಒಂದು ಡೋರ್ ಓಪನ್ ಆಯ್ತಂತೆ. ಓಪನ್ ಆದ ತಕ್ಷಣ ಅದೇ ಥರದ ಟೇಬಲ್ಲು, ಅದೇ ಥರದ ಡಿಶಸ್ ಎಲ್ಲ ಇಟ್ಟಿದಾರಂತೆ, ಒಳ್ಳೆ ತಿಂಡಿ ತಿನಿಸುಗಳೆಲ್ಲ ಇಟ್ಟಿದ್ದಾರೆ. ಅಲ್ಲಿರೋರ್ಗೂ ಕೂಡ ಕೈ ಬಗ್ತಾ ಇಲ್ಲ, ಕೈ ಉದ್ದಕ್ಕೆ ನಿಗಡ್ಕೊಂಡ್ಬಿಟ್ಟಿದೆ. ಉದ್ದುದ್ದು ಸೌಟುಗಳು ಇಟ್ಟಿದಾರಂತೆ, ಸ್ಪೂನುಗಳು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟಂತ. ಆದ್ರೆ ಅವರೆಲ್ಲ ದಷ್ಟಪುಷ್ಟವಾಗಿದ್ದಾರಂತೆ, ನಗನಗ್ತಾ ಇದ್ದಾರಂತೆ, ಎಲ್ಲ ಕೂಡ ಸಂತೋಷವಾಗಿದ್ದಾರಂತೆ. ಸ್ವಾಮಿ ಇವರು ಸ್ವರ್ಗ ಅಂತ ಹೇಳ್ತಿರಲ್ಲ, ಇಲ್ಲೂ ಅದೇ ಪರಿಸ್ಥಿತಿ ಇದೆ, ಮತ್ತೆ ಇವರು ಆಹಾರ ಹೆಂಗ್ ತಗೊಂತಾರೆ ಅಂತ. ಈಗ ಆಹಾರದ ಬೆಲ್ಲ ಆಗುತ್ತೆ, ನೋಡವ್ರು ಹೆಂಗ್ ತಿಂತಾರೆ ಅಂತ ಹೇಳದಂತೆ ಮಹಾವಿಷ್ಣು. ಆಹಾರದ ಬೆಲ್ಲ ಆದ ತಕ್ಷಣ ಇವನ್ ಎತ್ತೋದಂತೆ ಮುಂದ್ಗಡೆ ಇರೋಲ್ಲ ತಿನ್ಸೋದು, ಕೈ ಬಗ್ಗಲ್ಲ, ಹಿಂಗೆ ತಿನ್ನೋದಕ್ಕೆ ಕೈ ಬಗ್ಗೋದಿಲ್ಲ. ಕಟ್ಟಿಗಳು ಉದ್ದುದ್ದ ಇದೆ, ಏನೋ ಸ್ಪೂನ್ಗಳು, ಹಿಂಗೆ ಎತ್ತೋದಂತೆ ಮುಂದ್ಗಡೆ ಇರೋನು ತಿನ್ಸೋದಂತೆ, ಆತ ಎತ್ತೋದಂತೆ ಈತನಿಗೆ ತಿನ್ಸೋದಂತೆ. ಪರಸ್ಪರಂ ಭಾವಯಂತಹ ಅಂತ, ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪರಸ್ಪರಂ ಭಾವಯಂತಹ ಅಂತ. ನೀವು ಅವರನ್ನ ತೃಪ್ತಿಪಡಿಸ್ರಿ, ಅವರು ನಿಮ್ಮನ್ನ ತೃಪ್ತಿಪಡಿಸ್ತಾರೆ, ಒಬ್ರಿಗೊಬ್ಬರು ತೃಪ್ತಿಪಡಿಸ್ಕೊಂತ ನೀವು ಸುಖವಾಗಿರ್ತಕ್ಕಂಥ ಜೀವನನ್ನ ಕಳೀರಿ ಅಂತ. ನಾವು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ, ನೀವು ನಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಈ ಊರ್ಗೆ ಆ ಊರು ಎಂತ ಧರ್ಮ, ಆ ಊರ್ಗೆ ಈ ಊರು ಅಂತೆ ಧರ್ಮ ಅಂತ ಹೇಳ್ಬಿಟ್ಟಂತ. ನಾವು ಹೆಂಗೆ ನಡ್ಕೊಂಡ್ರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಜನಗಳು ಹಾಗೆ ನಡ್ಕೊಂತಾರೆ. ಪ್ರಪಂಚ ಅನ್ನೋದು ಹೆಂಗೆ ಅಂದ್ರೆ ಕನ್ನಡಿ ಇದ್ದಂಗೆ, ನಾವು ನಕ್ಕಿದ್ರೆ ನಗತ್ತೆ, ನಾವು ಹತ್ರ ಅಳತ್ತೆ. ಹಾಗಾಗಿ ನಾವು ಹೆಂಗಿದ್ರೆ ಹಾಗೆ ಪ್ರಪಂಚ ಅಂತಕ್ಕಂಥದ್ದು ನಮಗೆ ನಡ್ಕೊಳತ್ತೆ. ನಾವು ಪ್ರಪಂಚದಲ್ಲಿ ಎಲ್ಲರ ಹಿತ ಬಯಸ್ತಾ ನಾವು ಜೀವನ ಮಾಡಿದಾಗ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರೆಲ್ಲ ಏನ್ ಮಾಡ್ತಾರೆ, ನಮ್ಮ ಹಿತ ಬಯಸ್ತಾರೆ. ಹಾಗಾಗಿ ಆ ಥರದ ಜೀವನನ ನಡೆಸಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ ದೇವತೆಗಳನ್ನ. ಹೇ ದೇವತೆಗಳೇ, ಈ ಥರದ ಒಂದು ವರನ್ನ ನಮಗೆ ಕೊಡಿ. ದೇವತೆಗಳಿಗೂ ಹವಿಸ್ಸಿನಿಂದ ಕೂಡಿದ ಮಧುರ ವಚನವನ್ನೇ ನೀಡುವೆವು. ದೇವತೆಗಳಿಗೆ ಹವಿರ್ಭಾಗನ ಸಲ್ಲಿಸಬೇಕಾಗಿದ್ರು. ಇಲ್ಲಿ ಮತ್ತೆ ಹೋಮ ಯಜ್ಞ ಅನ್ಕೋಬಿಡಿ, ಹೋಮ ಯಜ್ಞನೂ ಕೂಡ ನಾವು ಮಾಡ್ತಕ್ಕಂಥ ಎಲ್ಲ ಸಮರ್ಪಣೆಗಳು, ಎಲ್ಲ ಸೇವೆಗಳು, ಇದೆಲ್ಲ ಕೂಡ ದೇವತೆಗಳಿಗೆ ಸೇರ್ತಾ ಇರ್ತಕ್ಕಂಥ ಹವಿರ್ಭಾಗಗಳು. ಇದನ್ನೆಲ್ಲ ಕೂಡ ನಾವು ಮಧುರವಾಗಿರ್ತಕ್ಕಂಥ ವಚನಗಳಿಂದನೇ ನಾವು ಅದನ್ನ ಮಾಡ್ತೀವಿ. ಆಮೇಲೆ ಶುಶ್ರೂಷ್ಯಾಮ್ ಅಂತ ಬರುತ್ತೆ ನೋಡಿ, ಇಲ್ಲೊಂದು ಏನು ವಾಚ ಮುದ್ಯಾಸಗಂ ಶುಶ್ರೂಷೇಣ್ಯಾಂ. ಶುಶ್ರೂಷೆ ಅಂದ್ರೆ ಸೇವೆ ಅಂತ, ಶುಶ್ರೂಷೆ ಅಂದ್ರೆ ಸಂಸ್ಕೃತದಲ್ಲಿ ಸೇವೆ ಅಂತ. ನಾವು ಯಾರಿಗೆ ಸೇವೆ ಮಾಡಲಿ, ದಾನ ಮಾಡಲಿ, ಏನೇ ಮಾಡಿದ್ರು ಕೂಡ ಮಧುರವಾಗಿರ್ತಕ್ಕಂಥ ಮುಖ, ಮಧುರವಾಗಿರ್ತಕ್ಕಂಥ ವಚನಗಳು, ಮಧುರವಾಗಿರ್ತಕ್ಕಂಥ ಒಂದು ಆಟಿಟ್ಯೂಡಿಂದ ನಾವು ಕೊಟ್ಟಾಗ ಅದು ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಒಂದು ಫಲನ ನೀಡುತ್ತೆ. ಅದನ್ನೇ 17ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ದೀಯತೆ ಅನುಪಕಾರಿಣೆ ಅಂತ ಏನೋ ಒಂದು ಶ್ಲೋಕಗಳು ಬರುತ್ತೆ. ಆದ್ರೆ ಹೇಳ್ತಾನೆ, ಕೇರ್ಲೆಸ್ ಆಗಿ ಯಾವತ್ತೂ ಕೂಡ ದಾನ ಮಾಡಬಾರ್ದಂತೆ. ಇವಾಗ ನಾವೇನೋ ದಾರಿಲಿ ಹೋಗ್ತಾ ಇರ್ತೀವಿ, ಯಾರೋ ಕುತ್ಕೊಂಡಿರ್ತಾರೆ, ಸ್ವಾಮಿ ಏನನ್ನ ಕೊಡಿ ಅಂತಂದ್ರೆ ಒಂದು ಕಾಯಿ ತೆಗೆದ್ಬಿಟ್ಟು ಹಿಂಗೆ ಎತ್ತು ಬಿಸಾಕೋದು, ಹಿಂಗೆ ಆ ಥರ ಕೇರ್ಲೆಸ್ ಆಗಿ ನಾವು ಯಾವತ್ತೂ ಕೂಡ ಮಾಡಬಾರ್ದಂತ. ಆಮೇಲೆ ಸೇವೆನೂ ಕೂಡ ಯಾರಿಗಾದ್ರೂ ಸೇವೆ ಮಾಡಬೇಕಾದ್ರೆ ಬೈಕೊಂಡು ಅನ್ಕೊಂಡು, ಅಯ್ಯೋ ನನ್ನ ಕರ್ಮ, ನಿಮ್ಮ ಹಣೆಗೆ ನನ್ನ ಹಣೆಗೆ ನಿಮ್ಮನ್ನು ಕಟ್ಟಿದಾನಲ್ಲ ಭಗವಂತ, ನಿಮಗೆ ಸೇವೆ ಮಾಡಬೇಕಲ್ಲ, ನಿಮ್ಮನ್ನು ಹೆಣಗಾಡ್ಬೇಕಲ್ಲ, ಹಿಂಗೆ ಬೈಕೊಂಡು ಅನ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಸೇವೆ ಮಾಡೋದಕ್ಕೆ ಹೋಗ್ಬಾರ್ದು. ಊಟ ಬಡಿಸೋವಾಗ್ಲೂ ಅಷ್ಟೇ, ಏನೋ ಎಡೆಯನಿಟ್ಟು ನಿಂದಿಸುವವರ ಅನ್ನವೇ ತಕೆ ಅಂತ ಕೇಳ್ತಾರೆ ಕನಕದಾಸರು. ಏನು ಅಂದ್ರೆ ಆಹಾರ ಇಡೋದು, ಬಾಯಿಗೆ ಬಂದಂಗೆ ಬೈಯೋದು, ಆ ಥರದ ಆಹಾರ ನಾವು ತಿನ್ನಬಾರ್ದಂತೆ. ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಅಂತ ಹೇಳ್ಬಿಟ್ಟಂತ. ಅಂದ್ರೆ ದ್ವೇಷಿಸುವವರ ಅನ್ನನ್ನ ತಿನ್ನಬಾರ್ದು, ದ್ವೇಷಿಸುವವರಿಗೆ ಊಟನೂ ಕೊಡಬಾರ್ದಂತೆ. ಹಾಗಾಗಿ ಯಾವತ್ತೂ ಕೂಡ ನಾವು ಕೇರ್ಲೆಸ್ ಆಗಿ ಸೇವೆ ಮಾಡಬಾರ್ದು. ಇಲ್ಲಿ ಶುಶ್ರೂಷ್ಯಾಮ್ ಅಂತ ಏನು ಹೇಳ್ತಾ ಇದ್ದಾರೆ, ಸೇವೆ ಅಂತಕ್ಕಂಥದ್ದು ಕೂಡ ನಾವು ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಭಗವಂತನಿಗೆ ಮಾಡ್ತಾ ಇರ್ತಕ್ಕಂಥ ಈ ಸೇವೆ ಅಂತ ತಿಳ್ಕೊಂಡು ಮಾಡಬೇಕು. ಯಾವುದೇ ದಾನ ಆಗಿರಲಿ, ಸೇವೆ ಆಗಿರಲಿ, ಇವೆಲ್ಲ ಕೂಡ ಒಂದು ಯಾರಿಗಾದ್ರೂ ಸಾಂತ್ವನ ಹೇಳೋದಿರಲಿ, ಯಾರಿಗೂ ಕೂಡ ಕೆಲವರು ಸಾಂತ್ವನ ಹೇಳ್ತಾ ಇರ್ತಾರೆ, ಅವ್ರು ಸಾಂತ್ವನ ಹೇಳ್ತಾ ಇದ್ರು, ಅವ್ರನ್ನ ಹಿಡ್ಕೊಂಡು ಬಡಿತಾ ಇದ್ರೋ, ಹೊಡಿತಾ ಇದ್ರೋ, ಬೈತಾ ಇದ್ರೋ ಗೊತ್ತಾಗೋದಿಲ್ಲ. ಎಷ್ಟಲ್ಲಿ ನಿಂಗೆ ಹೇಳೋದ, ಎಷ್ಟಲ್ಲಿ ಹೇಳಿದ್ರು ಅರ್ಥ ಮಾಡ್ಕೊಳೋದಿಲ್ಲ, ಇನ್ನು ಸುಮ್ಮನೆ ಕುತ್ಕ ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿಗೆ ಅದು ಏನು ಸಾಂತ್ವನ ಆಗುತ್ತೆ, ದುಃಖದಲ್ಲಿರೋರು ಇನ್ನಷ್ಟು ದುಃಖ ಹೆಚ್ಚು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸಾಂತ್ವನ ಕೂಡ ತುಂಬಾ ನಯವಾಗಿ ವಿನಯವಾಗಿ ಹೇಳಬೇಕು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಮಾತು.
ಮಧುವನ್ನೇ ಕೊಡುವೆನು. ನಾನು ಎಷ್ಟು ದಿವಸ ಶರೀರದಲ್ಲಿ ಇರ್ತೀನಿ ಅಷ್ಟು ದಿವಸ ನನ್ನ ಸುತ್ತೂರ ಇರ್ತಕ್ಕಂಥ ಸಮಾಜಕ್ಕೆ, ಸುತ್ತೂರ ಇರ್ತಕ್ಕಂಥ ದೇವತೆಗಳಿಗೆ, ಸುತ್ತೂರ ಇರ್ತಕ್ಕಂಥ ಮನುಷ್ಯರಿಗೆ ಮಧುವನ್ನೇ ಕೊಡುವೆನು. ಅಂದರೆ ಸ್ವೀಟ್, ಸಿಹಿಯಾಗಿರ್ತಕ್ಕಂಥ, ಸವಿಯಾಗಿರ್ತಕ್ಕಂಥ, ಸವಿನಯವಾಗಿರ್ತಕ್ಕಂಥ ಒಂದು ಮಾತುಗಳನ್ನೇ ಮತ್ತು ನನ್ನ ನಡೆಯನ್ನೇ ಇಲ್ಲಿ ಕೊಡ್ತೀನಿ ಅಂತ. ಹೀಗೆ ನಡೆದುಕೊಳ್ಳುವ ನನ್ನನ್ನು ದೇವತೆಗಳು ಕಾಪಾಡಲಿ. ಹೇ ದೇವತೆಗಳಿರ, ನಾನು ನನ್ನ ಜೀವನದಲ್ಲಿ ಪ್ರಮಾಣ ಮಾಡ್ತೀನಿ, ಇದೇ ಥರನೇ ನಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಂತ ನೀವೆಲ್ಲ ಕೂಡ ನಮಗೆ ರಕ್ಷಕರಾಗಿರಲಿ, ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಪಾಡ್ರಿ ಅಂತ. ನಾನು ಕೀರ್ತನೆಯಿಂದ ಶೋಭಿಸುವಂತೆ ನಾನು ಕೀರ್ತಿಯಿಂದ ಶೋಭಿಸುವಂತೆ ಪಿತೃಗಳು ಅನುಗ್ರಹಿಸಲಿ. ಪಿತೃಗಳು ಯಾವಾಗಲೂ ಕೂಡ, ಪಿತೃಗಳು ಅಂತಾರೆ ನಮ್ಮ ಪಿತಾಮಹರೆಲ್ಲ ಕೂಡ ಯಾವಾಗಲೂ ಕಾಯ್ತಾ ಇರ್ತಾರಂತೆ. ಅಂದರೆ ನಮ್ಮ ವಂಶಿಕ ಒಳ್ಳೆಯ ಹೆಸರು ತಗೊಳ್ಳಿ, 4 ಜನರಲ್ಲಿ ಒಂದು ಒಳ್ಳೆ ಇದರಲ್ಲಿರಲಿ ಅಂತ ಬಿಟ್ಟು. ನೋಡಿ, ನಮ್ಗೆ ಯಾರನ್ನ ಹೊಗಳಿದ್ರೆ ಅಥವಾ ಯಾರನ್ನ ನಮ್ಮನ್ನ ಆಧರಿಸಿದ್ರೆ ಅದರ ಒಂದು ಪಾಲು ಪಿತೃದೇವತೆಗಳಿಗೆ ಹೋಗುತ್ತಂತೆ, ಪಿತೃದೇವತೆಗಳಿಗೆ ಸೇರುತ್ತೆ. ಹಾಗಾಗಿ ಅವ್ರು ಕಾಯ್ತಾ ಇರ್ತಾರಂತೆ. ಅಂದ್ರೆ ನಮ್ಗೇನೋ ಆವಿರ್ಭಾಗ ಸೇರುತ್ತೆ ಇವರಿಂದ ಅಂತ ಹೇಳ್ಬಿಟ್ಟು ಅಂತ. ನಾವಿಲ್ಲಿ ಬಾಯಿಗೆ ಬಂದಾಗ ಏನನ್ನ ಅನ್ನಿಸ್ಕೊಂಡ್ರೆ ಪ್ರಖ್ಯಾತಿ ಆಗೋ ಬದಲು ಕುಖ್ಯಾತಿ ಆದ್ರೆ ಪಿತೃಗಳಿಗೆ ಏನಾಗತ್ತದು ನರಕ ಸದೃಶ ಆಗ್ಬಿಡತ್ತೆ. ಹಾಗಾಗಿ ನಾವು ನಮ್ಮ ವಂಶಿಕರಿಗೆ ಒಳ್ಳೇದು ಮಾಡಬೇಕು, ಪಿತಾಮಹರಿಗೆ ಒಳ್ಳೇದು ಮಾಡಬೇಕು ಅಂತಂದ್ರೆ ನಾವು ಇಲ್ಲಿ ಸಜ್ಜನಿಕೆಯಿಂದ ನಡ್ಕೊಳ್ಳೋದನ್ನ ಕಳಿಬೇಕು. ಇಲ್ಲಿ ಸಲ್ಲುವವನು, ಅದೇ ಇವರು ಬಸವಣ್ಣವರೇ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ. ಇಲ್ಲಿ ನಾವೇನೋ ಅನ್ನಿಸ್ಕೊಂಡ್ರೆ ಎಲ್ಲೂ ಕೂಡ ನಾವು ಬದುಕೋದಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಗೆ ಯಾವುದೇ ಒಂದು ಲೋಕದಲ್ಲೂ ಕೂಡ ನಮ್ಗೆ ಸ್ಥಾನ ಅನ್ನೋದು ಸಿಗೋದಿಲ್ಲ. ಇಲ್ಲಿ ನಮ್ಗೆ ಎಲ್ಲರೂ ಕೂಡ ಎಸ್ ಅಂತಕ್ಕಂಥ ಒಂದು ನಡೆ ನಮ್ಗಿರ್ಬೇಕು. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ, ಒಬ್ಬ ಜೀವಿ, ಸತ್ತಿರ್ತಕ್ಕಂಥ ಜೀವಿ ನರಕಕ್ಕೆ ಹೋಗ್ತಾನ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳ್ಬಿಟ್ಟು ಅಂತ. ಶವಯಾತ್ರೆ ಹೋಗ್ತಾ ಇತ್ತಂತೆ. ಶವಯಾತ್ರೆ ಹೋಗ್ತಾ ಇರ್ಬೇಕಾಗಿದ್ರೆ ಒಬ್ಬ ಅಜ್ಜಿ ಮೊಮ್ಮಗಳು ಇದ್ಲಂತೆ ಮನೆಯಲ್ಲಿ. ಜಗಲಿ ಮೇಲೆ ಯಾರೋ ಸನ್ಯಾಸಿ ರೆಸ್ಟ್ ತಗೊಳ್ತಾ ಇದ್ದಂತೆ. ಮೊಮ್ಮಗಳಿಗೆ, ಅಜ್ಜಿಗೆ ಬಂದು ಮೊಮ್ಮಗಳು ಹೇಳಲ್ದಂತೆ, ಇಲ್ಲಿ ಊರು ಅಂದ್ರೆ ಬೀದಿ ಕೊನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಒಬ್ರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಜ್ಜಿ ಕೇಳಲ್ದಂತೆ, ಹಾಗಾದ್ರೆ ಅವ್ರು ಸ್ವರ್ಗಕ್ಕೆ ಹೋದ್ರ ನರಕಕ್ಕೆ ಹೋದ್ರ ತಿಳ್ಕೊಂಬಾ ಅಂತ ಹೇಳ್ಬಿಟ್ಟು ಅಂತ. ಮೊಮ್ಮಗಳು ಆಯ್ತು ನೋಡ್ಕೊಂಡ್ ಬರ್ತೀನಿ ಹಿರಿಯ ಅಜ್ಜಿ ಅಂತ ಹೇಳ್ಬಿಟ್ಟು ಹೋದ್ಲಂತ. ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಬಂದು, ಅಜ್ಜಿ ಆ ಜೀವ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳಿದ್ಲಂತೆ. ಈ ಸನ್ಯಾಸಿಗೆ ಕುತೂಹಲ ತಡೆಯಕ್ಕಾಗ್ಲಿಲ್ವಂತೆ. ಏನಿದು, ಹೆಂಗ್ ಕಂಡಿಡಿದ್ಲು, ಸತ್ತಿರ್ತಕ್ಕಂಥ ವ್ಯಕ್ತಿ ನರಕಕ್ಕೆ ಹೋದ್ನ ಸ್ವರ್ಗಕ್ಕೆ ಹೋದ ಅಂತ ಹೆಂಗ್ ಕಂಡಿಡಿದ್ರು ಅಂತ ಹೇಳ್ಬಿಟ್ಟು ಅಂತ. ಆವಾಗ ಈತ ಹೋಗಿ ಕೇಳದ್ನಂತೆ, ಅಮ್ಮ ನೀವು ಹೆಂಗ್ ಕಂಡಿಡಿದ್ರಿ, ಇದರ ಒಂದು ಗುಟ್ಟನ್ನ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟಂತ. ಆವಾಗ ಮೊಮ್ಮಗಳು ಅಜ್ಜಿ ಹೇಳದಂತೆ, ಏನಿಲ್ಲಪ್ಪ, ಶವಯಾತ್ರೆ ಹೋಗುವಾಗ ಹೆಚ್ಚು ಜನ ಅದ್ರ ಹಿಂದೆ ಹೋಗ್ತಾ ಅಯ್ಯೋ ಪುಣ್ಯಾತ್ಮ ತೀರ್ಕೊಂಬಿಟ್ಟ ಪಾಪ ಅಂತ ಏನನ್ನ ಅಂತ ಇದ್ರೆ ಆ ಜೀವ ಎಲ್ಲಿಗೆ ಹೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ. ಒಂದ್ ವೇಳೆ ಅಯ್ಯೋ ಭೂಮಿಗೆ ಬಾರವಾಗಿ ಬದುಕಿದ್ದ, ನೆಗದ್ ಬಿದ್ದ, ಹೋದ ಅಂತ ಏನನ್ನ ಮಾತಾಡ್ಕೊಂತ ಇದ್ರೆ ಆ ಜೀವ ನರಕಕ್ಕೆ ಹೋಗುತ್ತೆ ಅಂತ ಹೇಳದಂತೆ. ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ ಬುದ್ಧ ಭಗವಾನ್ ಹತ್ರಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಹೇಳ್ತಾನೆ, ಸ್ವಾಮಿ ನಾನು ಎಲ್ಲ ಕೈಂಕರ್ಯಗಳನ್ನು ಮಾಡ್ಬಿಟ್ಟಿದ್ದೀನಿ, ನಮ್ಮ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಏನೇನು ಅವ್ರದ್ದು ದೈಹಿಕ ಕ್ರಿಯೆಗಳು ಮಾಡಬೇಕು ಎಲ್ಲ ಮಾಡಾಕ್ ಬಿಟ್ಟಿದ್ದೀನಿ, ನಮ್ಮ ತಂದೆ ಸ್ವರ್ಗಕ್ಕೆ ಹೋಗ್ತಾರಾ ಅಂತ ಹೇಳ್ಬಿಟ್ಟು. ಬುದ್ಧ ಭಗವಾನ್ರು ಗೊತ್ತಲ್ವ, ಲಾಜಿಕ್ಕು, ಸಿಕ್ಕಾಪಟ್ಟೆ ಲಾಜಿಕ್ಕು ಬುದ್ಧ ಭಗವಾನ್ರದು, ಅಷ್ಟು ಈಸಿಯಾಗಿ ಏನು ಹೋಗ್ತಕ್ಕಂಥವ್ರಲ್ಲ. ಆತ ಹೇಳದ್ನಂತೆ, ಇನ್ನೊಂದು ಕ್ರಿಯೆ ಬಾಕಿ ಇದೆ, ಅದನ್ನ ಮಾಡಿದ್ರೆ ನಿಮ್ಮ ತಂದೆ ಸ್ವರ್ಗಕ್ಕೆ ಹೋದ್ರ ನರಕಕ್ಕೆ ಹೋದ್ರ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸ್ವಾಮಿ ಹಾಗಾದ್ರೆ ಅದೇನು ಹೇಳಿ ನಾನು ಮಾಡ್ತೀನಿ ಅಂತ ಬಿಡೋದು. ಬುದ್ಧ ಭಗವಾನ್ರೆ ಲಿಸ್ಟ್ ಬರೆಸಿದ್ರಂತೆ, 2 ಹೊಸ ಮಡಿಕೆ, ಒಂದು 1 ಮೀಟ್ರ್ ಹೊಸ ಬಟ್ಟೆ, ಒಂದು ದೊಣ್ಣೆ ಕೋಲು, ಒಂದು ಬಟ್ಟಲು ತುಂಬ ಬೆಣ್ಣೆ ಅಂತ ಲಿಸ್ಟ್ ಬರೆಸಿದ್ರಂತೆ. ಇವನ ಆನಂದಕ್ಕೆ ಪಾರ್ವೆ ಇಲ್ವಂತೆ. ಸಾಕ್ಷಾತ್ ಬುದ್ಧ ಭಗವಾನ್ರೆ ನಿಂತ್ಕೊಂಡು ನಮ್ಮ ತಂದೆ ಕರ್ಮ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ತಂದೆಗೆ ಇದಕ್ಕಿಂತ ಭಾಗ್ಯನಾ ಅಂತ ಹೇಳ್ಬಿಟ್ಟು ಸಂತೋಷ ಆಗೋಯ್ತಂತೆ. ಅವ್ರು ಹೇಳಿದ ಐಟಮ್ಸ್ ಎಲ್ಲ ತಗೊಂಬಂದ್ಬಿಟ್ಟಂತೆ. ಊರಾಚೆ ಒಂದು ಕೆರೆ ಇತ್ತಂತ, ಕೆರೆ ಹತ್ರ ಕರ್ಸ್ಕೊಂಡ್ರಂತೆ ಬುದ್ಧ ಭಗವಾನ್. ನೋಡಪ್ಪ, ಆ 1 ಮೀಟ್ರ್ ಬಟ್ಟೆನ 2 ಭಾಗ ಮಾಡು, ಒಂದು ಮಡಕೆ ತುಂಬ ನೀನು ತಂದಿರ್ತಕ್ಕಂಥ ಬೆಣ್ಣೆಯನ್ನು ತುಂಬು, ಆ ಮಡಕೆ ಮೂತಿಗೆ ಆ ಬಟ್ಟೆ ಹಾಕ್ಬಿಟ್ಟು ಕಟ್ಬಿಡು ಒಂದು ಕಟ್ಬಿಟ್ನಂತೆ. ಇನ್ನೊಂದು ಮಡಕೆನಲ್ಲಿ ಈ ಚಿಕ್ಕ ಚಿಕ್ಕ ಗೋಲಿ ಕಲ್ಲುಗಳು ಬರುತ್ತಲ್ಲ, ಏನು ಅದಕ್ಕೆ ಗುಳುಕರ ಹಳ್ಳು ಅಂತ ಹೇಳ್ತಾರೆ, ಆ ಬೆಣಚಕಲ್ಲುಗಳೆಲ್ಲ ಆರಿಸಿ ಆ ಮಡಕೆಗೆ ತುಂಬು ಅಂತ ಹೇಳಿದಂತೆ. ಆಯ್ತು ಸ್ವಾಮಿ ತುಂಬಿದೆ ಅಂತ ಹೇಳಿದಂತೆ. ಅದಕ್ಕೆ ಇನ್ನೊಂದು ಬಟ್ಟೆ, ಇನ್ನು ಮಿಕ್ಕಿದ್ದ ಬಟ್ಟೆನ ಅದಕ್ಕೆ ಹಾಕಿ ಕಟ್ಬಿಡು ಮೂತಿಗೆ. ಆಯ್ತು ಸ್ವಾಮಿ ಕಟ್ಟಿದೆ. 2 ಮಡಕೆಗಳನ್ನು ತೊಗೊಂಡೋಗ್ಬಿಟ್ಟು ಮೊಣಕಾಲದ್ದು ನೀರು ಇರೋವಾಗ ಆ ಕೆರೆ ಒಳಗಡೆ ಹೂಳೊಳಗೆ ಅದನ್ನ ಇಟ್ಬಿಟ್ಟು ಬಂದ್ಬಿಡು ಅಂತ. ಸ್ವಾಮಿ ಇಟ್ಬಿಟ್ಟು ಬಂದ್ಬಿಟ್ಟ, ಇವಾಗ ನಮ್ಮ ತಂದೆ ಸ್ವರ್ಗಕ್ಕೆ ಹೋಗ್ತಾರಾ ಅಂತ ಕೇಳಿ, ಇರಪ್ಪ ಇನ್ನ ಕ್ರಿಯೆ ಮುಗ್ದಿಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ ಅಂತ ಹೇಳದಂತೆ ಬುದ್ಧ ಭಗವಾನ್. ಕಡೆಗೆ ಒಂದು ದೊಣ್ಣೆ ಕೋಲ್ ಕೊಟ್ರಂತೆ. ಹೋಗ್ಬಿಟ್ಟು ಆ 2 ಮಡಕೆಯನ್ನು ಒಡೆದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು 2 ಮಡಕೆಯನ್ನು ಡಬಾ ಅಂತ ಒಡೆದ್ಬಿಟ್ಟು ಬಂದು ಮತ್ತೆ ಕೇಳದಂತೆ, ಸ್ವಾಮಿ ನಮ್ಮ ತಂದೆಯವರು ಸ್ವರ್ಗಕ್ಕೆ ಹೋಗ್ತಾರಾ ಅಂತ ಹೇಳ್ಬಿಟ್ಟು.
ಇರಪ್ಪ ನಂಗೊಂದು ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರಂತೆ ಬುದ್ಧ ಭಗವಾನ್. ಏನು ಸ್ವಾಮಿ ಕನ್ಫ್ಯೂಸನ್? ಅಲ್ಲ, ಒಂದು ಮಡಕೆನಲ್ಲಿ ಬೆಣ್ಣೆ ತುಂಬಿದ್ಯಾ, ಒಂದು ಮಡಕೆನಲ್ಲಿ ಕಲ್ಲು ತುಂಬಿದ್ಯಾ, ಆ ಬೆಣ್ಣೆ ಮೇಲಕ್ಕೆ ತೇಲ್ತಾ ಇದೆ, ನೀರಿಂದ ಆಚೆ ಕಡೆಗೆ ಬಂದ್ಬಿಟ್ಟು ನೀನು ಮಡಕೆ ಹೊಡೆದಿದ್ದಾದ್ಮೇಲೆ ಬೆಣ್ಣೆ ನೀರಿನ ಮೇಲೆ ತೇಲ್ತಾ ಇದೆ, ಕಲ್ಲು ಯಾಕೆ ತೇಲಿಲ್ಲ, ನಂಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಬುದ್ಧ ಭಗವಾನ್ರು ಹೇಳಿದ್ರಂತೆ. ಸ್ವಾಮಿ ಕಲ್ಲೆಲ್ಲ ತೇಲುತ್ತಾ, ಅದು ಭಾರ ಜಾಸ್ತಿ, ನೀರಲ್ಲಿ ಮುಳುಗುತ್ತೆ, ಬೆಣ್ಣೆ ಆದರೆ ಹಗುರ, ಅದು ತೇಲುತ್ತೆ ಅಂತ ಹೇಳಿದಂತೆ. ಹೂನಪ್ಪ, ನಿಮ್ಮ ಅಪ್ಪ ಜೀವನ ಪರ್ಯಂತ ಹಗುರವಾಗಿರ್ತಕ್ಕಂಥ ಬೆಣ್ಣೆ ಅಂತ ಕೆಲಸ ಮಾಡಿದ್ರೆ ಸ್ವರ್ಗದಲ್ಲಿ ತೇಲ್ತಾನೆ. ಕಠಿಣವಾಗಿರ್ತಕ್ಕಂಥ ಕಲ್ಲುಗಳಂತ ಕೆಲಸಗಳನ್ನ ಮಾಡಿದ್ರೆ ಅವ್ನು ನರಕದಲ್ಲಿ ಮುಳುಗುತ್ತಾನೆ. ಇಷ್ಟೇ ಹೋಗು ಅಂತ ಹೇಳಿ ಕಳ್ಸೋದಂತೆ ಯಾರೋ ಬುದ್ಧ ಭಗವಾನ್. ಹಾಗಾಗಿ ನಾವು ಜೀವನದಲ್ಲಿ ಹೇಗೆ ನಡ್ಕೊಂಡಿರ್ತೀವಿ ಆ ಥರದ ಒಂದು ಫಲಿತ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಏನು ಕೇಳ್ಕೊತಾ ಇದ್ದಾರೆ, ಹೇ ಪಿತೃದೇವತೆಗಳಿರ, ನಮಗೆ ಒಳ್ಳೆಯ ಕೀರ್ತಿಯನ್ನು, ಅಂದರೆ ನಿಮಗೆ ಅನುಕೂಲವಾಗಿರತಕ್ಕಂಥ, ನಿಮ್ಗೆ ಒಳ್ಳೆ ಹೆಸರು ಬರ್ತಕ್ಕಂಥ ಒಳ್ಳೆ ಕೀರ್ತಿಯನ್ನು ನಮಗೆ ತಂದು ಕೊಡೋ ಥರ ಮಾಡಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇಂಥ ಅವ್ರ ಮನೆಯವರು ಅಂತ ಹೇಳ್ತಾರೆ ನೋಡಿ. ಯಾರನ್ನ ತಪ್ಪು ಮಾಡಿದ್ರೆ ಇಬ್ಬರನ್ನೇ ಬೈಕೊಳೋದು. ಒಂದು ಅವ್ರ ಅಪ್ಪ ಅಮ್ಮನ್ನ, ಒಂದು ವಿದ್ಯೆ ಹೇಳ್ಕೊಟ್ಟು ಗುರುಗಳನ್ನು. ಒಂದು ಹೇಳೋ ಅಂತಾರೆ, ನಿಮ್ಮನ್ನು ಹೆತ್ತವ್ರು ಯಾರೋ ಅಂತ ಹೇಳ್ಬಿಟ್ಟು ಬೈತಾರೆ ಯಾರನ್ನ ಏನೋ ತಪ್ಪು ಮಾಡೋದು. ಆಮೇಲೆ ಏನೋ ನಾವು ದಡ್ಡವಾಗಿ ನಡ್ಕೊಂಡ್ರೆ ನಿಮ್ಗೆ ಯಾವನು ಗುರು ಪಾಠ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಪಾಪ ಆ ಗುರುವನ್ನು ಬೈಕೊಂತಾರೆ. ಹಾಗಾಗಿ ನಾವು ಜಾಗೃತರಾಗಿರ್ಬೇಕು ಅಂತಂದ್ರೆ, ಅಂದರೆ ನಾವು ಯಾವ ಥರ ಇರಬೇಕು ಅಂತಂದರೆ, ಗುರುವಿಗೆ ಒಳ್ಳೆ ಹೆಸರು ಥರ ಇರಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ಥರ ನಡ್ಕೋಬೇಕು. ಅವಾಗ ಏನಾಗುತ್ತೆ, ಆ ಗುರು ಯಾರು ಪಾಠ ಮಾಡೋದ್ನೋ ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಅಥವಾ ನಿಮ್ಮ ತಂದೆ ತಾಯಿ ಹೆತ್ತು ತಂದೆ ತಾಯಿ ಸಾರ್ಥಕ ಆಯಿತು ಅಂತ. ಹೇ ದೇವತೆಗಳಿರ, ಈ ಪಿತೃಗಳಿಗೆ ಅನುಕೂಲವಾಗಿರತಕ್ಕಂಥ ಆ ಕೀರ್ತಿಯನ್ನು ನಮಗೆ ತಂದು ಕೊಡ್ರಿ ಅಂತಕ್ಕಂಥದ್ದು ಈ ಒಂದು ಮಂತ್ರದ ಅರ್ಥ. ಇಲ್ಲಿಂದ ಹೇಳಿ ಆದಮೇಲೆ 3 ಸಲ ಶಾಂತಿಯನ್ನು ಹೇಳ್ತಾರೆ. ಓಂ ಶಾಂತಿ 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 ಅಂತ ಹೇಳ್ಬಿಟ್ಟಂತ. ಒಂದು ಭೌತಿಕವಾಗಿರತಕ್ಕಂಥ ಶಾಂತಿ, ಎರಡನೇದು ಆಧ್ಯಾತ್ಮಿಕವಾಗಿರತಕ್ಕಂಥ ಶಾಂತಿ, ಮೂರನೇದು ಅಧಿಭೌತಿಕವಾಗಿರತಕ್ಕಂಥ ಶಾಂತಿ. ಈ ಥರದ 3 ಶಾಂತಿಗಳನ್ನು ಹೇ ದೇವತೆಗಳಿರ ನಮಗೆ ತಂದು ಕೊಡ್ರಿ ಅಂತ ಹೇಳ್ಬಿಟ್ಟಂತ. ಅಂದರೆ ನಮಗೆ ವೈಯಕ್ತಿಕವಾಗಿರತಕ್ಕಂಥ ಶಾಂತಿ ಸಿಗಬೇಕು, ಆಮೇಲೆ ನಮಗೆ ಸುತ್ತಮುತ್ತ ಇರತಕ್ಕಂಥ ಸಮಾಜಕ್ಕೆ ಶಾಂತಿ ಅಂತಕ್ಕಂಥದ್ದು ಸಿಗಬೇಕು, ಸಾಲದಕ್ಕೆ ಎಲ್ಲ ಲೋಕಗಳಿಗೂ ಕೂಡ ಶಾಂತಿ ಅಂತಕ್ಕಂಥದ್ದು ಸಿಗಬೇಕು. ಯಾಕೆಂದರೆ ಶಾಂತಿನೇ ನಾವು ಪಡ್ಕೋಬೇಕಾಗಿರತಕ್ಕಂಥ ಕಟ್ಟಕಡೆಯ ಗುರಿ. ನೀವು ಯಾವುದೇ ವೇದ ಮಂತ್ರ ತಗೊಂಡ್ರು ಕೂಡ ಅದು ಶಾಂತಿಯಿಂದನೇ ಎಂಡ್ ಆಗುತ್ತೆ. ಅಂದರೆ ಶಾಂತಿ ಅಂತಕ್ಕಂಥದ್ದು ಮೂಲ ಮಂತ್ರ, ಋಷಿಗಳ ಮೂಲ ಆಶಯ. ಹಾಗಾಗಿ ಶಾಂತಿಯನ್ನು ಪಡ್ಕೊಳೋದಕ್ಕೆ ನಮ್ಮ ಜೀವನದ ಗುರಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿನ ಒಂದು ಮಂತ್ರದ ಅರ್ಥ. ಚಿಕ್ಕ ಮಂತ್ರ ಇದು ಕನ್ಕ್ಲೂಷನ್ ಮಾಡಿ ಈ ಋಷಿಮುನಿಗಳು ಇದನ್ನ ಮುಗಿಸ್ತಾರೆ, ಚಮಕಾಧ್ಯಾಯನ ಮುಗಿಸ್ತಾರೆ. ಅಂದರೆ ಒಳ್ಳೆ ಪಾಠನೂ ಹೇಳಿದ್ದಾರೆ ನಮಗೆ, ಯಾವ ಥರ ನಡ್ಕೋಬೇಕು, ಧರ್ಮದ ಕೈಯನ್ನು ಬಿಡಬಾರ್ದು, ಕರ್ಮಸಾಕ್ಷಿ ಇದ್ದಾನೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು, ಒಳ್ಳೆ ಮಾತುಗಳನ್ನೇ ಆಡಬೇಕು, ಒಳ್ಳೆ ಕೃತಿ ಇರಬೇಕು, ಒಳ್ಳೆ ಥರದ ಸಮಾಜದಲ್ಲಿ ನಾವು ಒಬ್ಬರಲ್ಲೊಬ್ಬರು ಬೆರೆತುಕೊಂಡು ಜೀವನ ಮಾಡಬೇಕು, ಯಾರಲ್ಲೂ ಕೂಡ ದ್ವೇಷ ಅಂತಕ್ಕಂಥದ್ದು ಇಟ್ಕೋಬಾರ್ದು, ಯಾರಿಗೂ ತೊಂದರೆ ಮಾಡಬಾರ್ದು. ಹೀಗಿದ್ದಾಗ ಹೇ ಪಿತೃದೇವತೆಗಳಿರ ನಮಗೆ ಒಳ್ಳೆ ಕೀರ್ತಿಯನ್ನು ತಂದು ಕೊಡ್ರಿ ಅಂತಕ್ಕಂಥ ಪ್ರಾರ್ಥನೆ ಈ ಒಂದು ಮಂತ್ರದಲ್ಲಿ ಇದೆ. ಈ ಮಂತ್ರನ ಇನ್ನೊಂದ್ಸಲಿ ಹೇಳ್ಕೊಳ್ಳೋಣ. ಓಂ ಇಡಾ ದೇವಹೋರ್ ಮನೋರ್ಯಜ್ಞನೀಂ ಬೃಹಸ್ಪತಿರುಕ್ತಾ ಮಧಾನೀಂ ಶಗುಂಸಿಷದ್ವಿಷೇ ವಿಶ್ವೇ ದೇವಾಸು ಓಕ್ತವಾಚಃ ಪೃಥಿವಿರ್ಮಾ ಧರ್ಮ ಮಾಹಿಗುಂಸೇ ಮಧುಮನಿಷ್ಯೇ ಮಧುಜನಿಷ್ಯೇ ಮಧುವಕ್ಷಾಮಿ ಮಧುವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗಂ ಶುಶ್ರೂಷೇಣ್ಯಾಃ ಮನುಷ್ಯೇಭ್ಯಸ್ತಂ ಮಾ ದೇವಾ ಅವಂತು ಶೋಭಾಯೈ ಪಿತರೋನು ವದಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಚಮಕಾಧ್ಯಾಯ ಅಂತಕ್ಕಂಥದ್ದು ಸಂಪನ್ನಗೊಳ್ಳುತ್ತೆ. ಈಗ ಮುಂದಕ್ಕೆ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥ ಒಂದು ಇದು ನಡೆಯುತ್ತೆ. ನನ್ನ ಅಭಿಪ್ರಾಯ ಫಸ್ಟ್ ಹೇಳ್ಬಿಡ್ತೀನಿ. ಏನು
ಹೇಳಿ ಆಯ್ತು. ಇಲ್ಲ ಇಲ್ಲಿಗೆ ಪ್ರವಚನ ಮುಗಿದ ಮೇಲೆ ಹಾ ನಾವು ಸಮಾರೋಪ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ವೇದಿಕೆ ಸಿದ್ಧ ಮಾಡ್ತೀವಿ. ಇರಿ ಆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ 2 ಮಾತುಗಳನ್ನ ಆಡ್ತೀನಿ ನಾವು. ದಯವಿಟ್ಟು ಎರಡೇ ಮಾತು. ನನ್ನ ಮನವಿ ಏನು ಅಂತಂದ್ರೆ, ನನ್ನ ಭಾಗ್ಯ ಅಂತ ತಿಳ್ಕೊಂತೀನಿ. ಇದು ನಿಜವಾಗ್ಲೂ ನನಗೆ ಭಗವಂತ ಕರುಣಿಸಿರ್ತಕ್ಕಂಥ ಅತ್ಯಂತ ದೊಡ್ಡ ಭಾಗ್ಯ. ನನ್ನ ಮನಸ್ಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಬರ್ತೀನಿ, ತಮ್ಮೆಲ್ಲರ ಜೊತೆ ಸೇರ್ಕೊಂಡು ಈ ತರ ಮಾತುಕತೆಗಳನ್ನ ಆಡ್ಕೊಂತೀವಿ, ಭಗವದ್ ವಿಚಾರಗಳನ್ನ ತುಷ್ಯಂತಿಚ ರಮಂತಿಚ ಅಂತ ಹೇಳ್ಬಿಟ್ಟು, ಕಥೆಯನ್ ತಶ್ಚಮಾಂ ನಿತ್ಯಂ ತುಷ್ಯಂತಿಚ ರಮಂತಿಚ ಅಂತ ಹೇಳ್ಬಿಟ್ಟು, ಭಗವಂತನ ಮಾತುಗಳನ್ನ ಆಡೋದು ಕೇಳೋದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ತಪಸ್ಸು. ಅಂತ ಒಂದು ತಪಸ್ಸನ್ನ ನಮಗೆ ಮುನ್ರಾಮಯ್ಯ ಅಣ್ಣನವರು, ನಮ್ಮ ನಂಜಪ್ಪಣ್ಣ ಅಣ್ಣನವರು, ನಮ್ಮ ಕೃಷ್ಣಪ್ಪಣ್ಣ ಅವರು, ಮತ್ತೆ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಅವರು, ನಮ್ಮ ಸಿದ್ದಪ್ಪಣ್ಣ ಅವರು, ಇವರೆಲ್ಲ ಕೂಡ ನಮಗೆ ಕರುಣಿಸಿ ನಮ್ಮ ಈ ಒಂದು ಭಾಗ್ಯನ ಕರುಣಿಸ್ಕೊಟ್ಟಿದ್ದಾರೆ. ಹಿಂದಿನ ಒಂದು 2024ರಲ್ಲಿ ಇನ್ನೇನು ಅನಂತ ಪದ್ಮನಾಭ ಸ್ವಾಮಿ ವ್ರತ ಬರ್ತಾ ಇತ್ತು. ನಾನು ಆದಿಶೇಷನ ಮಾಡಿಕೊಂಡು ಕೂತಿದ್ದೆ ಮನೆ ಮುಂದೆ, ದರ್ಬೆಗಳಲ್ಲಿ ಆದಿಶೇಷನ ಮಾಡಿಕೊಂಡು ಇನ್ನೇನು ವ್ರತಕ್ಕೆ ಅಂತ ಎಲ್ಲ ತಯಾರು ಮಾಡ್ಕೊತಾ ಇದ್ದೆ. ನಮ್ಮ ಕೃಷ್ಣಪ್ಪಣ್ಣ ಅವರು ಬಂದರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು. ಅಣ್ಣ ಅವ್ರ ಪರಿಚಯ ಇತ್ತು, ಬಟ್ ನಮ್ಮನೆಗೆ ಯಾಕೆ ಬರ್ತಾ ಇದ್ದಾರೆ ಹುಡುಕೊಂಡು ಅನ್ನೋದು ಅರ್ಥ ಆಗಲಿಲ್ಲ. ಆಮೇಲೆ ಬಂದು ಹೇಳಿದ್ರು, ಹಿರಿಯರೆಲ್ಲ ಹೇಳಿದ್ದಾರೆ, ನಿಮ್ಮ ಹೆಸರು ಹೇಳಿದ್ದಾರೆ, ಈ ಥರ ಪ್ರವಚನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನಮ್ಮ ಮುನ್ರಾಮಯ್ಯ ಅಣ್ಣ ಅವರ ಹೆಸರು ಹೇಳಿದ್ರು. ಆಮೇಲೆ ತಕ್ಷಣ ಫೋನು ಮಾಡಿಕೊಟ್ರು. ನಂಗೆ ಅರ್ಥ ಆಯಿತು, ಅಲ್ಲಿಗೆ ಹಿರಿಯರೆಲ್ಲ ನಮ್ಮನ್ನ ಟಾರ್ಗೆಟ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅಣ್ಣ ಅವ್ರ ಜೊತೆ ಮಾತಾಡಿದೆ, ಈ ಥರ ರುದ್ರ ಭಾಷೆದ ಬಗ್ಗೆ ಮಾತಾಡಬೇಕು, ಈ ಥರ ಒಂದು ದಿವಸ ಬಂದು ಒಂದು ಡೆಮೋ ಕ್ಲಾಸ್ ಕೊಟ್ಟು ಹೋಗ್ರಿ, ಅವ್ರಿಗೆ ಇಷ್ಟ ಆದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅದರಂತೆ ಡೆಮೋ ಕ್ಲಾಸು ನೆಕ್ಸ್ಟ್ ವೀಕ್ ಭಾನುವಾರ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ವಿ. ಸೋಮವಾರ ಆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಇತ್ತು. ಹಿಂದಿನ ದಿನ ಭಾನುವಾರ, ಅವತ್ತು ವಾಮನ ಜಯಂತಿ ಇತ್ತು. ಆವತ್ತಿನ ದಿವಸ ಏನಾಯ್ತು ಅಂತಂದ್ರೆ, ಫಸ್ಟು ನೆಕ್ಸ್ಟ್ ಭಾನುವಾರ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಆಮೇಲೆ ಕೃಷ್ಣಪ್ಪಣ್ಣ ಅವರು ಫೋನ್ ಮಾಡಿಬಿಟ್ಟು, ಇಲ್ಲ ಈ ಭಾನುವಾರನೇ ಬರ್ಬೇಕಂತೆ, ಒಂದು ಡೆಮೋ ಕ್ಲಾಸ್ ಕೊಟ್ಬಿಟ್ಟು ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವತ್ತು ಬಂದು ನಾವು ಫಸ್ಟ್ ಕ್ಲಾಸನ್ನು ಅವತ್ತು, ನನಗೆ ಅವತ್ತು ಆಶ್ಚರ್ಯ ಅಂದರೆ ಈ ಥರ ಭಗವದ್ ವಿಚಾರ ಕೇಳೋರಿದಾರ ಅಂತ ನನಗೆ ಆಶ್ಚರ್ಯ. ಯಾಕೆ ಅಂತಂದರೆ ಸಾಮಾನ್ಯಕ್ಕೇನು ಅಂದರೆ ಲೌಕಿಕ ರಾಜಕೀಯ ಎಲ್ಲ ಮಾತಾಡಿದ್ರೆ ಜನಗಳು ತುಂಬ ಇಷ್ಟವಾಗಿ ಕೇಳ್ತಾರೆ, ಎಲ್ಲ ಕಿವಿನಲ್ಲಿ ಆಲಿಸ್ಕೊಂಡು ಕೇಳ್ತಾರೆ. ಆದರೆ ಭಗವದ್ ವಿಚಾರನ ನಾವು ಮಾತಾಡ್ತೀವಿ ಅಂತ ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಾರೆ. ಅಂತಂದ್ರಲ್ಲಿ ನನಗೆ ಆಶ್ಚರ್ಯ ಅಂತಂದರೆ, ಇಷ್ಟು ಇಂಟ್ರೆಸ್ಟಾಗಿ ಕೇಳೋರು ಇದ್ದಾರಾ, ಈ ಥರ ಭಗವದ್ ವಿಚಾರನ ಕೇಳ್ತಾರ, ಈ ಥರನೂ ಒಂದು ವೇದಿಕೆ ಇದೆಯಾ ಅಂತ ಹೇಳ್ಬಿಟ್ಟು ಬಹಳ ಖುಷಿ ಆಯಿತು. ಆವತ್ತು ತುಂಬ ಚೆನ್ನಾಗಿ ಪ್ರವಚನ ಎಲ್ಲ ಮಾಡಿದೆ. ಆಮೇಲೆ ಹಿರಿಯರ ಆಶೀರ್ವಾದ ಎಲ್ಲ ಸಿಕ್ತು. ನೆಕ್ಸ್ಟ್ ಮುಂದಿನ ಕ್ಲಾಸ್ನಿಂದ ಬನ್ನಿರಿ ನೀವು ಪ್ರವಚನವನ್ನು ಮುಂದುವರಿಸಿದ್ರಿ ಅಂತ ಹೇಳಿದ್ರು. ಹಾಗಾಗಿ ಆ ಪ್ರವಚನವನ್ನು ಮುಂದುವರಿಸ್ಕೊಂಡು ಬಂದೆ. ಇಲ್ಲಿ ಏನಕ್ಕೆ ಬಂದೆ ಅಂತಂದರೆ, ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟ ಆಗಲಿ, ಅದಕ್ಕೆ ನಾನು ಪ್ರತಿ ಪ್ರವಚನದಲ್ಲೂ ಕಡೆಯಲ್ಲಿ ಏನು ಹೇಳ್ತೀನಿ ಅಂದರೆ, ಪ್ರಿಯತಾಂ ಪುಂಡರೀಕಾಕ್ಷ ಅಂತ ಹೇಳ್ತೀನಿ. ಅಂದರೆ ನಾನು ಮಾಡೋದಲ್ಲ, ಇದು ನಾನು ನಿಮಿತ್ತ ಮಾತ್ರ. ಇಲ್ಲೇನು ನಡೆದಿರತಕ್ಕಂಥ ಪ್ರವಚನ ಏನು ನಾನು ಹೇಳಿದ್ದೀನಿ, ನೀವೇನು ಕೇಳಿದ್ದೀರಾ, ಅದೆಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೀತವಾಗಲಿ ಅಂತಕ್ಕಂಥದ್ದು. ಇದು ನಂದಲ್ಲ, ಇದು ಕೃಷ್ಣಂದು ಅಂತ ಹೇಳ್ಬಿಟ್ಟು ಸೇವಾ ಮನೋಭಾವದಿಂದ ನಾನು ಇಲ್ಲಿ ಬಂದಿದ್ದೀನಿ. ಸೇವೆ ಅಂತಂದರೆ ಗೊತ್ತಲ್ವಾ, ಸೇವೆ ಅಂತಂದರೆ ಭಗವಂತನಿಗೆ ಸೇವೆ ಮಾಡೋದೇ ನನ್ನ ಮನೋಭಾವ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಈ ಪ್ರವಚನವನ್ನು ಮಾಡಿ ನಾನು ಏನೇ ಅದನ್ನು ತಗೊಂಡ್ರು ಕೂಡ ಅದು ವ್ಯಾಪಾರ ಆಗಿಬಿಡತ್ತೆ. ವ್ಯಾಪಾರ, ನಾನೇನೋ ಒಂದು ವಸ್ತು ಕೊಟ್ಟೆ, ಒಂದು ವಸ್ತು ಪಡ್ಕೊಂಡೆ ಅಂತ ಆಗ್ಬಿಡತ್ತೆ. ಆದರೆ ಸೇವೆ ಅಂತ ಬಂದಮೇಲೆ ಅದು ಸೇವೆ ಅಂತ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಇಷ್ಟಕ್ಕೆ ಅಂತ್ಯ ಅಲ್ಲ. ಹಿರಿಯರು ಏನು ಮಾಡಿದ್ದಾರೆ, ಇನ್ನೂ ದೊಡ್ಡ ಪ್ರೋಗ್ರಾಮ್ ಹಾಕಿದ್ದಾರೆ. ನೆಕ್ಸ್ಟು ಜನವರಿಯಿಂದ ಇರಿ ನೆಕ್ಸ್ಟ್ ನಾನು ಹೇಳ್ಬಿಡ್ತೀನಿ ಒಂದು ಸ್ಟೇಜ್ ಇದೆ. ಓಕೆ ಆಯ್ತು ಇರಿ ಹೇಳ್ಬಿಡ್ತೀನಿ ಓಕೆ ಕ್ಲುಪ್ತವಾಗಿ. ಓಕೆ ಹಿರಿಯರು ಏನು ಅಂತಂದ್ರೆ, ಇವಾಗ ಮುಂದೆ ಏನೋ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದಾರೆ, ಇದಿಷ್ಟಕ್ಕೆ ಮುಂದುವರಿಯುತ್ತೆ, ಅಂದ್ರೆ ನಿಲ್ಲಲ್ಲ. ಇದೇನಾಗುತ್ತೆ ಅಂದ್ರೆ, ಇವಾಗ ರುದ್ರ ಚಮಕ ಮುಗೀತು, ನೆಕ್ಸ್ಟ್ ಏನೋ ಇನ್ನೊಂದು ಪ್ರೋಗ್ರಾಮ್ ಮುಗಿಯುತ್ತೆ, ಇನ್ನೊಂದೇನೋ ಪ್ರೋಗ್ರಾಮ್. ಇದು ಇವತ್ತು ಒಂದಿಸದ್ದಲ್ಲ, ನಿರಂತರವಾಗಿರ್ತಕ್ಕಂಥದ್ದು. ಅದು ಏನಾಗಿರುತ್ತೆ ಅಂತಂದ್ರೆ ನೋಡಿ, ಹಾಕು ಮಣೆ, ನೂಕು ಮಣೆ, ತಳ್ಳು ಮಣೆ, ಎತ್ತು ಮಣೆ ಅಂತ ಒಂದು ಗಾದೆ ಮಾತಿದೆ. ಅದೇನು ಅಂತಂದ್ರೆ, ಅಳಿಯ ಹೊಸದಾಗಿ ಅತ್ತೆ ಮನೆಗೆ ಬಂದಂತ. ಫಸ್ಟ್ ಅತ್ತೆ ಮನೆಗೆ ಅಳಿಯ ಬಂದಾಗ ಏನ್ ಮಾಡಿದ್ರಂತೆ ಅಂತಂದ್ರೆ, ಅಳಿ ದೇವ್ರು, ಅಯ್ಯೋ ಬನ್ನಿ ದೇವ್ರು, ಅಳಿ ದೇವ್ರು, ಮನೆ ತಗೊಳ್ರಪ್ಪ, ಚೇರ್ ತಗೊಳ್ರಪ್ಪ ಅಂತ ಹೇಳ್ಬಿಟ್ಟು ಮರ್ಯಾದೆ ಮಾಡ್ತಾರಂತೆ. ಅಳಿಯ ಫಸ್ಟು ಎಲ್ಲಿಗೆ, ಅತ್ತೆ ಮನೆಗೆ ಹೋದಾಗ. ಅದು ಹಾಕು ಮಣೆ.
ಆಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದ್ಸಲಿ ಮತ್ತೆ ಏನನ್ನ ಪದೇ ಪದೇ ಅಳಿಯ ಮೇಲಿಂದ ಮೇಲೆ ಹೋದು ಅಂತಂದ್ರೆ, ಓ ಅಳಿಯರೆ ಬನ್ರಿ ಅಂತ ಹೇಳ್ಬಿಟ್ಟು ಹಿಂಗ್ ನೂಕು ಮಣೆ, ನೆಕ್ಸ್ಟ್ ಹಿಂಗ್ ನೂಕ್ತಾರಂತ. ಆಮೇಲೆ ತಳ್ಳು ಮಣೆ, ಆಮೇಲೆ ಅಳಿಯ ಬಂದ್ರು ಮಣೆ ಎತ್ತಾಕ್ರೋ ಅಂತಾರಂತೆ. ಅಳಿಯ ಬಂದ್ರು ಮಣೆ ಎತ್ತಾಕ್ರಿ ಅಂತ, ಇರೋ ಮಣೆ ಎತ್ತಾಕ್ರಿ ಅಂತ ಹೇಳ್ಬಿಟ್ಟು. ಹಂಗೆ ಯಾವತ್ತಿಗೂ ಕೂಡ ಆಗ್ಬಾರ್ದು. ಇದು ಸೇವೆ ಅಂತಂದ್ಮೇಲೆ ಸೇವೆ ತರದಲ್ಲೇ ಇರಬೇಕು, ಅದು ಸೇವಾ ಮನೋಭಾವನೆ ಇರಬೇಕು. ನನಗೇನು ಇಷ್ಟ ಆಗುತ್ತೆ ಅಂತಂದ್ರೆ, ಅದೇ ನನಗೇನು ಇಷ್ಟ ಆಗತ್ತೆ ಅಂತಂದ್ರೆ, ನೀವೆಲ್ಲ ನಿಜವಾಗ್ಲೂ ನನ್ನನ್ನು ಖುಷಿ ಪಡಿಸ್ಬೇಕು, ಇರಿ ನಿಜವಾಗ್ಲೂ ಖುಷಿ ಪಡಿಸ್ಬೇಕು, ನನ್ನ ಮನಸ್ಸಿಗೆ ಸಂತೋಷ ಆಗ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಭಗವಂತನಿಗೆ ಪೂಜೆ ಕೈಂಕರ್ಯ ಇಟ್ಕೊಂಡು ಅಲ್ಲೊಂದು ಮಂಗಳಾರತಿ, ಒಂದು ಪೂಜೆ, ಪ್ರಸಾದ ವಿನಿಯೋಗ ಅಂತಾರೆ ನಂಗೆ ತುಂಬಾ ಸಂತೋಷ ಆಗುತ್ತೆ, ಅದು ತುಂಬಾ ಇಷ್ಟ ಆಗತ್ತೆ. ಆದ್ರೆ ಇದು ವ್ಯಕ್ತಿ ಪೂಜೆ ಆಗ್ಬಿಡತ್ತೆ, ಅದು ಸರೋಗೋದಿಲ್ಲ, ಅದು ನನಗೆ ಇಷ್ಟನೂ ಇಲ್ಲ. ಆಮೇಲೆ ಎರಡನೇದೇನು ಅಂತಂದ್ರೆ, ನಾನು ಕೃಷ್ಣನ ಪ್ರಕಾರ ಸನ್ಯಾಸಿ, ಭಗವಂತನ ರೂಪದಲ್ಲಿ ಬಂದಿರೋ ವ್ಯಕ್ತಿ ಅಂತ ನಮ್ಮ ಭಾವನೆ. ಕೃಷ್ಣನ ಪ್ರಕಾರ ಸನ್ಯಾಸಿ ನಾನು. ಕಾವ್ಯ ಹಾಕದೇ ಇರ್ಬೋದು, ಆದ್ರೆ ನನ್ನ ಸನ್ಯಾಸಿ ಅಂತಾನೆ ಟ್ರೀಟ್ ಮಾಡಿ ದಯವಿಟ್ಟು. ಹಂಗಾಗಿ ಯಾವುದೇ ಸನ್ಮಾನ, ಯಾವುದೇ ಇದು ನನ್ಗೆ ಇಷ್ಟ ಆಗೋದಿಲ್ಲ, ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಒಂದು ಪ್ರಾರ್ಥನೆ. ಭಾಷಣ ಮಾಡಿದ್ರು ಸಹ ನಾವು ಸನ್ಮಾನ ಮಾಡದೆ ಬಿಡುವುದಿಲ್ಲ, ಸಿದ್ಧವಾಗಿ ಬಂದಿದ್ವಿ. ಬಂದು ರೆಡಿ. ಅಯ್ಯೋ, ಕೃಷ್ಣನಿಗೆ ಹೂ ಹಾಕಿದ್ರೇನೆ ಅಲ್ವಾ ಇಷ್ಟ, ಅದಕ್ಕೆ ನಾವು ಹಾಕೋದು. ಇದು ಸ್ಟೇಜ್ ಸಿಕ್ಕಿದ್ದು. ಇವಾಗ ಪ್ರವಚನ ಮುಗಿಸ್ಬಿಡೋಣ. ಅಲ್ಲ ನೀವು ನೋಡಿ ಪ್ರಿಯತಾಂ ಪುಂಡರೀಕಾಕ್ಷಂ ಹೇಳ್ದಾಯ್ತಲ್ಲ ನೋಡಿ, ನಿಮಗೆ ಆಮೇಲೆ ಹೇಳೋಕೆ ನಿಮ್ಗೆ ಇಟ್ಟಿದ್ದೀವಿ. ಸರಿ ನಮ್ಗೆ ಇದು ಬೇಡ ಅಂತ ನಾನು ಕೇಳ್ಕೊಂತ ಇಲ್ಲ, ನಾವು ಡಿಸೈಡ್ ಮಾಡ್ಬಿಟ್ಟಿದ್ವಿ. ಈ ಸರ್ತಿಗೆ ತಾವು ಒಪ್ಕೊಳ್ಳಿ, ಮುಂದಿನ ಸರ್ತಿಗೆ ನಿಮ್ಮನ್ನು ಕೇಳಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಅಲ್ಲ ಹೇಳ್ಬಿಡು. ಈ ಪ್ರವಚನ 2024 ವಾಮನ ಜಯಂತಿಗೆ ಪ್ರಾರಂಭ ಆಗಿರತಕ್ಕಂಥ ರುದ್ರಭಾಷ್ಯ ಪ್ರವಚನ, ರುದ್ರ, ಅದನಂತರ ಚಮಕ ಎಲ್ಲ ಕೂಡ ಅನವರತವಾಗಿ ನಡ್ಕೊಂಡ್ ಬಂದಿದೆ. ನೀವು ಕೂಡ ಎಲ್ಲ ಶ್ರದ್ಧಾಭಕ್ತಿಗಳಿಂದ ಕೇಳಿದಿರ. ಹಾಗಾಗಿ ಅತ್ಯಂತ ಸಂತೋಷ ರುದ್ರನ್ಗೆ ಆಗಿದೆ, ಭಗವಂತ ಅತ್ಯಂತ ಸಂತೋಷಿತನಾಗಿದ್ದಾನೆ. ಹಾಗಾಗಿ ಭಗವಂತ ಹೇಳಿರ್ತಕ್ಕಂಥವ್ರಿಗೆ, ಕೇಳಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಭಗವದ್ಭಕ್ತಿಯನ್ನ ಸ್ಥಿರ ಮಾಡಿ ಎಲ್ಲರಿಗೂ ಕೂಡ ಅವರ ಕುಟುಂಬಗಳಿಗೆ ಸನ್ಮಾರ್ಗನ್ನ, ಸಜ್ಜನಿಕೆಯನ್ನ ಮತ್ತು ಎಲ್ಲ ಸೌಖ್ಯಗಳನ್ನ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಈ ಪ್ರವಚನವನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಸಾರಿ, ಎಷ್ಟು ಹೇಳಿದ್ರು ಬಂದ್ಬಿಡಿ. ಇನ್ನೊಂದು 2 ಚೇರ್ ತರ್ತೇನೆ, 2 ಚೇರ್ ತರ್ತೇನೆ. ಬುಕ್ಸ್ ಎಲ್ಲ ಹಾಕ್ಕೊಡ್ತೀನಿ. 3 ಚೇರ್ ಹಾಕಿ, 3 ಚೇರ್ ಹಾಕಿ. 3 ಚೇರ್ ಬೇಕು ತನ್ನಿ, 2 ಚೇರ್ ತನ್ನಿ. ಅದು ಬೇಡ, ಅದು ಬೇಡ. ಆ ಕಡೆ ತೆಗಿರಿ ಸ್ವಲ್ಪ. ಅಧ್ಯಕ್ಷರ ಮುಂದೆ ಅಯ್ಯೋ, ಒಂದು ಅರ್ಧ ಗಂಟೆ ದಯವಿಟ್ಟು ಎಲ್ಲ ಸಾವಕಾಶವಾಗಿ, ಯಾರು ಗಲಾಟೆ ಮಾಡ್ತೀರಾ, ಓಡಾಡ್ತೀರಾ, ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಇದುವರೆಗೆ ನಮ್ಮ ಸಿದ್ಧ ಸಮಾಧಿ ಯೋಗ ಮಂದಿರದಲ್ಲಿ ನಿಜವಾಗಲೂ ಯೋಗನೇ ಇದು, ಎಲ್ರಿಗೂ ಇದು. ಈ ಒಂದು ರುದ್ರಭಾಷ್ಯದ ಒಂದು ಪ್ರವಚನ ಕಾರ್ಯಕ್ರಮ ರುದ್ರ ಮತ್ತು ಚಮಕದ ಅಧ್ಯಾಯಗಳ ಒಂದು ಅರ್ಥ ವಿವರಣೆಯನ್ನು
ಈ ದಿನ ಸಂಪನ್ನಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಇದುವರೆಗೆ ಆಗಿರುವಂಥ ಒಂದು ರುದ್ರಭಾಷ್ಯದ ಕಂಪ್ಲೀಟ್ ಇದು ಸಂಪನ್ನಗೊಳಿಸೋದ್ರಿಂದ ಮುಂದೆ ನಾವು ಸಣ್ಣ ಒಂದು ಸಮಾರಂಭ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ನಮ್ಮ ಪುಷ್ಪಲತಾ ಮೇಡಮ್ನವರು ಕಂಟಿನ್ಯೂ ಮಾಡಬೇಕಾಗಿ ನನಗೆ. ಓಂ ನಮಃ ಶಿವಾಯ ಶ್ರೀಮಾತ್ರೇ ನಮಃ. ಓಂ ನಮೋ ನಾರಾಯಣಾಯ. ಈ ಸುಂದರವಾದ ಸಂಜೆ ಇಲ್ಲಿ SSY ಧ್ಯಾನ ಕೇಂದ್ರದಲ್ಲಿ ಶ್ರೀ ರುದ್ರಭಾಷ್ಯ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಭಗವದ್ ಬಂಧುಗಳಿಗೆ ಆದರದ ಸ್ವಾಗತ. ಈ ಸತ್ಸಂಗವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ಪ್ರವಚನಕಾರರಾದ ಶ್ರೀಯುತ ಶೇಷಕುಮಾರ ಸ್ವಾಮಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಅಧ್ಯಕ್ಷತೆಯನ್ನು ನಿರ್ವಹಿಸಲು ಶ್ರೀ KS ಸಿದ್ದಪ್ಪ ಅಣ್ಣನವರನ್ನು ವೇದಿಕೆಗೆ ಆಹ್ವಾನಿಸಲಾಗಿದೆ. ಅಣ್ಣನವರು ನ್ಯಾಷನಲ್ ಕಾಲೇಜ್ ನಿವೃತ್ತ ಪ್ರಾಧ್ಯಾಪಕರು ಹಾಗೂ SSY ಧ್ಯಾನ ಕೇಂದ್ರದ ಸಂಸ್ಥಾಪಕರು. ಈಗ ಪ್ರಾರ್ಥನೆಯನ್ನು ನೆರವೇರಿಸಿ ವೇದಿಕೆಗೆ ಸ್ವಾಮಿಗಳಾದ ಶ್ರೀಯುತ ಶೇಷಕುಮಾರ ಅಣ್ಣನವರು, ಅಕ್ಕನವರು ಮತ್ತು ಶ್ರೀನಿವಾಸ ರೆಡ್ಡಿ ಅಣ್ಣನವರು ಅಕ್ಕನವರು ಬರಬೇಕೆ ಕೋರಲಾಗಿದೆ. ಈಗ ಪ್ರಾರ್ಥನೆಯನ್ನು ನೆರವೇರಿಸಲು ಶ್ರೀಮತಿ ಸುಬ್ಬಮ್ಮ ಅಕ್ಕನವರಿಗೆ ಬರಲು ಕೋರಲಾಗಿದೆ. ಹರಿ ಓಂ. ಹಾವೋ ಹಾವೋ ಸ್ವಾಮಿ, ಹಾವೋ ಹಾವೋ ಸ್ವಾಮಿ, ಹೃದಯ ಮಂದಿರ ಮೇ ಹಾವೋ ಸ್ವಾಮಿ, ಹೃದಯ ಮಂದಿರ ಮೇ ಹಾವೋ ಸ್ವಾಮಿ, ಹಾವೋ ಹಾವೋ ಸ್ವಾಮಿ. ದರ್ಶನ ಸೇ ಪ್ರಭು ಪಾಪ ವಿಮೋಚನ, ದರ್ಶನ ಸೇ ಪ್ರಭು ಪಾಪ ವಿಮೋಚನ, ಶರಣಾಗತ ಸೇ ಪವ ಬಂಧ ಮೋಚನ, ಶರಣಾಗತ ಸೇ ಪವ ಬಂಧ ಮೋಚನ, ಪ್ರೇಮ ಸ್ವರೂಪ ಹಾವೋ, ಶಾಂತಿ ಸ್ವರೂಪ ಹಾವೋ ಸ್ವಾಮಿ, ಶಾಂತಿ ಸ್ವರೂಪ ಹಾವೋ ಸ್ವಾಮಿ, ಸತ್ಯ ಸ್ವರೂಪ ಹಾವೋ ಸ್ವಾಮಿ, ಹಾವೋ ಹಾವೋ
ಇದ್ದಾರೆ. ಈಗ ಸ್ವಾಗತ ಕೋರುವವರು ಶ್ರೀಯುತ ಮುನಿರಾಮಯ್ಯ ಅಣ್ಣನವರು. ಎಲ್ಲ ಸದ್ಭುತ ಬಂಧುಗಳೇ, ಭಗವಂತನನ್ನ ನಮ್ಮ ಮೇಡಮ್ ಸುಬ್ಬಮ್ಮ ಅಕ್ಕ ಅವರು ನಮಗಿಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆವೋ ಅಂತ ಕರೆದಿದ್ದಾರೆ. ಸೊ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಅದೇ ಥರ ನಮ್ಮ ಪ್ರವಚನಕಾರರಂತ ಶೇಷಕುಮಾರ ಸ್ವಾಮಿಗಳ ಈ ಕಟ್ಟಡದ ರೂವಾರಿಗಳಾದಂಥ ಸಿದ್ದಪ್ಪ ಸರ್ ಅವರು, ಮತ್ತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಬೆಂಬಲವಾಗಿ ಏನು ಕಾರ್ಯಕ್ರಮ ಇದ್ರೂ ಕೂಡ ನಾವು ಇದ್ದೀವಿ ನಿಮ್ಮ ಸಹಕಾರದೊಂದಿಗೆ ಅಂತ ಹೇಳ್ಬಿಟ್ಟು ಬಹಳಷ್ಟು ನಮಗೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡ್ತಾ ಇರುವಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು, ಈ 3 ಜನರನ್ನ ನಾವು ಬರಮಾಡ್ಕೊಂಡಿದ್ದೀವಿ. ಈ ದಿನ ತುಂಬ ಒಳ್ಳೆಯ ಇಷ್ಟು ಜನಸಂಖ್ಯೆ. ನಮ್ಮ ಒಂದು ಆಸೆ ಏನಂದ್ರೆ ಹೇಳಿದ್ರೆ ಈ ಹಾಲ್ ತುಂಬಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಂಜಪ್ಪ ಅವರು ಯಾವಾಗ ಹೇಳ್ತಾ ಇದ್ರು, ಪ್ರವಚನ ಅಂತ ಹೇಳಿದ್ರೆ ಸುಮ್ಮನೆ 4-5 ಜನಕ್ಕೆ ಪ್ರವಚನ ಅಲ್ಲ, ಹಾಲು ತುಂಬಿರ್ಬೇಕು ಅಂತ ಹೇಳ್ಬಿಟ್ಟು ಶ್ರೀನಿವಾಸ ರೆಡ್ಡಿ ಸರ್ ಅಷ್ಟೇ ನಾವೆಲ್ಲ ಈಗ ಅನ್ಕೊಳ್ತಾ ಇದ್ರು. ಈ ದಿನ ನೋಡಿದ್ರೆ ಅದು ತುಂಬ ಹೋಗ್ತಿದೆ. ಈ ಸಂತೋಷದ ಸಂದರ್ಭ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಯಸಿದ್ವು. ಸೊ ಈ ದಿನ ಅದನ್ನು ನೆರವೇರಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಈ ರುದ್ರಭಾಷ್ಯದ ಪ್ರವಚನವನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸ್ವಾಮಿಗಳನ್ನು ಕೇಳಿಕೊಂಡಾಗ ಶೇಷಕುಮಾರ ಸ್ವಾಮಿಯವರು ಆಗಮಿಸಿ ಈ ಒಂದು ಪ್ರವಚನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ರುದ್ರಭಾಷ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಒಂದು ರುದ್ರಭಾಷ್ಯ ಸಮಿತಿಯ ಪರವಾಗಿ ಆದರದ ಸ್ವಾಗತವನ್ನ. ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಪೂರ್ಣಿಮಾ ಮೇಡಮ್ನವರು, ಅವರ ಸಹಧರ್ಮಿಣಿಯವರು, ಅವರು ನಾನು ತುಂಬಾ ಸ್ಮೂತ್ ಅಂದ್ರೆ ಸ್ಮೂತ್. ಅವರು ಎಲ್ಲಿ ಈಚೆಗೆ ಬರಲ್ಲ, ಯಾರು ಜಾಸ್ತಿ ಮಾತಾಡಲ್ಲ, ಆದ್ರೂ ಕೂಡ ಸಭ್ಯ ಒಂದು ಗೃಹಿಣಿ ಅಂತ ಅವ್ರಿಗೆ ಸಹಕಾರ ನೀಡಿ ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಅವ್ರು ಕಳಿಸಿದ್ರೇನೆ ನಾವು ಬರೋಕ್ಕಾಗೋದು. ಯಾವುದಷ್ಟೇ ಕಾರ್ಯಕ್ರಮ ನಾವು ಗಂಡಸರು ಇದ್ದಂದ್ರೆ ಹಿಂದ್ಗಡೆ ಒಬ್ಬ ಮಹಿಳೆ ಇರಬೇಕು ಅಂತ ಹೇಳಿ ಆ ಥರ ಅವರು ಸಹ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಸಹಕರಿಸಿದ್ದಾರೆ. ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಅದೇ ರೀತಿ ಇಲ್ಲಿ ಇದಕ್ಕಿಂತ ಮೊದಲು ನಾವು ಕೃಷ್ಣಪ್ಪ ಅವರು ನಾವು ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ. ಯಾಕಂದ್ರೆ ಇಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಕಾರಣಕರ್ತರು ಕೃಷ್ಣಪ್ಪನವರೇ. ಅವರು ಏನೋ ಒಂದು ಸಂಕಲ್ಪ, ಅವ್ರ ಮನಸ್ಸಲ್ಲಿ ಏನೋ ಒಂದು ಥಾಟ್ ಬಂತು, ಇಲ್ಲಿ ಏನೋ ಪ್ರವಚನ ನಡಿಬೇಕು ಅಂತ ಹೇಳ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ. ಅದಕ್ಕೆ ಅವರು ಫಸ್ಟ್ ನಮಗೆ ಎಲ್ಲ ತಿಳಿಸಿದಕ್ಕೆ ನಾವೆಲ್ಲ ಬಂದು ಅವರ ಸಹಕಾರ ನೀಡಿ ಈ ಇಷ್ಟೊಂದು ಕಾರ್ಯಕ್ರಮ ಮೊದಲಿಗೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ಈ ಕಟ್ಟಡ ನಿರ್ಮಾಣಕ್ಕೆ ಮುಖ್ಯ ರೂವಾರಿಗಳು ಅಂತ ಹೇಳಿದ್ರೆ ನಮ್ಮ ಸಿದ್ದಪ್ಪ ಸರ್. ನ್ಯಾಷನಲ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ 21 ಮೇಲೆ ಅದಕ್ಕಿಂತ ಮೊದಲೇ ನಾನು ನೋಡ್ತಾ ಇದ್ದೆ. ಅವರು ಬಹಳ ತುಂಬಾ ಸೈಲೆಂಟ್ ವ್ಯಕ್ತಿ. ಅವರು ಇಷ್ಟೊಂದು ಭವ್ಯ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಅವರೆಷ್ಟೋ ಕಷ್ಟಗಳು ಪಟ್ಟಿದ್ದಾರೆ. ಅದನ್ನ ನಾವಿಲ್ಲಿ ವಿವರಿಸಕ್ಕೆ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟಿದ್ದಾರೆ. ಇಷ್ಟೊಂದು ಬಿಲ್ಡಿಂಗ್ ಈ ತರ ಈ ಊರಿನ ಮಧ್ಯದಲ್ಲಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶ್ರಮ ಇದೆ. ಅವರ ಯಾರು ಈ ಕಟ್ಟಡಕ್ಕೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರನ್ನ ಅವ್ರ ಜೊತೆಗೆ ಸೇರ್ಕೊಂಡು ಬರ್ತಿದ್ದಾರೆ. ಈ ಸುಂದರ ಕಟ್ಟಡದ ನಿರ್ಮಾಣಕರ್ತರು ನಮಗೆ ಇಲ್ಲಿ ಪ್ರವಚನಕ್ಕೆ ತಪ್ಪದಿರ ಯಾವುದೇ ಪ್ರವಚನ ಇರಲಿ ಎಲ್ಲೇ ಇರಲಿ ಕರೆದಾಗ ಅವರು ಬರುವಂತ ಸಭ್ಯ ವ್ಯಕ್ತಿಗಳು. ಅವರು ಮತ್ತು ಅವ್ರ ಶ್ರೀಮತಿ ಅಕ್ಕ ಅವರು ಬಂದಿದ್ದಾರೆ. ಅವ್ರಿಗೂ ಇಬ್ಬರಿಗೂ ಸಹ ನಾವು ಆದರದ ಸ್ವಾಗತ. ನಮಗೆ ನಮ್ಮ ಅಣ್ಣವರು ಶ್ರೀನಿವಾಸ ರೆಡ್ಡಿ ಸರ್ ಅವರು, ನಾವು ಯಾವುದೇ ಕಾರ್ಯಕ್ರಮ ಇಲ್ಲಿ ನಾವು ವಾಹನದ ವ್ಯವಸ್ಥೆ ಆಗಲಿ, ಮತ್ತೆ ಏನಾದರೂ ಅಲ್ಲಿ ಕಟ್ಟಡದ ದ್ವಾರಕಾ ಪಾರ್ಟಿ ಆದ ವ್ಯವಸ್ಥೆ 7 ದಿವಸ ಭಾಗವತ್ ಸಪ್ತಾಹಕ್ಕೆ ಕೊಟ್ಟಿದ್ದಾರೆ ಅವರು. ಈ ತರ ಬಹಳಷ್ಟು ಸಹಕಾರ ಇದೆ. ಅವರು ಅಷ್ಟೇ, ಅಕ್ಕ ಅವರು ಶ್ರೀಮತಿಯವರು ಅಷ್ಟೇ ಬಹಳ ಅದ್ಭುತವಾದಂತಹ ಸಹಕಾರ ನೀಡಿ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಬಾಗೇಪಲ್ಲಿಯಲ್ಲಿ ನಡೆಯೋಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ಅವರು ಅಂತ ಹೇಳ್ಕೋಬಹುದು ನಾವು. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಮತ್ತು ಅವರ ಶ್ರೀಮತಿಯವರಿಗೆ ನಾವು ನಮ್ಮ ರುದ್ರಭಾಷಾ ಸಮಿತಿ ಆಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಮಯ ಪಾಲನೆ ಅಂದ್ರೆ ನಮ್ಮ ನಂಜಪ್ಪ ಅವ್ರ ಸಮಯ ಪಾಲನೆ ಅಂದ್ರೆ ಎಷ್ಟು ಅಂದ್ರೆ 5:15 ಅಂದ್ರೆ 5 ಕಾಲು ಇರ್ತಾರೆ.
ಅದು ನಮಗೆ ಬೇಕಾದ್ರು ಪಂಕ್ಚುಯಾಲಿಟಿ ಅಂದರೆ ಅಷ್ಟು ಪಂಕ್ಚುಯಾಲಿಟಿ. ನಾವು ನಿಜವಲ್ಲ, ನಾನು ಅವರಿಂದ ಕಲ್ತಿದ್ದೀನಿ. ನಾನು ಹೇಳ್ಬೋದು, ಅವರು ಬರ್ತಾ ಅವರು ಸಮಯ ಪಾಲನೆ ನೋಡಿ ನಾನು ಅಷ್ಟೇ ಮೊದಲೇನು ಮಾಡ್ತಾ ಇದ್ವಿ, ಸ್ವಲ್ಪ ಲೇಟಾಗಿ ಬರೋದು, ಆಮೇಲೆ ಬರೋದು, ಈ ಥರ ಬರ್ತಾ ಇದ್ವಿ. ಆದರೆ ಅವರು ಒಂದು ಸಮಯ ಪಾಲನೆ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಅವ್ರ ಜೊತೆ ಅನುಸರಿಸ್ಬೇಕು ಅಂತ ಬಿಟ್ಟು ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೀಬೇಕಾದ್ರೆ ನಮ್ಮ ನಂಜಪ್ಪ ಅವರಿಗೆ ಸಹ ನಾನು ಆಧಾರದ ಸ್ವಾಗತ ಮತ್ತೆ ನಮ್ಮ ಡಾಕ್ಟರ್ ಸಾರ್ ಅವರು ಮತ್ತೆ ಶ್ರೀಮತಿಯವರು ಇವರನ್ನ ನಾವು ನೆನೆಸ್ಕೋಬೇಕು. ಡಾಕ್ಟರ್ ಸಾರ್ ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ಒಂದು ಕ್ಷಣ ಕೂಡ ಇರುವುದಿಲ್ಲ. ಅಷ್ಟು ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು ಈ ಒಂದು ಪ್ರವಚನಕ್ಕೆ ಬಂದು ನಮ್ಮ ಆಧ್ಯಾತ್ಮಿಕ, ನಮ್ಮ ಸನಾತನ ಧರ್ಮದ ಬಗ್ಗೆ ಅವರ ಆಸಕ್ತಿ, ಭಗವದ್ಗೀತೆ 700 ಶ್ಲೋಕವನ್ನು ಕಂಠಪಾಠ ಮಾಡಿದ್ದಾರೆ ನಮ್ಮ ಮೇಡಮ್ನವರು. ಮೈಸೂರಲ್ಲಿ ಅವರು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಎಷ್ಟು ಗ್ರೇಟ್ ಅಂದರೆ ನಮ್ಮ ಬಾಗೇಪಲ್ಲಿ ಇವಾಗ ಇದೊಂದು ನಾನು ತುಂಬಾ ಸಂತೋಷ ಆಗುತ್ತೆ. ಸೊ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಮಾರಂಭ ಏರ್ಪಡಿಸಲು ಏನ್ ಬೇಕೋ ಸಹಕಾರಗಳು ಸಹ ನೀಡಿ ಆಗಮಿಸಿದ್ದಾರೆ. ಅವರಿಬ್ಬರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ನರಸಿಂಹಪ್ಪನವರು, ಕೈವಾರ ನರಸಿಂಹಪ್ಪನ ಅಂತಾನೆ ಹೇಳ್ಬೇಕು. ಕೈವಾರ ತಾತಯ್ಯನವರ ಒಂದು ಅಲ್ಲಿ ಅವರು ಬಿಸಿ ಶೆಡ್ಯೂಲ್, ಯಾವಾಗಲೂ ಕೈವಾರದಲ್ಲಿ ಇರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲೂ ಅವ್ರ ಕಾರ್ಯಕ್ರಮಗಳಲ್ಲಿ ಇದ್ರೂ ಕೂಡ ನಮ್ಮ ಈ ಒಂದು ಬಾಗೇಪಲ್ಲಿಯಲ್ಲಿ ಸತ್ಸಂಗ ಭಜನೆ ಏನಾದರೂ ನಡೀಬೇಕು ಅಂತ ಹೇಳಿದ್ರೆ ನರಸಿಂಹಪ್ಪನವರು ಕಾರಣ. ಸೊ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸಹಕಾರ ಬೇಕು ಎಲ್ಲ ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ರುದ್ರಭಾಷೆ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆಮೇಲೆ ನಮ್ಮ ಖಜಾಂಚಿಗಳು, ಅಂದ್ರೆ ನಾವು ಖಜಾಂಚಿ ಅನ್ಕೊಂಡಿದ್ದೀವಿ ಅಷ್ಟೇ ಅವ್ರನ್ನ, ಆದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದ್ರು ನಮ್ಮ ಬದ್ರಿ ನಾರಾಯಣ ಮೂರ್ತಿಯವರು ಮತ್ತೆ ಅವ್ರ ಜೊತೆಗೆ ನಮ್ಮ ಇವರು ಅಶ್ವಥೇಶ್ ಶೆಟ್ಟಿ ಅವರು, ಅವರಿಬ್ಬರು ಅಷ್ಟೇ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಹಣಕಾಸಿನಾಗಲಿ ಆರ್ಥಿಕ ವ್ಯವಸ್ಥೆಗಳಲ್ಲಿ ಎಲ್ಲ ಸಹ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಈ ಒಂದು ಅದೇ ರೀತಿ ಈ ಒಂದು ಎಲ್ಲ ಸಮಾರಂಭದ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವ ಮುಖ್ಯ ಕಾರಣಕರ್ತರು ನೀವು ಶ್ರೋತೃಗಳು. ತಾವಿಲ್ಲ ಅಂತ ಹೇಳಿದ್ರೆ ನಾವು ಯಾರು ಹೇಳ್ಬೇಕಾಗುತ್ತೆ? ನಮ್ಮ ಶಿವಶೇಖರ್ ನಾವು ಕರೆದ್ವೇನೋ ಅಲ್ಲ, ಜನ ಇಲ್ಲ ನಾವೀಗ ಯಾವಾಗಲಷ್ಟು ಪ್ರವಚನಕಾರರಿಗೆ ಹೆಚ್ಚು ಜನ ಇದ್ರೆ ಅವ್ರಿಗೆ ಇನ್ನ ಸ್ಫೂರ್ತಿ ನಾವಿನ್ನ ಹೇಳ್ಬೇಕು ಅನ್ಸುತ್ತೆ. ಆದ್ರೆ ಜನನೇ ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಕಳೆ ಕಟ್ಟೋದಿಲ್ಲ. ಸೊ ಅದಕ್ಕೋಸ್ಕರ ನೀವೆಲ್ಲ ಈ ಒಂದು ಪ್ರವಚನಕ್ಕೆ ಬಂದು ಆಲಿಸಿ ಅದನ್ನ ನೀವು ಮಾಡ್ತಾ ಇದ್ರಲ್ಲ, ನಿಮ್ಗೆ ಸಹ ನಾವು ಈ ಒಂದು ರುದ್ರಭಾಷೆ ಸಮಿತಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಸ್ವಾಗತ ಭಾಷಣವನ್ನ ನಡೆಸಿಕೊಟ್ಟು ಅವಕಾಶ ಮಾಡಿಕೊಟ್ಟಂತ ನನ್ನ ಸಮಿತಿಗೆ ವಂದನೆ ನಡೆಸ್ತಾ ನನ್ನ ಸ್ವಾಗತ ಭಾಷಣ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಲಿದ್ದಾರೆ ಶ್ರೀ ವೈ ಶ್ರೀನಿವಾಸ ರೆಡ್ಡಿ ಅಣ್ಣನವರು. ಸರ್ವಾಂತರ್ಯಾಮಿ ಭಗವಾನ್ ಬಾಬಾರವರ ದಿವ್ಯ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ದಿನ ನಮ್ಮ ರುದ್ರಭಾಷ್ಯದ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಇದ್ರ ಬಗ್ಗೆ ಸ್ವಲ್ಪ ರೂಟ್ಸ್ ತಿಳ್ಕೊಬೇಕು. ಇದು ಹ್ಯಾಕ್ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಇದ್ರ ಪರ್ಪಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸುಮಾರು ಒಂದು 2 ವರ್ಷದ ಮುಂದೆ 23ಯಲ್ಲಿ ನಮ್ಮ ಚಿಕ್ಕಮ್ಮ ಅವರು ಬೆಂಗಳೂರಲ್ಲಿ ಈ LearnGeeta.com ಅಲ್ಲಿ ಭಗವದ್ಗೀತೆಯನ್ನು ಅವ್ರು ಒಂದು ರೌಂಡ್ ಮುಗಿಸ್ಬಿಟ್ಟು ನನಗೆ ಬಲವಂತ ಮಾಡು, ನೀನು ಸೇರ್ಬೇಕು, ಸೇರು ಅಂತ ಹೇಳ್ಬಿಟ್ಟು ಅವ್ರು ಸೇರಿಸಿದ್ರು. ಆ ಸೇರಿಸಿದಾಗ ಪ್ರತಿನಿತ್ಯ ನಾವು ಈವ್ನಿಂಗ್ ವಾಕ್ ಹೋಗ್ತೀವಿ. ಆ ಈವ್ನಿಂಗ್ ವಾಕ್ ಹೋದಾಗ ನಂಜಪ್ಪ, ನಾನು, ನರಸಿಂಹಪ್ಪನವರು, ಕೃಷ್ಣಪ್ಪನ ಹೋಗ್ತಾ ಇದ್ವಿ. ಇದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಈ ಥರ ಬರ್ತಾ ಇದೆ, ನೀವು ಸೇರಿ ನೀವು ಅಂತ ಅವರು ನಮ್ಮ ಜೊತೆಗೆ ಸೇರಿಸ್ಕೊಟ್ರು. ಸೊ ಟು ಸ್ಟಾರ್ಟ್ ವಿತ್ ನಾವು 5 ಜನ, ನಾವಿಬ್ಬರು, ಅವರು 3 ಜನ, ನಾವು 5 ಜನ ನಾವು ಈ ಭಗವದ್ಗೀತಾ ಇದರಲ್ಲಿ ಸೇರ್ತೀವಿ. ಇದ್ರ ಬಗ್ಗೆ ಯಾರಾದರೂ ಸೇರದೇ ಇರೋರು ನೀವಿದ್ರೆ ಈಗ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗಲಿದೆ. ತುಂಬ ಸುಲಭ.
ತುಂಬ ಈಸಿ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಸೇರಿ ಅಂತ ನಿಮ್ಗೆ ಈಗಲೇ ಮೊದಲನೇ ಒಂದ್ಸಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಭಗವದ್ಗೀತೆಗೆ ಸೇರಿದ ನಂತರ ನಮಗೆ ನಮ್ಮ ಲೈಫಲ್ಲಿ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಯಿತು, ನಮ್ಮಲ್ಲಿನ ಒಂದು ಪರಿವರ್ತನೆ ಬಂತು. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಈಗ ರುದ್ರಭಾಷದಲ್ಲಿ ಲಾಸ್ಟ್ ಶ್ಲೋಕದಲ್ಲಿ ನಮ್ಮ ಜೀವನವನ್ನು ಹೇಗೆ ನಾವು ನಡೆಸಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅದು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ರುದ್ರದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಇದನ್ನು ನಾವು ಆಚರಣೆಯಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕೈಲಾದಷ್ಟು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ನಂಜಪ್ಪ ಹೇಳ್ತಾ ಇದ್ರು, ನಾವು ಭಾಗವತ್ ಸಪ್ತಾಹ ಮಾಡಬೇಕು ಅಂತ. 7 ದಿನ ನಮ್ಮ ದ್ವಾರಕಾ ಪಾರ್ಟಿ ಹಾಲಲ್ಲಿ 7 ದಿನ ಭಾಗವತ್ ಸಪ್ತಾಹ ತುಂಬ ಚೆನ್ನಾಗಿ ನಡೀತು. ಆಲ್ಮೋಸ್ಟ್ 300-350 ಆಡಿಯನ್ಸ್ ಶ್ರೋತೃಗಳು ಬಂದು ಸೇರ್ತಾ ಇದ್ರು. ಅದಾದ ನಂತರ ನಮ್ಮ ನಂಜಪ್ಪನಿಗೆ ಒಂದು ತುಂಬ ಇಂಟ್ರೆಸ್ಟೆಡ್ ಟಾಪಿಕ್ ಏನಿದೆ ಅಂತಂದರೆ ಸುಂದರಕಾಂಡ, ಮಹಾಭಾರತ ಇವೆರಡನ್ನ ನಾವು ಬಾಗೇಪಲ್ಲಿಗೆ ಹೇಳಿಸ್ಬೇಕು. ಅದಕ್ಕೆ ಪ್ರವಚನಕಾರನ ನಾವು ಹುಡುಕ್ಬೇಕು ಅಂತ. ಎಲ್ಲಿ ಜಾಗಂಟಿ ಕೋಟೇಶ್ವರ ಅವ್ರನ್ನ ಹುಡ್ಕೊಂಡು ಅವ್ರ ಹತ್ರ ಹೋಗಿ ಹಿಡ್ಕೊಂಡು ಬರೋಣ ಅವ್ರನ್ನ ಅಂತ ಹೇಳ್ಬಿಟ್ಟು. ಸೊ ಜಾಗಂಟಿ ಕೋಟೇಶ್ವರ ಅವ್ರನ್ನ ಹಿಡ್ಕೊಂಡು ಬರೋದಂತಲೇ ಅವ್ರನ್ನ ಮ್ಯಾಕ್ಸಿಮಮ್ ಈ ಒಂದು ವೈಟ್ ಎಲಿಫೆಂಟ್ ಇದ್ದ ಹಾಗೆ ಅವ್ರನ್ನ ಕಲ್ತರೋದು ಅವ್ರು ಇದು ಮಾಡಿದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಸೊ ಅವ್ರನ್ನ ಮ್ಯಾಕ್ಸಿಮಮ್ ನಾವು ಒಂದು 2 ದಿನ ಅಥವಾ 3 ದಿನ ನಾವು ಭರಿಸ್ಬೋದು. ಆನಂತರ ಅವ್ರನ್ನ ಭರಿಸ್ಬೇಕಂದ್ರೆ ನಮ್ಗೆ ಆಗೋದಲ್ಲ. ಯಾಕೆ ಅವ್ರ ಜೊತೆಗೆ ಅಂತಹ ಪ್ರವರ್ತಕಾರರು ಬಂದಾಗ ಅಟ್ಲೀಸ್ಟ್ 1,000-2,000 ಜನ ಕುಳಿತಿದ್ರೆ ಅದಕ್ಕೆ ಮೆರುಗು ಬರೋದು. ಹೀಗೆ ನಾವು ಇಷ್ಟು ಜನ ಕುತ್ಕೊಂಡು ಜಾಗಂಟಿ ಕೋಟೇಶ್ವರ ಕರ್ಕೊಂಡು ಬಂದಿಲ್ಲ, ನಾವು ಹೇಳಿಸ್ಬೇಕು ಅಂದ್ರೆ ಆಗದ ಮಾತು. ಸೊ ಇನ್ನು ಯಾರು ಕ್ವಶನ್ ಮಾರ್ಕು, ಕದ್ರಿಗೆ ಹೋಗೋಣ, ಕದ್ರಿಯಲ್ಲಿ ಎಲ್ಲೋ ಇದ್ದಾರೆ ಅಂತ ಹೇಳ್ಬಿಟ್ಟು, ಅನಂತಪುರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ನರಸಿಂಹಪ್ಪನವ್ರು ಎಲ್ಲೋ ಒಂದು ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ರು. ಆ ಕಾಡಲ್ಲಿ ಆ ವ್ಯಕ್ತಿ ಸಿಕ್ಲೇ ಇಲ್ಲ ನಮಗೆ. ಹೀಗೆ ಹುಡುಕ್ತಾನೆ ಇದೀವಿ ನಾವು. ನನಗೆ ಪ್ರವಚನಕಾರ ಸಿಕ್ಲಿಲ್ಲ. ಕೈಯಲ್ಲೇ ಸಂಕಲ ಬಿಟ್ಕೊಂಡು ಮೂರಂತ ಪರಿಸ್ಥಿತಿ ಭಯ ಅಂತ ಇರುತ್ತ. ಈ ಮಧ್ಯ ಭಯ తెలుగులో మాట్లాడొచ్చునా? ఈ మధ్య భయ భగవద్గీత ఆల్మోస్ట్ కంప్లీట్ అవుతా వచ్చాయి. ఇది కంప్లీట్ అవుతా వచ్చినప్పుడు మా అందరికీ ఒక కోరిక ఏమంటే, మనము ఎవరెవరు నేర్చుకోండి కూర్చొని మనము దీన్ని పఠన చేసుకుందాము అంటే చెప్పేసి ఎప్పుడు బిడువైతే దానికి ఏం షెడ్యూల్ ఏమీ లేదు, పలానా రోజు అని ఏమీ లేదు. ఎప్పుడు వీలైతే అప్పుడు నెలకొవుతారో 2 నెలకొవుతారో బిడువైనప్పుడు ఆయనకి బిడువైಲ್ಲ, నరసింహకి ನಂಜಪ್ಪಿಗೆ ಬಿಡುವಿಲ್ಲ, ನಾಕೆ ಬಿಡುವಿಲ್ಲ. అందరూ ముగ్గురు కలిసి ಯಾವುದೋ పండక్కో ఒక సండేనో బిడువైతుందంటే అంటే ఆ రోజు ఒక 6 చాప్టర్లో 8 చాప్టర్లో రివైజ్ చేసుకొని పఠనం చేసుకునేది అట్లయితే. ఇది ఇట్లా వద్దు, దీనికి ఒక నిర్దిష్టమైన టైం టేబుల్ పెట్టుకుందాము అంటే చెప్పేసి ప్రతి బుధవారం సాయంత్రం పూట దీన్ని మనం పారాయణం చేస్తాము అంటే చెప్పేసి, దీన్ని ఇంటింటికి ఎవరు పిలిస్తే వాళ్ళ ఇంటికి వస్తాము, వాళ్ళ ఇంట్లో మేము పారాయణం చేస్తాము అంటే చెప్పి అట్లా ఇది ఒక మలుపు తిరుగుతూ వచ్చింది. ఆ మలుపు తిరుగుతూ వచ్చి ఇప్పుడు స్వామి దయతో చాలా బాగా అవుతా ఉంది, చాలా సంతోషంగా ఉంది. మా అందరికి ఏంటంటే భగవద్గీతనే మన అయోధ్య రామ మందిర ట్రస్ట్కి సెక్రటరీ వచ్చి గోవిందగిరి మహారాజ్ గారు. చాలా పెద్ద ఆశ్రమం అంతా ఉంది, పెద్ద సన్యాసి ఆయన. అక్కడ సెక్రటరీ ఆయన మనందరికీ కూడాను భగవద్గీతని ఎంత సులభంగా నేర్పించకైతుందో అంత సులభంగా నేర్పించాలా అంటే చెప్పేసి ఆయన ప్లాన్ చేసి, ఆయన భగవద్గీతలో మనకు కష్టమయ్యేది ఏమిటంటే సంస్కృతంలో వర్డ్స్ కాంపౌండ్ వర్డ్స్ అంటారు, సంయుక్త పదాలు అంటారు. ఆ సంయుక్త పదాలు అంటే 2-3 పదాలు కలిసిండే దాని నుంచి మనకి ఉచ్చారణ చేసేకి అది కష్టమవుతా ఉంటాయి.
ఆ కష్టమవుతా ఉండేటువంటి సంస్కృత పదాలని వాటి విడదీసి అర్థం పోకున్నట్టు ఆ సమాసము సంధి లోపము కాకున్నట్లు దాన్ని వాడు విడదీసి సులభంగా మనకు అర్థమయ్యేటట్టు చేసి, మనకి భారతదేశంలో ఎన్ని భాషలు ఉన్నాయో అన్ని భాషల్లోకి దాన్ని తర్జుమా చేసి అన్ని భాషల్లోనూ దినానికి 24 గంటలు 16 టైం స్లాట్స్ పెట్టిండారు. 16 పొద్దున్నే 4 గంటల నుంచి బట్టే రాత్రి 11 గంటల వరకు మీకు ఇష్టం వచ్చిన టైం 40 నిమిషాలు. మనకు 40 నిమిషాలు పొద్దున్న 4 గంటలకు చేసుకునే కాదా, 5కి చేసే కాదా, 6కి చేసే కాదా, 10కి చేసే కాదా, రాత్రి 10కి చేసే కాదా. చేరండి 13 భాషల్లో ఈ పొద్దు ఎంటైర్ 72 దేశాల్లో ఈ భగవద్గీతని టీచ్ చేస్తా ఉన్నారు. ఇప్పటికే 16 లక్షల మంది నేర్చుకుంటారు త్రూఅవుట్ ది గ్లోబ్. 16 లక్షల మంది నేర్చుకుంటారు. దాంట్లో సుమారు ఒక 16 మంది ఈడే ఉంటారు. ఈడే ఒక 16 మంది ఉంటారు. అంత మనమే చేసుకుంటా ఉంటారు. బేసిక్గా కావాల్సింది మనము మన జీవితం సరిపోవాలంటే ఇంతకు స్వామి చెప్తా ఉంటారు. అది చెప్పేటప్పుడు జ్ఞాపకం వచ్చా నాకు. 1986లో పోతేపల్లి ఇక్కడ అడాప్టెడ్ విలేజ్ సత్సాయి గ్రామం ఉంది. వాళ్ళందరినీ మేము పిలుచుకొని పుట్టుపర్తికి పాదయాత్ర పోయింది. పాదయాత్ర పెట్టే స్వామి అందరినీ పిలిచి ఇంటర్వ్యూ ఇచ్చింది. ఆ ఇంటర్వ్యూ ఇచ్చి మాట్లాడేటప్పుడు స్వామి ఏం చెప్పారంటే, మన పరిస్థితి ఎట్లుంది అంటే దోసకాయ తినే మామిడికాయ తీపి రావాలా అంటే చెప్పి మీరు కోరుతారు. స్వామి వారి చెప్పిన మాట. లేదు మామిడికాయ తిని దోసకాయ తీపి రావాలా అంటే చెప్పి కోరుతారు. అది సాధ్యమా? కాబట్టి అంటే నువ్వు ఏం చేస్తావో ఏం తింటావో ఆ తెప్పే వస్తుంది. నువ్వు మంచి చేస్తే మంచిగా వస్తుంది, చెడు చేస్తే చెడే వస్తుంది అని చెప్తూ నామస్మరణ ఒకటే మనందరికీ ఇప్పుడు ఉండేటువంటి ఏకైక సాధనము. మీరందరూ నామస్మరణ చేయాలా అంటే చెప్పి స్వామి ఆ రోజుల్లో పోతేపల్లిలో భజన మందిరం కట్టేదానికి ఆ పొద్దుట్లో 10,000 రూపాయలు స్వామి ఇచ్చి అనిపించారు. ఇంకో ఫ్రెండ్ ఇంకో 10,000 ఇచ్చారు. దాని నుంచి మంచి భజన మందిరం అయింది. ఎప్పుడైనా మీరు పోతే అంటే మనం పోయి వస్తాం విలేజ్కి. ఆడ మంచి భజన మందిరం కట్టారు. అది స్వామి ఏం చెప్పారంటే, మీరు రైతులంతాను పొగలంతా కష్టపడి సాయంత్రం ఇంటికి వచ్చి ఏ టీవీ వేసుకోనో ఏ పనికి మాటలు చెప్పుకోనో మీరు టైం వేస్ట్ చేయకూడదు. మీరందరూ ఒక 10 నిమిషాలన్నాను ఆడ కూర్చొని భజన చేయండి. రామకృష్ణ అంటే చెప్పి భజన చేస్తే అది మీ పల్లికి ఒక ప్రొటెక్టివ్ రింగ్ అవుతుంది, మీ అందరినీ అది కాపాడుతుంది అంటే చెప్పేసి స్వామి అట్లా చెప్పి అట్లా మనందరినీ కాపాడేదానికి మనం ఏమన్నా చేయాలా అంటే చెప్పి మేమందరూ కలిసి దీన్ని ప్రయత్నం చేసింది. ఆ స్వామి అనుగ్రహంతో ఈరోజు మనమంతా ఇంత దివ్యంగా భగవద్గీత చేసుకుంటా ఉండేది. ఆ శ్రీకృష్ణుడు నడిపిస్తూ ఉండేది. ఇది శ్రీకృష్ణ ప్లాన్. ఇది శ్రీకృష్ణ ప్లాన్. ఇది జరుగుతూ ఈ మధ్య దీన్ని ఇంకొక మెరుగు తీసుకొని రావాలంటే చెప్పి మనం ప్లాన్ చేసినప్పుడు ఇంతకుముందు ఎట్లా ప్లాన్ అయ్యంటే చెప్పేసి కృష్ణప్ప గురించి కావచ్చు, లేకపోతే మునరమయ్య గారు, శేష్ కుమార్ గారు ఇంత చెప్పి ఈ రుద్ర భాషను స్టార్ట్ చేయాలంటే స్టార్ట్ అయింది. ఈ రుద్ర భాషలో చాలా బాగా చెప్పుకోవచ్చు. మేమేం ఎక్స్పెక్ట్ చేస్తామో మేము ఎక్స్పెక్ట్ చేసిన దానికన్నా చాలా హై లెవెల్కి పోయింది. ఈ స్వామి ఏం ఛాలెంజ్ వెళ్ళిపోలేదు. ఛాలెంజ్ వచ్చేసరికి ఏం తగ్గిపోలేదు. అంత సంతోషంగా మా అందరికీ అంత సంతోషంగా అంత బాగా అయింది. ఇది అయిపోతా ఉందే, ముందరికి ఏం చేయాలా అంటే చెప్పేసి క్వశ్చన్ మార్క్ వచ్చింది. అప్పుడు మనం చెప్ప సుందరకాండం స్టార్ట్ చేస్తాం.
2026 జనవరి నుంచే సుందరకాండం స్టార్ట్ కాబోతా ఉంది. 2026 సుందరకాండం అయిన తర్వాత నెక్స్ట్ లలితా సహస్రనామం స్టార్ట్ కాబోతా. ఇది నిరంతరం ఎవ్రీ సండే ఇది నిరంతరంగా ఇది జరుగుతూ ఉంటుంది. ఇటువంటి ఆపర్చునిటీ ఒక శ్లోకం, పోయిన చిక్కదు ప్రత్యక్షని పాద సేవ అయ్యండి. ఏమది ఫస్ట్ చిక్కిన సాయిని ఒక్క చేయక చెక్క చేసుకోండి, పోయిన చిక్కదు ప్రత్యక్షని పాద సేవ అయ్యండి అని చెప్పేసి స్వామి ఒక దీంట్లో చెప్తారు, శ్లోకంలో చెప్తారు. అట్లా ఈ చిక్కిన అవకాశాన్ని మనము వదులుకోరాలో దాన్ని మనం సద్వినియోగం చేసుకోవాలంటే శేష్ కుమారు ఇష్టపడి చేస్తూ ఉన్నారు. అయితే దాని వెనక ఉండేటువంటి కష్టం ఎంత ఉంది అనేది ఆయనకు తెలుసు, ఆయనకు తెలుసు. రాత్రి ఆఫీస్ నుంచి 9:30కి వస్తూ ఉండేది, బాయకులు ఇంట్లోకి వస్తూ ఉండేది. అప్పుడు తను సంధ్యావందనం చేసుకొని భోంచేసి 1 hour నెక్స్ట్ ఇయర్ వాళ్ళు నాకు ప్రిపేర్ అవుతా ఉండేది. మన మాట వస్తున్నట్టే చేతులు తినకపోతాడు కాదు కదా, వాళ్ళ పద్ధతి వాళ్ళ అనుష్ఠానం అంతా వాళ్ళకు ఉన్నాయి. అవన్నీ చేసుకొని మళ్ళీ ఆ వీకెండ్కి రెడీ కావాలంటే ఎవ్రీడే 1 hour హోంవర్క్ కావాలి. అంత కష్టపడి తను చేస్తూ ఉండేది ఏంటంటే తనకి ఆ స్వామి ఉండేటువంటి ఆ భక్తి, ఆ శ్రద్ధ. దానికి మనం ఎవరు డబ్బులు ఇచ్చే పని ఏం లేదు. ఇంటి ముద్దు నాకు సన్మానమే వద్దు అంటే చెప్తాను, మీరు వింటూ ఉంటారు కదా. ఇది మన గౌరవం అంతే. ఇది మీకు మీరు దాన్ని అన్యత భావించొద్దండి. ఇది మా ప్రేమ, దిస్ అవర్ లవ్. మేము మీకేమి ఇస్తా ఉన్నాము, ఇది మేము ఇస్తా ఉన్నామో ఇది మా ప్రేమ కొద్దీ మీకే మా జాతి అనేటువంటి మా తెలుపుకునేది ఎట్లా, మా ప్రేమ మీకు తెలుపుకునేది ఎట్లా? హలో సార్, కరెక్ట్ ప్రేమ భక్తి రెండు అంతే అంతే. అయితే నా కోరిక ఒకటి ఉంది. సుందరకాండం కావచ్చు, లలితా సహస్రనామం కావచ్చు, నంజబ్ చెప్తా ఉండే ఏం రుద్రభాష జనాలే రారు. 25 చీరలు తెచ్చినాము, 25 ఫస్ట్ డే వచ్చి కూర్చుంటాం మేము. ఫస్ట్ డే వచ్చి కూర్చుంటే అందుకే కాలు పట్టిపా ఆల్మోస్ట్. అదే ఇప్పుడన్నాను 1:30 గంట టైం ఫిక్స్డ్. మొదట్లో సద్దాం శెట్టి మీద ఎనుతులు గలాట్ చేస్తున్నాను. ఏమే ఆయన సద్దాం శెట్టి ఇట్లా టైం చూసుకొని ఇట్లా సాగు వెళ్ళిపోండి. ఇది బాగా చెప్తా ఉండే, దీన్ని ఆ మధ్యలో ఇచ్చేయాల అంటే చెప్పి మేము ఆయనతో గలాట్ చేసేది. ఆ పొద్దులు లేసే ఊరికి కాళ్ళు అన్నీ వినిసిపోయా. ఇంకా అయ్యలేదు అని చెప్పి నెక్స్ట్ వీకే ఒక 25 చీరలు తెచ్చిపెట్టి మేము నాయన చెప్ప మొన్న ఇంకో 25 చీరలు నేను తెస్తాను అంటే ఇంకా అంత జనం రాలేదు. ఆ జనం వచ్చినప్పుడు 25 కాకపోతే 50 తెస్తాము. మాకు కావాల్సిన మీరు రావాలా, మీరు వినాలా, ఎంత మ్యాక్సిమం అవుతారో అంత మ్యాక్సిమం మాకు కావాలా. ఇది స్ప్రెడ్ కావాలా, మన సనాతన ధర్మము బాయేపల్లిలో స్ప్రెడ్ కావాలా. దీనికి మా మెయిన్ కోర్ టీం ఏముందో ఆ కోర్ టీం దీనికోసమే మేము వర్క్ చేస్తూ ఉండేది. డాక్టర్ గారు కావచ్చు, నరసింహప్ కావచ్చు, నంజప్ కావచ్చు, శ్రీనివాస్ రెడ్డి కావచ్చు, ఎవరన్నా కావచ్చు, ఏమన్నా కావచ్చు, మా జాతర మేము చేస్తాం. సో సనాతన ధర్మము
అందరికి తెలిసే కాదు, ఇప్పుడు లాస్ట్ శ్లోకంలో ఏం చెప్తా వచ్చారో స్వామి శేష్ కుమార్ గారు, దాన్ని ప్రతి ఒక్కరు కూడా ఆచరణలో పెట్టాలి. 1966లో స్వామి భగవాన్ బాబా గారు ఫుట్బాత్లో ఉపన్యాసం ఇస్తారు. ఉపన్యాసం ఇచ్చినప్పుడు స్వామి స్పీచ్ని ట్రాన్స్లేట్ చేసేసరికి ఆ కాలంలో కస్తూరి గారు ఉంటారు పెద్ద ఆయన. సో అంతను స్వామి స్పీచ్ని ట్రాన్స్లేట్ చేస్తా వచ్చిన అప్పుడు ఇప్పుడు కుల్వంత్ హాల్ లేదు, వేరే పూర్ణచంద్ర హాల్ లేదు, ఇవేమీ లేదు. అంత ఇసుక మీద కూర్చొని ఇసుక మీద భక్తులు కూర్చుంటా ఉంటారు. ఆ కాలంలో అందరూ తెల్లబట్టలు వేసుకుంటా ఉంటే టవల్ ఉంటా ఉండే, ఆ టవల్ని కింద పరిచి బాగా కృష్ణ మన శేష్ కుమార్ సో స్వామి స్పీచ్ ఇస్తా ఉంటే వీళ్ళు కింద టవల్ వేసుకొని ఆ టవల్ మీద కూర్చో ఉంటారు. అంత అయిపోతుంది టవల్ అంతా. స్వామి స్పీచ్ అయిపోయిన తర్వాత వీళ్ళు లేసినప్పుడు ఆ టవల్లో ఇది చేసి భుజం మీద వేసుకొని పోతా ఉన్నారట. అప్పుడు స్వామి అడుగుతారు కస్తూరి గారిని, ఏమే కస్తూరి వీళ్ళు టవల్ ఉదిరిస్తా ఉన్నారా, మన స్పీచ్ ఉదిరిస్తా ఉన్నారా? ఇప్పుడు శేష్ కుమార్ చెప్పిన స్పీచ్ అంతా ఉదిరించిపోయేటట్టయితే ఎవరు రావద్దండి. అవును కదా, ప్రయోజనం ఏముంది? వచ్చిన తర్వాత మనం ప్రాక్టీస్లో పెట్టాలా, దాన్ని ఆచరణలో పెట్టాలి. సనాతన ధర్మము ఆచరణలో పెట్టేది మన ట్రెడిషన్. నేను అమ్మాయితో చూస్తేనే మా మిసెస్ కింద తోడు చెప్తాను, అమ్మాయిని చూసినప్పుడు చెప్తాను ఎంత ట్రెడిషనల్గా అమ్మాయి ఉంటుందా. అది మనకు కాదు. ప్రతి ఇంట్లో కూడాను, ప్రతి స్త్రీ కూడాను ఆ రకంగా ట్రెడిషనల్గా ఉండాలి. ప్రతి పద్ధతిని ఫాలో చేయాలి. మన ఇంట్లో మనం మర్చిపోతాం. ఒక్క స్వామి చెప్తారు, ఒక స్త్రీ ఎడ్యుకేట్ అయింది ఏంటంటే ఎంటైర్ ఫ్యామిలీ ఎడ్యుకేట్ అయింది అంటే. మన సనాతన ధర్మంలో ఆ రకంగా మనం తిప్పినామంటే మన పిల్లలందరూ మనము ఇప్పుడు ఏం ఫేస్ చేస్తూ ఉన్నాం, ఈ మొబైల్లో టీవీలో దీన్ని చూసి ఆ పిల్లలు అట్లా గబ్బలేసిపోతారు. మేము చూస్తూ ఉన్నాం, స్కూల్స్లో మేము చూస్తూ ఉన్నాం, ఆ కష్టం మేము చూస్తూ ఉన్నాము. యూకేజీ ఎల్కేజీ బిడ్డలు వచ్చింది, వాళ్ళ అప్ప అమ్మ చెప్తారు, మా మాట వినేదే లేదు. వినలే, ఎందుకు వినలే? నువ్వు వింటా ఉండవా, నువ్వు చేస్తూ ఉండవా? నువ్వే చేయకపోతే నీ బిడ్డట్లు చేస్తారు కదా. అది కాదు. మన సంసారాలు సరిపోవాలంటే మనకి దీంట్లో చెప్పిండారో వీళ్ళు చెప్తారు, దాన్ని మనం ఫాలో చేస్తామంటే మన సంసారం. మన వేదాలు కావచ్చు, మిత్రులు కావచ్చు, భగవద్గీత కావచ్చు, ఉపనిషత్తులు కావచ్చు, నువ్వు ఏం పేరు చెప్తావు అన్నీ చెప్పు. అన్నీ చెప్పేది ఒకటే, ఇంటిపై చెప్పలేదు, నా మనసు బాగుండే, నువ్వు బాగుండే నేను పోతాను, అంతే చేయి, నీకేమి చేయొద్దండి. ఒకరి చెడు కోరేది వద్దు. స్వామి చెప్తారు, హెల్ప్ ఎవరు హెల్ప్ నెవర్ అంటే చెప్తారు. మీరు స్వామి దగ్గరికి పోయింటే లవ్వాలు సర్వాలు వేసి ఉంటారు. పరోపకారార్థం ఇదం శరీరం అంటే చెప్తారు. దాన్ని మనము ఆచరణలో పెడితే దేవుడు డెఫినెట్గా చిత్రగుప్తుడు చెప్తానే 100% అన్ని రాసిస్తాడు. అది మనకందరికీ కావాలా. సో ఇన్ని విషయాలు మీతో షేర్ చేసుకోవడానికి అవకాశం ఇచ్చిన మీ అందరికీ కూడా ನಮ್ಮ ಬಾಗೇಪಲ್ಲಿಗೆ ಗೀತಾ ಪರಿವಾರ ಶ್ರೀಮದ್ ಭಗವದ್ಗೀತಾ ಬರಲು ಕಾರಣೀಭೂತರಾದವರು ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣನವರು. ಯಾಕಂದ್ರೆ ಭಗವದ್ಗೀತಾ ಬಂದ್ಮೇಲೆ ನಮಗೆ ಆಧ್ಯಾತ್ಮಿಕ ಜಾಗೃತಿ ಆಗಿದೆ. ಅದಾದ್ಮೇಲೆ ಇದು 7 ದಿನ ರಾಮ ಸಪ್ತಾಹ ಮಾಡಿದ್ವಿ. ಒಂದಾದ್ಮೇಲೆ ಒಂದು ಫಸ್ಟ್ ಭಗವದ್ಗೀತಾನೇ ಕಾರಣೀಭೂತ. ಅದರಿಂದ ಅಣ್ಣನವರಿಗೆ ತುಂಬಾ ಅನಂತ ಧನ್ಯವಾದಗಳು. ಈಗ ಅತಿಥಿಗಳ ಭಾಷಣ ಕೊಡಲು ಶ್ರೀ ಡಾಕ್ಟರ್ ಎಸ್ ಟಿ ರವೀಂದ್ರ ಅವರನ್ನು ಆಹ್ವಾನಿಸುತ್ತಿದ್ದೇವೆ. ಈ ದಿನ ಈ
ರುದ್ರಭಾಷ್ಯ ಸಮಾರಂಭಕ್ಕೆ ಬಂದಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲಿರುವ ಹಿರಿಯರೇ ಮತ್ತು ಸತ್ಸಂಗ ಬಂಧುಗಳೇ, ಒಂಥರ ಭಾವಾವೇಶ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ವರ್ಷದಿಂದ ನಾವು ರುದ್ರಭಾಷ್ಯ ಭಾನುವಾರ ಆಗ್ಬಿಟ್ರೆ, ಭಾನುವಾರ ಅಂದ್ರೆ ಎಲ್ಲೋ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂತ ಇದ್ವಿ ಎಲ್ಲರೂ ಹೋಗೋಣ ಅಂತ. ಈಗ ಸಾಯಂಕಾಲ 5:30 6 ಗಂಟೆ ಮನೆಗೆ ಬಂದ್ಬಿಡ್ಬೇಕು, ಆ ಪ್ರೋಗ್ರಾಮ್ ಆಗಿದೆ. ರುದ್ರಭಾಷ್ಯ ಬರಬೇಕು, ಕೇಳಬೇಕು. ಅಣ್ಣ ಅವರು ಎಷ್ಟು ಪುರಂದರದಾಸರದ್ದು ಹೇಳಿದ್ದಾರೆ, ಕನಕದಾಸರದ್ದು ಹೇಳಿದ್ದಾರೆ, ಆಮೇಲೆ ತುಕಾರಾಮು ಎಷ್ಟು ಕಥೆಗಳು ಹೇಳಿದ್ದಾರೆ, ಎಲ್ಲಿ ಓದಿದಾರೋ, ಎಲ್ಲಿ ಅವ್ರ ಮೆಮೊರಿ ಬಾಕ್ಸ್ ಎಷ್ಟು ದೊಡ್ಡದಿದೆಯೋ ಅನ್ಸುತ್ತೆ. ನಾವು DB MP ಇದ್ದೀವಿ, ಅವರು TB ಅದ್ಯಾವ್ದು ಆ ತರ ಇದೆ ಅವ್ರ ಮೆಮೊರಿ ಬಾಕ್ಸ್. ಅಷ್ಟು ಹಾಡುಗಳು ಹೇಳ್ತಾರೆ, ನಮ್ಮನ್ನು ಎಷ್ಟು ರಂಜನೆ ಮಾಡಿದ್ದಾರೆ. ನಮ್ಮ ನಂಜುಂಡಪ್ಪಣ್ಣವರಂತೂ ಎದ್ದು ಇರ್ತಾರೆ, ಅಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾರೆ. ನಾವು ಮೊದಲೇ ಏನ್ ಅನ್ಕೋತಾ ಇದ್ವಿ, ಆಧ್ಯಾತ್ಮ ಅಂದ್ರೆ ಏನು ಅದು ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ, ಅದು ನಮ್ಮ ಮನಸ್ಸಿಗೆ ತಾಟುವಂತ ವಿಚಾರ ಅಲ್ಲ ಅಂತ ಅನ್ಕೊಂಡಿದ್ವಿ. ಆ ತರ ಫೀಲಿಂಗ್. ಬಹಳ ಜನ ಭಗವದ್ಗೀತೆ ಅಂದ್ರೇನೆ ಸತ್ತೋದಾಗ ಹಾಕೋ ಗಂಡಸನ ಹಾಡಂದ್ರೆ ಭಗವದ್ಗೀತೆ ಅಷ್ಟೇ, ಅಲ್ಲಿಗೆ ನಮ್ಮ ಮೈಂಡ್ ಅಲ್ಲಿಗೆ ಫಿಕ್ಸ್ ಆಗ್ಬಿಟ್ಟಿತ್ತು. ಆದ್ರೆ ಬರ್ತಾ ಬರ್ತಾ ಗೀತಾ ಪರಿವಾರ ಅವರು ಗೀತಾ ಬಿಟ್ಮೇಲೆ ಎಲ್ರಿಗೂ ಗೀತಾ ಹರಡಿದೆ, ಎಲ್ರಿಗೂ ಈಗ ಗೀತೆ ಓದೋದು ಬರ್ತಾ ಇದೆ. ಭಗವದ್ಗೀತೆ ಎಲ್ಲರ ಮನೆಯಲ್ಲೂ ಇದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಇಲ್ಲದೆ ಇದ್ರೆ ಅಂತ ಪಾಪ, ನಾವು ಮಾಡಿರೋ ದೊಡ್ಡ ಪಾಪ ಭಗವದ್ಗೀತೆ ಇಲ್ಲ ಅಂದ್ರೆ. ರಾಮಾಯಣ ಪುಸ್ತಕ ಇಡಬೇಕು, ಎಲ್ಲ ಪುಸ್ತಕ ಇಟ್ಟಿರೋಣ, ಮಕ್ಕಳು ಯಾವತ್ತೋ ಒಂದಿನ ಓದ್ತಾರೆ. ಸಮಯ ಸಿಗ್ತಾಗ ನಾವು ಓದ್ತೀವಿ, ಮಕ್ಕಳು ಓದ್ತಾರೆ. ನಮ್ಮಲ್ಲಿ ಈ ರುದ್ರಕ್ಕೆ ಬಂದ್ಮೇಲಂತೂ ಸದ್ವಿಚಾರನೇ ಬರ್ತಾ ಇದೆ. ನಾವೆಲ್ಲೋದ್ರೂ ಒಳ್ಳೆ ವಿಚಾರನೇ ಮಾತಾಡ್ತಾ ಇದ್ದೀವಿ, ಯಾರು ಕೆಟ್ಟ ವಿಚಾರ ಇನ್ನೊಂದು ವಿಚಾರ ಏನು ಬರೋದಿಲ್ಲ. ಆಮೇಲೆ ನಮ್ಮ ಟೈಮ್ ಕೂಡ ಸದ್ವಿನಿಯೋಗ ಆಗ್ತಾ ಇದೆ, ವೇಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ಹರಟೆ ಹೊಡೆಯೋದು, ರಾಜಕೀಯ ಮಾತಾಡೋದು ಅವೆಲ್ಲ ಬಿಟ್ಬಿಟ್ಟಿದ್ದೀವಿ ನಾವು. ಸ್ವಾಮಿ ಏನ್ ಹೇಳಿದ್ರು, ಆ ಕಥೆ ಏನ್ ಬಂತು, ವಾಟ್ಸಪ್ ಅಲ್ಲೂ ಎಷ್ಟೋ ಕಥೆಗಳು ಬರ್ತಾ ಇದೆ, ಆ ಕಥೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಷ್ಟು ಮನಸ್ಸಲ್ಲಿ ಒಂದು 10-20 ಕಥೆಗಳು ಹಂಗೆ ನಾಟ್ಕೊಂಡ್ಬಿಟ್ಟಿದೆ. ಸದ್ವಿನಿಯೋಗ ಆಗ್ತಾ ಇದೆ, ನಮ್ಗೆಲ್ಲ ಒಂದು ಸದ್ವರ್ತನೆ ಬಂದಿದೆ. ఈరోజు ఒక వాట్సాప్ మెసేజ్ పంపించింది, గ్రూప్లో కూడా పెట్టింది అనుకుంటా, ఇంగ్లీష్లో. దాంట్లో ఏమైతుంది, ఒక ఆంధ్ర నుంచి ఒక వీడు సాఫ్ట్వేర్ ఇంజనీర్ వచ్చింటాడు. ఆ సాఫ్ట్వేర్ ఇంజనీర్ ఉద్యోగానికి వచ్చిండాడు, జిమ్కి ఇదేంటాడు, ఎన్రోల్ చేసుకుంటాడు, జిమ్కి పోయింటాడు. ఆ జిమ్ నడిపే ఆయన వచ్చి స్వామి డివోటీ. ఈ వీడు చూస్తే యాభై వీడు ఏదో కష్టంలో ఉన్నాడో, వీడికేమో తొందర ఉంది అని అనిపిస్తుంది. అంటే వాడు మాట్లాడదామని చెప్పి వాడితో మాట్లాడతాడు. వాడితో మాట్లాడితే వాడు చెప్తాడు, నేను సాఫ్ట్వేర్ ఇంజనీర్ బెంగళూరు ఉద్యోగం కోసం వచ్చిందాను, వచ్చి ఆల్మోస్ట్ 2-3 వీక్స్ అయింది, నాకు యాడకి పోయినాను అనితాలు రిజెక్ట్ అవుతా ఉంది. రేపు పొద్దున ఎట్లా అనేది నాకు ప్రాబ్లం అయిపోయింది అని వాడు కొంచెం బాధపడితే వీణేం చేస్తాడు, స్వామి ఫోటో జోక్లో ఉంటుంది, తీసి ఇచ్చిందే, ఇది నువ్వు పెట్టుకో అంటే, నేను ಯಾವ గురువుని నమ్మలేదు, ಯಾವ దేవుడిని నమ్మలేదు. నేను, నువ్వు గురువుని నమ్మద్దు, దేవుడిని నమ్మద్దు, గురువు అనుకోవద్దు, దేవుడు అనుకోవద్దు, నీ ఫ్రెండ్ అనుకో, నీ జోలో పెట్టుకో దీన్ని అంటే చెప్పి ఏం చెప్తాడు. సో దాన్ని జోలో పెట్టుకుంటాడు, వాడు వెళ్ళిపోతా ఉంటాడు. ఈయన లోపలికి వచ్చి దేవుని దగ్గర నిలబడుకుంటాడు, దేవుని ఫోటో దగ్గర నిలబడుకుంటే తక్షణం ఆయనకి ఒక ఫ్లాష్ వస్తుంది, వినిపిస్తుంది. ఏమంటే, వాడికి చెప్పు, నిజం చెప్పమని చెప్పు, వాడికి నిజం చెప్పమని చెప్పు అని చెప్పి వస్తుంది. ఇమ్మీడియట్ పరిగెత్తిపోతాడు, స్టెప్స్ దిగేసి కిందకి పరిగెత్తిపోతాడు. వాడు అంటాడు, పిలిస్తే చూడే, నాకు మెసేజ్ వచ్చింది నీ గురించి, నిజం చెప్పు అని మెసేజ్ వచ్చింది. నేనేం నిజం చెప్పాలా నాకు తెలియదు, నేను వచ్చింది మెసేజ్ ఇంత, దాన్ని నువ్వు ఫాలో చెయ్యి అని చెప్పేసి వస్తాడు. వాడు వెళ్ళిపోతాడు. నెక్స్ట్ టైం మార్నింగ్ వీడు ఇంకో ఇంటర్వ్యూకి పోతాడు. ఇంకో ఇంటర్వ్యూకి పోతే ఆ ఇంటర్వ్యూలో వాడు అడుగుతాడు, ఏమో చెప్తాడు, అంత అవుతుంది. అంత అయిన తర్వాత లాస్ట్లో 2 రెఫరెన్స్లు పెట్టింటాడు. వీడి గురించి తెలుసుకున్న దానికి పలానా ఆయనతో అడిగితే నా గురించి చెప్తాడు అంటే అని చెప్పి రెఫరెన్స్లు పెట్టింటాడు. సో ఆ ఇంటర్వ్యూయర్ అడుగుతాడు, వీళ్ళిద్దరికి నేను ఫోన్ చేసి మాట్లాడినా,
నీ గురించి చెప్తారా అంటే చెప్పేసి అడిగితే సైలెన్స్ కొంచెం పొద్దు వీడేం మాట్లాడటం ఒక 2 నిమిషాలు అంటే చెప్తాడు, మీరు ఫోన్ చేయొద్దండి. మీరు ఫోన్ చేసే వాళ్ళు నా గురించి మంచిగా చెప్తారు, అయితే మీరు ఫోన్ చేయొద్దండి. ఎలా అంటే నేను పని చేసిందా వాళ్ళు మాత్రం నా గురించి మంచి చెప్తారు, కాబట్టి మీరు వాళ్ళకి ఫోన్ చేసి ప్రయోజనంలో వద్దు అంటే చెప్తారు. అప్పుడు నీ గురించి చెప్పు అంటే వీడు చెప్తా వస్తాడు. అది ఈ ఇంటర్వ్యూ కోసము కుకప్ చేసినటువంటి బయోడేటా, ఇంటర్వ్యూ కోసమే దాన్ని తయారు చేసినటువంటి బయోడేటా, అది నిజం కాదు అని చెప్తాడు. సరే నువ్వు రేపు మళ్ళీ నాకు తెలుసు అని చెప్పి పంపించేస్తాడు. నెక్స్ట్ డే పోతే అప్పుడు టెక్నికల్ క్వశ్చన్స్ అడుగుతాడు. టెక్నికల్ క్వశ్చన్స్ ఆన్సర్ చేస్తాడు. ఆన్సర్ చేసినాక వాడికి నీకు ఉద్యోగం ఇస్తా ఉన్నాను, నీ టెక్నికల్ క్వశ్చన్స్ ఆన్సర్ చేసిన దానికోసం కాదు నీకు ఉద్యోగం ఇస్తా ఉండేది, నువ్వు విషయం చెప్పిన దానికోసం నేను నీకు ఉద్యోగం ఇస్తా ఉంటాను. వేరే వాడికి 1 లక్ష రూపాయలు ఇస్తా ఉంటే నీకు 1.5 లక్షలు ఇస్తాను అని చెప్పి వాడిని ఉద్యోగాలు తీసుకుంటాడు. ఇది నిజం చెప్పిన దాని నుంచి వచ్చింది ఏంటంటే ఫలితం. సో ఇది మన లైఫ్లో కావాల్సింది, దేవుడు ఉన్నాడు, అది ఉంది అంటే ఆటోమేటిక్గా ముందుకని జరుగుతాం. ಥ್ಯಾಂಕ್ ಯು ಸರ್. ಅಣ್ಣವರು ಒಂದು ಒಳ್ಳೆ ಕಥೆ ಹೇಳಿದರು. ಸತ್ಯ ಎಷ್ಟು ಮುಖ್ಯ ಅನ್ನೋ ವಿಚಾರನ ಹೇಳಿದ್ದಾರೆ. ನಾವು ಮೊನ್ನೆ ಹೋದಾಗ ವಿವೇಕ ಪ್ರಭಾ ಅವರು ಸಿದ್ದಪ್ಪ ಅಣ್ಣ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಒಂದು ಚಿಕ್ಕ ಉದಾಹರಣೆ ಕೊಟ್ಟರು, ಭಾಳ ಚಿಕ್ಕ ಉದಾಹರಣೆ. ನೀವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತೀರಾ, ಇದು ನಾನು ಮಾಡಿದೆ ಅದು ಮಾಡಿದೆ ಇದೆಲ್ಲ ಅನ್ಕೊತೀರಾ. ಬೆಳಗ್ಗೆಯಿಂದ ನಾನು ಇಷ್ಟು ಕಷ್ಟ ಬಿದ್ದೆ, ಇದು ಮಾಡಿದೆ ಅದು ಮಾಡಿದೆ, ಮನೆಗೆ ಹೋಗಿ ಊಟ ಮಾಡ್ತೀರಾ, ಮಲಗಿಬಿಡ್ತೀರಾ. ಮಲಗಿಬಿಟ್ಟು ಬೆಳಗ್ಗೆ ಎದ್ದೇಳ್ತೀರಾ. ನೀವು ಮಲಗಿ ಬೆಳಗ್ಗೆ ಎದ್ದೇಳೋವರೆಗೂ ನಿಮ್ಮ ಹಾರ್ಟ್ ಯಾರು ಪಂಪ್ ಮಾಡ್ತಾ ಇರ್ತಾರೆ, ಹಾರ್ಟಿಂದ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಯಾರು ಮಾಡ್ತಾರೆ, ಕಿಡ್ನಿಯಲ್ಲಿ ಫಿಲ್ಟರ್ ಯಾರು ಮಾಡ್ತಾರೆ, ಹೊಟ್ಟೆಯಲ್ಲಿ ಡೈಜೆಷನ್ ಯಾರು ಮಾಡ್ತಾರೆ, ನೀವು ಮಾಡೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಕೈ ಕಾಲು ಎತ್ತಬಹುದು, ಓಡಾಡ್ಬೋದು, ಕಣ್ಣಲ್ಲಿ ನೋಡ್ಬೋದು, ಕೇಳ್ಬೋದು, ಬಟ್ ಮಾಡೋದು ಯಾರು? ಇದು ಹೊಟ್ಟೆ ಒಳಗೆ ಇದು ಎಲ್ಲ ಹೆಂಗೆ ನಡೀತಾ ಇದೆ ಅಂದ್ರೆ ಯಾರೋ ಒಬ್ಬ ಇರಬೇಕು, ನಮ್ಗೆ ಗೊತ್ತಿಲ್ಲ, ಅವ್ನು ಮಾಡ್ತಾ ಇದ್ದಾನೆ, ಅವ್ನು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ನಮ್ಮ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ, ನಮ್ಗೇನು ಹೇಳಲ್ಲ, ಬಟ್ ನೋಡ್ತಾ ಇದ್ದಾನೆ. ಅಂದ್ರೆ ಅವ್ನು ಯಾರು ನಾವು ದೇವರು ಅನ್ಕೊಂತೀವಿ, ಅವ್ರನ್ನೇ ದೇವರು ಅನ್ಕೊಂತೀವಿ. ಯಾರೋ ದೇವರು ಅವ್ರವ್ರ ಮತ ಧರ್ಮ ಪ್ರಕಾರ. ಆದ್ರೆ ಆ ದೇವರು ಇದ್ದಾನೆ ಅನ್ನೋದು ನಮ್ಗೆ ಅದು ರುಜು ಆಗ್ಬಿಡ್ತಲ್ವಾ. ಈಗ ಕೆಲವು ದೇವ್ರು ಎಲ್ಲಿದ್ದಾನೆ ತೋರಿಸಿ ನನಗೆ ನೋಡೋಣ ಅಂತ. ಅವ್ರಿಗೆ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅಂದ್ರೆ, ನೋಡಪ್ಪ ನೀನ್ ಮಲಗಿದ್ಯಾ, ಬೆಳಿಗ್ಗೆ ಎದ್ದೆ ಹೇಳ್ತೀಯ, ಅಲ್ಲಿವರೆಗೆ ಯಾರು ನಿನ್ ಕೆಲಸ ಮಾಡ್ತಾವ್ರೆ. ಅದು ಬಹಳ ಮನಸ್ಸಿಗೆ ನಾಟ್ಬಿಡ್ತು. ಬಹಳ ಒಳ್ಳೊಳ್ಳೆ ವಿಷಯಗಳು ಹೇಳಿದ್ರು ಅವ್ರು ಮಾತ್ರ, ಸಿದ್ದಪ್ಪಣ್ಣ ಅವ್ರ ಮನೆಯಲ್ಲಿ. ಈ ಸನಾತನ ಧರ್ಮ 1000 ವರ್ಷಗಳು ನಮ್ಮ ಮೇಲೆ ಬಹಳ ಹಲ್ಲೆಗಳಾಗಿದೆ, ನಮ್ಮ ಎಷ್ಟೋ ಜನ ಸಾಯಿಸ್ಬಿಟ್ಟಿದ್ದಾರೆ, ಹೆಣ್ಮಕ್ಳು ಅಪಹರಿಸ್ಬಿಟ್ಟಿದ್ದಾರೆ, ನಮ್ಮ ಧರ್ಮನ ಹೊರಟೋಗ್ಬೇಕಾಯ್ತು, ಅಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ. ಆದ್ರೂ ಉಳ್ಕೊಂಡ್ ಬಂದಿದೆ. ಅಂದ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ಬ್ಲಡ್ ಅಲ್ಲೇ ಇದೆ, ಇದು ಉಳಿಬೇಕು ಅನ್ನೋದು ದೇವ್ರು ಅಲ್ಲಿಂದ ತುಂಬಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾವು ಆ ದೇವ್ರನ್ನ ಬಿಟ್ಟಿಲ್ಲ. ಈಗ ಮೊನ್ನೆ ಅಖಂಡ ಫಿಲಿಮಲ್ಲಿ ಹೇಳ್ತಾನೆ, ಈ ಹಿಂದೂಗಳು ಉಳಿಬೇಕಂದ್ರೆ ಅವ್ರ ಮನಸ್ಸಲ್ಲಿರೋ ದೇವ್ರು ತೆಗೆದುಬಿಡಿ, ದೇವ್ರಿಲ್ಲ ಅಂತ ಅವ್ರಿಗೆ ಅನ್ಸ್ಬಿಡಿ. ಅವ್ರೇನಾದ್ರು ನಾ ಕರವೇ ಮುಂದೆ ನಾ ದೇವ್ರ ಏನಾದ್ರು 5 ಸತ್ತೋದ್ರು, ಅಯ್ಯೋ ದೇವ್ರು ತಂಪಿಟ್ಟಾಡ ಅಂತೆ ಅಂತ. ಆತರ ಎಲ್ಲ ದೇವ್ರು ಕನೆಕ್ಟೆಡ್. ನಾವು ದೇವ್ರನ್ನ ಬಿಟ್ಟೇ ಇಲ್ಲ. ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ ಯಾವಾಗ ಹೊಟ್ಟೋಗ್ಬೇಕಾಯ್ತು, ಅದು ಹೆಂಗಳು ಬಂತು? ಇಷ್ಟು ಮುಸಲ್ಮಾನರು ಆಕ್ರಮಣ ಮಾಡಿದ್ರು, ಬ್ರಿಟಿಷ್ ಆಕ್ರಮಣ ಮಾಡಿದ್ರು, ಆದ್ರೂ ನೀವೇ ಉಳ್ಕೊಂಡ್ ಬಂದ್ಬಿಡ್ತು. ಬಾಯಿಂದ ಬಾಯಿಗೆ ಬುಕ್ಗಳೆಲ್ಲ ಅಲ್ಲಲ್ಲಿ ಅವತಿಟ್ಟು ಇದು ಮಾಡಿ ನಾವು ಉಳ್ಕೊಂಡ್ಬಿಟ್ವಿ. ಆದ್ರೆ ಈಗ ಒಂದು ಪ್ರವರ್ಧಮಾನ ಬಂದ್ಬಿಟ್ಟಿದೆ ಭಾರತ ದೇಶ. 2014 ಒಂದು ಚೇಂಜ್ ಆಗ್ಬಿಡ್ತು. ಭಾರತ ದೇಶನೇ ಇಂಡಿಯಾ ಅನ್ನೋದು ಭಾರತ ಆಗೋದು. ಇಂಡಿಯಾ ನಾವು ಒಂಥರ ದೇವ ಮನೋಭಾವದಲ್ಲಿ ಇದ್ವಿ. ಭಾರತ ನಾವು ಒಂದು ಪ್ರಕಾಶಮಾನವಾದ ಜೀವನ ನಡೆಸೋದಕ್ಕೆ ನಮ್ಮಲ್ಲಿ ಒಂದು ಜನರೆಲ್ಲ ಸಂಕಲ್ಪ ಮಾಡ್ಬಿಟ್ಟು, ಇಂಥ ಮನುಷ್ಯನ ನಾವು ಕರ್ಕೊಂಡ್ ಬಂದ್ರೆ ನಾವು ಭಾರತ ಆಗ್ತೀವಿ, ಉದ್ಧಾರ ಆಗ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ಅವ್ನ ಆರಿಸಿ ತಂದ್ರು. ಆವಾಗಿಂದ ನಮ್ಮ ದೇಶನೇ ಬದಲಾವಣೆ ಆಗ್ಬಿಟ್ಟಿದೆ. ಪ್ರಪಂಚ ಎಲ್ಲ ಈಗ ಹಿಂದೂ ಧರ್ಮ ಮೇಲಕ್ಕೆ ಬರ್ತಾ ಇದೆ. ಇಸ್ಕಾನ್ ಅವರು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಅವರು ಕೂಡ ಈಗ ಸಂಸ್ಕೃತ ನಮ್ಮದು ಬರ್ತಾ ಇದ್ದಾರೆ. ಅವರು ಈಗ ರಾಮಾಯಣ ಮಹಾಭಾರತ ಅವರು
ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಅದ್ಭುತ ನಡೆದಿದೆ. ಯಾರು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾವ ಧರ್ಮದವರು, ಯಾವ ಧರ್ಮ ಎಲ್ಲಿ ಹುಟ್ಟಿದ್ದೋ ಅಲ್ಲೇ ನಮ್ಮ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಮೂರ್ತಿ ಪೂಜೆ ನಡೀತಾ ಇದೆ. ಇದು ಸತ್ಯ ಅನ್ನೋದು ಹೆಂಗೆ ಅಂದ್ರೆ ಆ ಕಡೆ ಹೋಗಿ ಈ ಕಡೆ ಹೋದ್ರು ಇಲ್ಲ ಬರುತ್ತೆ. ನಮ್ಮ ಸತ್ಯ ಎಲ್ಲೂ ತಪ್ಪೋಗೋದಿಲ್ಲ, ನಮ್ಮೊಳಗೆ ಇದೆ, ನಮ್ಮ ದೇವರು ನಮ್ಮಲ್ಲಿದ್ದಾನೆ. ಆದ್ರಿಂದ ಎಲ್ಲ ಒಳ್ಳೇದು ನಡೀತಾ ಇದೆ. ರುದ್ರ ಭಾಷೆ ಇದು ಬಹಳ ಚೆನ್ನಾಗಿ ನಡೆದು ಬಂತು. ಇವತ್ತು ಪೂರ್ತಿ ಹಾಲು ತುಂಬಿದೆ, ಮುಂದೇನು ಹಿಂಗೆ ತುಂಬಲಿ. ಸುಂದರಕಾಂಡ ಅಂತೂ ಅದ್ಭುತವಾಗಿರುತ್ತೆ. ಈಗ ನೋಡಿ, ಸುಂದರಕಾಂಡ ಅಂದ ತಕ್ಷಣನೇ ಹನುಮಂತನ ಫೋಟೋ ಯಾರು ತಂದು ಹಾಕ್ಬಿಟ್ಟಿದ್ದಾರೆ. ಅದು ಹೆಂಗ ಬಂದು ಹನುಮಂತ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ದಾರೆ. ಅವ್ರು ಕಾಯ್ತಾ ಇದ್ದಾರೆ ಸುಂದರಕಾಂಡ ಕೇಳಬೇಕು ಅಂತ. ಅದಕ್ಕೋಸ್ಕರ ನೀವೆಲ್ಲರೂ ಇದೇ ರೀತಿ ಬನ್ನಿ, ಸುಂದರಕಾಂಡ ಕೇಳಿ, ಎಲ್ಲರೂ ಆನಂದಿಸಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಗೆಲ್ಲರೂ ಧನ್ಯವಾದ ಹೇಳ್ತಾ ಶೇಷಕುಮಾರ್ ಅಣ್ಣವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಸನ್ಮಾನ ಸಮಾರಂಭ. ಶ್ರೀಯುತ ಶೇಷಕುಮಾರ್ ಸ್ವಾಮಿ ದಂಪತಿಗಳಿಗೆ. ನೀವು ಈಗ ಬನ್ನಿ, ನೀವು ಇಲ್ಲಿ ಬನ್ನಿ ಅಮ್ಮ, ನೀವು ಬನ್ನಿ ಮಾತಾಯೇ ಸ್ವಾಮಿಗಳು ಬರ್ಬೇಕು, ಎತ್ಕೊಂಡು ಬನ್ರಿ, ಎತ್ಕೊಂಡು ಬನ್ರಿ, ಮನದಿದ್ರೆ ಎತ್ಕೊಂಡು ಬನ್ನಿ. ರಾಮ ರಾಮ ನಾವು ಅಣ್ಣವ್ರಿಗೆ ಡಾಕ್ಟ್ರು ಅಕ್ಕ salve